ನಾನು ಈ ಮುಂಚೆ ನಿಮ್ಮ ಜೊತೆ ಮಾತಾಡಿದ್ದೀನಿ. ಇಲ್ಲ ಗುರುಜಿ, ಖಂಡಿತ ಮಾತಾಡಿದ್ದೀನಿ. ಇಲ್ಲ ಗುರುಜಿ, ಮಾತಾಡಲಿಲ್ಲ. ಕರೆಕ್ಟಾಗಿ ಜ್ಞಾಪನಿಸ್ಕೊಳ್ಳಪ್ಪ. ಖಂಡಿತವಾಗ್ಲೂ ಜ್ಞಾಪಿಸ್ಕೊತಾ ಇದ್ದೀನಿ, ನಾನು ನಿಮ್ ಜೊತೆ ಮಾತಾಡ್ಬೇಕು. ನೀವು ವಿವೇಕ ಅನ್ನೋರು ತಾನೆ? ಹೌದು. ಕೃಷ್ಣನ್ಗೆ ಮೋಸ ಮಾಡ್ತೀಯಲ್ಲಯ್ಯ. ಮೋಸ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಮಾತಾಡ್ಲೇಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಧನ್ಯತೆ ಭಾವಿಸ್ಬೇಡಿ, ದಯವಿಟ್ಟು ಇವತ್ತೊಂದಿನ ಅವಕಾಶ ಕೊಡಿ ಪ್ಲೀಸ್. ಗುರುಗಳೇ, ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇಷ್ಟೆಲ್ಲ ವಿಚಾರಗಳ ನಡುವೆ, ಇಷ್ಟೆಲ್ಲ ವ್ಯಕ್ತಿಗಳ ನಡುವೆ, ಇಷ್ಟೆಲ್ಲ ಪ್ರೋಗ್ರಾಮ್ಗಳ ನಡುವೆ ನನ್ನ ಒಬ್ಬ ವ್ಯಕ್ತಿಯನ್ನ ಇನ್ನೂ ಕೂಡ ನೆನ್ಪಿಟ್ಕೊಂಡು ಯಾರ ಬಗ್ಗೆ ಮಾತಾಡಿದೀನಿ, ಏನ್ ಮಾತಾಡಿದೀನಿ, ನನಗೆ ನಂಬಲಿಕ್ಕೆ ಅಸಾಧ್ಯ ಆಗ್ತಿದೆ ಗುರುಗಳೇ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನೀವು ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದ. ಹಾಗೇನಿಲ್ಲ. ಕೃಷ್ಣನೇ ಅನುಗ್ರಹ ಮಾಡಿರ್ಬೇಕಾದ್ರೆ ನಮ್ದೆಲ್ಲ ಯಾವುದು ಸರ್? ಹೇಳಿ ಸರ್, ಹೇಳಿ. ನಾ ಆಲ್ರೆಡಿ ಅದು ಎಪಿಸೋಡ್ ನಂಬರ್ ನನ್ಗೆ ಗೊತ್ತಿಲ್ಲ, ನನ್ನ ತಾಯಿ ವಿಚಾರ ನಾನು ಮಾತಾಡಿದ್ದೆ. ಈಗ ಇನ್ನೊಂದು ವಿಚಾರನ ಅಲ್ಲಿ ನಾನು ಬಿಟ್ಟಿದ್ದೆ, ಆ ವಿಚಾರ ನಾನು ಹೇಳ್ಕೊಳ್ಳೇಬೇಕು. ನಾವು ಇಬ್ರು ಮಕ್ಕಳು, ನಮ್ಮ ತಾಯಿಗೆ. ನಾನೇ ಮೊದಲನೇವನು, ನನ್ನ ತಮ್ಮ ಎರಡನೇವನು. ನೀವು ಕೊಟ್ಟಿರ್ತಕ್ಕಂಥ 20 ನಿಮಿಷದಲ್ಲಿ ನನ್ನ ವಿಚಾರನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಿ. ನನ್ನ ತಮ್ಮ ಮತ್ತೆ ನಾವು ಇಬ್ರು ಕೂಡ ತಾಯಿಯ ಜೊತೆಯಲ್ಲೇ ಬೆಳೆದಿದ್ದು. ಆದ್ರೆ ನಿಮ್ಗೆ ಆ ವಿಚಾರವನ್ನು, ನಮ್ಮ ತಾಯಿ ವಿಚಾರವನ್ನ ಹೇಳಿದಾಗ, ಮೊದಲ ಆ ಎಪಿಸೋಡ್ ನಲ್ಲಿ ಹೇಳಿದ್ದೆ ನಮ್ಮ ತಾಯಿಗೆ ಹೆಂಗೆ ಕೊನೆಗೆ ಅನಾಥವಾಗಿ ಅವರು ಹೊರಟೋದ್ರು ಅಂತ ಹೇಳಿದ್ದೆ. ನಮ್ಮ ಅಜ್ಜಿನೇ ಸಾಕಿ ನಮ್ಮನ್ನ ಸಲುವಿ ಬೆಳೆಸಿದ್ದು. ತಾಯಿ ನಿಮ್ಮಿಂದ ದೂರ ಆಗ್ಲಿಕ್ಕೆ ಏನ್ ಕಾರಣ? ಕಾರಣ ನಿಮ್ಗೆ ಆಲ್ರೆಡಿ ಆ ಎಪಿಸೋಡ್ ನಲ್ಲಿ ಹೇಳಿದ್ದು. ಏನಂತಂದ್ರೆ ಗೊತ್ತು, ಬಟ್ ಹೊಸದಾಗಿ ಆಡಿಯನ್ಸ್ ಇರ್ತಾರೆ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಹೌದೌದು. ಅಂದ್ರೆ ನಮ್ ತಾಯಿ ನಮ್ಮಿಂದ ದೂರ ಆಗ್ಲಿಕ್ಕೆ ನಮ್ಮ ತಂದೆಯ ಸ್ನೇಹಿತನೇ ಕಾರಣ ಆಗಿದ್ದ. ಅಂದ್ರೆ ನಿಮ್ ತಂದೆಯ ಸ್ನೇಹಿತ ನಿಮ್ಮ ತಾಯಿಯ ಜೊತೆ ಬೇರೆ ನಗರಕ್ಕೆಲ್ಲ ಓಡೋಗಿದ್ದು? ಹೌದು. ಅಂದ್ರೆ ಇವರು ಆ ರೀತಿ ಮರಳು ಮಾಡಿ ನಮ್ಮ ತಾಯಿಯನ್ನ ಕರ್ಕೊಂಡೋಗಿ ಬೀದಿ ಅನಾಥವಾಗಿ ಬಿಟ್ಬಿಟ್ರು ಅಲ್ಲಿ. ಅಂದ್ರೆ ನಿಮ್ ತಂದೆಯ ಸ್ನೇಹಿತ ಕರ್ಕೊಂಡು ಹೋದ್ರು, ಬಟ್ ಅಲ್ಲಿ ಒಂದ್ ಹಂತ ಆದ್ಮೇಲೆ ನಿಮ್ ತಾಯಿನ ಒಂಟೆ ಬಿಟ್ರು. ಹೌದೌದು. ಅದಾದ ನಂತರ ಬರ್ಬೋದಿತ್ತಲ್ಲ ನಿಮ್ ತಂದೆ ಮನೆಗೆ? ಬರ್ಲಿಲ್ಲ ಅವರು. ಯಾಕೆಂದ್ರೆ ಒಂದು ಊರಲ್ಲಿ ಎಷ್ಟೊತ್ತಿಗಾಗ್ಲೇ ದೊಡ್ಡ ವಿಚಾರ ಬೆಳಗು ಪ್ರಚಾರ ಆಗಿ ನಮ್ ತಂದೆಗೆ ಬೇರೆ ಮದುವೆ ಮಾಡ್ಬಿಟ್ಟಿದ್ರು, ಎರಡನೇ ಮದುವೆನ. ಓಹೋ, ಅಂದ್ರೆ ತಾಯಿ ಹಾಗೆ ಹೋಗುವ ಮುನ್ನ ನಿಮ್ಮ ಆ ಸಮಯದಲ್ಲಿ ನಿಮ್ಮ ವಯಸ್ಸುಗಳು ಎಷ್ಟು? ನನಗೆ ಒಂದು 4 ವರ್ಷ ಇರ್ಬೋದು, ನನ್ನ ತಮ್ಮನ್ಗೆ ಒಂದು 2 ವರ್ಷ ಇರ್ಬೋದು. ಅದಾಗಿ ಅವ್ರು ಬಿಟ್ಟೋದ್ಮೇಲೆ ನಮ್ಗೆ ಸಿಕ್ಕಿದ್ದೆ ನಾನು 10ನೇ ಕ್ಲಾಸಿಗೆ ಬಂದಾಗ. ಅಲ್ಲಿ ತನಕ ಅವ್ರು ನನ್ಗೆ ಸಿಗ್ಲೂ ಇಲ್ಲ, ಮತ್ತೆ ಗೊತ್ತೂ ಇರ್ಲಿಲ್ಲ. ಕಡೆಗೆ ಅವ್ರನ್ನ ಎಷ್ಟೋ ಪ್ರಯತ್ನ ಪಟ್ಟು ಉಳಿಸ್ಕೊಳಕ್ ಪ್ರಯತ್ನ ಪಟ್ಟೆ. ಒಂದ್ ನಿಮಿಷ. ನಿಮ್ ತಂದೆಯ ಸ್ನೇಹಿತ ಅಂದ್ರೆ ಯಾವ ತರ ಸ್ನೇಹಿತ? ಏನ್ ಬಾಲ್ಯ ಸ್ನೇಹಿತನ, ಊರಿನ ಸ್ನೇಹಿತನ, ವ್ಯವಹಾರದ? ಇಲ್ಲ. ನಮ್ಮ ತಂದೆಗೆ ನಮ್ಮ ತಂದೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆ ವ್ಯಾಪಾರದಲ್ಲಿ ಸ್ನೇಹಿತರಾಗಿದ್ದವನು ಅವನು. ಅವನಿಂದ ಅವರು ಮನೆಗೆ ಬರ್ತಿದ್ರಾ? ಹೌದು. ಮನೆಗೆ ಬರ್ತಾ ಇದ್ರು, ಮನೇಲೆ ಕೆಲವೊಂದಷ್ಟು ದಿನ ಉಳ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ತಾಯಿ ಸಂಪರ್ಕ ಆಗಿರೋದು? ತಾಯಿಗೆ ಅಂದ್ರೆ ನಮ್ಮ ತಾಯಿಗೆ ಸಂಪರ್ಕ ಅಂದ್ರೆ ಅವನು ಒಬ್ಬ ನಮ್ಮ ಮನೆಯಲ್ಲಿ ಕೆಲ್ಸದಾಳ ತರ ಇದ್ದವನು ಅಷ್ಟೇನೆ. ಆದ್ರೆ ಅವನಿಂದ ಎಷ್ಟು ದ್ರೋಹ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಇದೆಲ್ಲವನ್ನು ಕೂಡ ಎಪಿಸೋಡ್ ನಲ್ಲಿ ಹೇಳ್ಕೊಂಡಿದೀನಿ. ಆದ್ರೂ ಕೂಡ ಏನು ಹೊಸದಾಗಿ ಕೇಳಿಸ್ಕೊತಾ ಇದಾರೋ ಅವಾಗೊಂದು ಸಿಂಪಲ್ ಆಗಿ ಒಂದಷ್ಟು ವಿಚಾರಗಳನ್ನ ಹೇಳ್ಬಿಡ್ತೀನಿ. ಸೊ ಇದಿಷ್ಟಾದ್ಮೇಲೆ ನಮ್ಗೆ ನಮ್ ತಾಯಿ ಸಿಕ್ಕಿದ್ರೆ ನಾನು 10ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಏನೇನ್ ನಡೀತು, ಆಮೇಲೆ ನಮ್ ತಾಯಿಯವರು ನಾನು ಹೇಗಾದ್ರೂ ಮಾಡಿ ಸಾಕ್ಬೇಕು ಅಂತೇಳಿ ಶಾಲೆಯನ್ನ ಬಿಟ್ಟು 10ನೇ ಕ್ಲಾಸ್ಗೆ ನಂದು ಕಂಪ್ಲೀಟ್ ಆದ ತಕ್ಷಣ ನಮ್ ತಾಯಿಯನ್ನ ಉಳಿಸ್ಕೊಳ್ಳಿಕ್ಕೆ ನಾನು ಹೋರಾಟ ಮಾಡಿದ್ದೆಲ್ಲ ಆಗಿದ್ದು ಆ ಒಂದು ಎಪಿಸೋಡ್ ನಲ್ಲಿ ಹೇಳ್ಕೊಂಡಿದೀನಿ.
ಅಂದ್ರೆ ಅಲ್ಲಿ- ಇಲ್ಲಿ ತಾಯಿ ಹೋಗಿದ್ದಾರೆ ಅನ್ನೋದು ಆ ವಯಸ್ಸಲ್ಲಿ ನಿಮಗೆ ಯಾರು ಹೇಳಿದ್ದು? ಅಂದ್ರೆ ಎಷ್ಟು ವಯಸ್ಸಿಗೆ ಬಂದಾದ್ಮೇಲೆ ಈ ಕಥೆ ಎಲ್ಲ ನಿಮಗೆ ಗೊತ್ತಾಗಿದ್ದು? ನಾನು 5ನೇ ತರಗತಿಗೆ ಬಂದಾಗ, ಅಲ್ಲ ಸಾರಿ ಕ್ಷಮಿಸಿ, 5ನೇ ವರ್ಷಕ್ಕೆ ಬಂದಾಗ ನಾನು 1ನೇ ಕ್ಲಾಸ್ಗೆ ಸೇರ್ಕೊಂಡಿದ್ದೆ. ಹ್ಮ್ ಅಲ್ಲಿ ತನಕ ನನಗೆ ನನ್ನ ತಾಯಿ ನಮ್ಮ ಅಜ್ಜಿನೇ ಅಂತ ತಿಳ್ಕೊಂಡಿತ್ತು. ಅಲ್ಲಿವರೆಗೂ ನಮ್ಮ ತಾಯಿ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನನಗೆ ಪ್ರಾಮಾಣಿಕವಾಗಿ. ಅಲ್ಲಿ ನಿಜವಾದ ನಮ್ಮ ತಾಯಿ ಬೇರೆ ಇದ್ದಾರೆ ಅಂತ ಗೊತ್ತಾಗಿತ್ತು ನನ್ನ ಸ್ನೇಹಿತ ಶಿವಕುಮಾರನ ವಿಚಾರದಿಂದ. ಅವ್ರ ಮನೆಗೆ ನಾನು 1ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಹೋಗಿ ಇಬ್ರು ಕೂಡ ಅವನ್ ಕರ್ಕೊಂಡು ಹೋಗಿದ್ದ ಮಧ್ಯಾಹ್ನ ಟೈಮಲ್ಲಿ. ಸ್ಕೂಲ್ ಬಿಟ್ಟಾಗ ಮಧ್ಯಾಹ್ನ ಟೈಮಲ್ಲಿ ಹೋಗಿ ಅವ್ರ ಮನೆ ಕರ್ಕೊಂಡು ಹೋದ. ಮಜ್ಜಿಗೆ ಎಲ್ಲ ಕೊಟ್ಟು ಇಬ್ರು ತಿಂತಾ ಇದ್ವಿ, ಅವನು ಕಲ್ಸ್ಕೊಂಡು ಇಬ್ರು ತಿಂತಾ ಇದ್ವಿ. ಆಗ ಆ ಟೈಮಲ್ಲಿ ಅವ್ರ ತಾಯಿ ಬಂದು ಅವನಿಗೆ ಹೊಡೆಯಕ್ ಶುರು ಮಾಡಿದ್ರು. ನನಗೆ ಅದು ಅರ್ಥನೇ ಆಗ್ಲಿಲ್ಲ, ಯಾಕೆ ಹಿಂಗ್ ಹೊಡಿತಾ ಇದಾರೆ ಅಂತ. ಕಡೆಗೆ ಅವರು ಒಂದ್ ಮಾತು ಹೇಳಿದ್ರು. ಅಂದ್ರೆ ನನ್ ಶಿವಕುಮಾರ್ನ ತಾಯಿ ಹೇಳಿದ್ದು, ಇವನು ಓಡೋಗಿರೋಳ ಮಗ, ಇವನ್ ಜೊತೆಲಿ ಇದ್ ಮಾಡ್ತೀಯ, ಆ ಓಡೋಗಿರೋಳ ಮಗಳನ್ ಜೊತೆ ನೀನ್ ಮಾಡಿದ್ರೆ ಅವನು ಮಕ್ಳು ಕೂಡ ಹಂಗೆ ಇರ್ತಾರೆ, ಅಂತ ಜೊತೆ ಏನ್ ನೀನ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ ಹೇಳಿ ಬೈದ್ಬಿಟ್ರು. ಅವಾಗ ನನಗೆ ಆ ಅರಿಯದ ವಯಸ್ಸಿನಲ್ಲಿ ನನಗೆ ತುಂಬಾ ನೋವಾಗಿ, ಹಾಗಾದ್ರೆ ನಮ್ಮ ಮನೇಲಿರುವಂತ ಅವ್ವ ಅಂತ ಕರೆಯೋದು ನಾನು ಯಾರನ್ನ ಕರಿತಾ ಇದ್ದೀನಿ ಅಂತ ಹೇಳಿ ನನಗೆ ಕನ್ಫ್ಯೂಸ್. ತುಂಬಾ ಬಾಯಿ ಬಿಡಿಸ್ಲಿಕ್ಕೆ ಆ ವಯಸ್ಸಿನಲ್ಲಿ ತುಂಬಾ ಪ್ರಯತ್ನ ಮಾಡಿದೆ. ಕಡೆಗೆ ಗೊತ್ತಾಯ್ತು ನನ್ನ ತಾಯಿ ಅವ್ರ ಮಗಳು, ನಮ್ಮ ಅಜ್ಜಿ ಮಗಳು ಅಂತ. ನಮ್ಮ ಸಾಕ್ತಾ ಇದ್ರು ನಮ್ಮ ಅಜ್ಜಿ ಅಂತ ಅವಾಗ ಗೊತ್ತಾಗಿತ್ತು ಗುರುಜಿ. ಇದೆಲ್ಲ ಆದ್ಮೇಲೆ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟೆ. ನಮ್ಮ ತಾಯಿ ಯಾರು ಅನ್ನೋ ಚಿಂತೆಯಲ್ಲಿ ನನ್ನಿಂದ ಬೇರೆಯವ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಬರೀ ಮರ ಗಿಡಗಳ ಜೊತೆ ಊರಲ್ಲಿ ನಮ್ಮ ಹೊಲದಲ್ಲಿ ಮರಗಳನ್ನ ನೆಡೋದು, ಅವುಗಳ ಜೊತೆನೆ ಬದುಕೋದು. ಎಲ್ಲಾ ಸ್ನೇಹಿತರು ಸಹವಾಸನೆ ಬಿಟ್ಬಿಟ್ಟೆ. ಸ್ನೇಹಿತರು ಅಂದ್ರೆ ಬೇಡ ನನಗೆ, ಯಾಕೆಂದ್ರೆ ನನ್ನಿಂದ ಇನ್ನೊಬ್ರಿಗೆ ತೊಂದ್ರೆ ಆಗುತ್ತಲ್ಲ, ಮತ್ತೆ ಅವ್ರ ಮನೇಲಿ ಹೊಡಿತಾರಲ್ಲ ಬೈತಾರಲ್ಲ ಅನ್ನೋ ಒಂದು ಇದನ್ನ ಬಿಟ್ಟೆ ಗುರುಜಿ. ಇದೆಲ್ಲದ್ರ ನಡುವೆ ನಮ್ಮ ಅಪ್ಪನಿಗೆ 2ನೇ ಮದ್ವೆ ಆಯ್ತು. ಅವ್ರಿಗೂ ಒಂದು ಗಂಡು ಮಗು ಆಯ್ತು, ನಮ್ಮ ಚಿಕ್ಕಮ್ಮನಿಗೆ. ಇದೆಲ್ಲ ಆದ್ಮೇಲೆ ಒಂದು ಕಡೆ ನಮ್ಮ ತಾಯಿದು ಜೀವನ ಆ ತರ ಆಯ್ತು. ಅಷ್ಟೊತ್ತಿಗೆ ಆಗ್ಲಿ ನಮ್ಮ ತಾಯಿ ನನ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ ಅವ್ರನ್ನ ಏನು ಮಾಡಕ್ಕಾಗ್ದಿರುವಂತ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಇದೆಲ್ಲದ್ರ ನಡುವೆ ಕಡೆಗೆ ಅವ್ರನ್ನ ಒಂದು ಸರಿದಾರಿ ಮಾಡೋಷ್ಟ್ರಗಡೆ ಅವರು ನಮ್ಮಿಂದ ದೂರ ಆಗಿ ಅನಾಥ ಶವ ಆಗ್ಬಿಟ್ರು ಅಮ್ಮ. ಇದ್ರ ನಡುವೆ ಹೇಳ್ಕೋಬೇಕಾಗಿರುವಂತ ವಿಚಾರ ಇನ್ನೊಂದು ದೊಡ್ಡದಿದೆ ಗುರುಜಿ, ಇದನ್ನ ನಾನು ನಿಮ್ಗೆ ಹೇಳ್ಕೋಬೇಕು. ಏನಪ್ಪಾ ಅಂತಂದ್ರೆ ನಮ್ ತಾಯಿ ಆ ರೀತಿ ಬೀದಿ ಹಣ ಆಗ್ಬಿಟ್ರು. ಇನ್ನು ನನ್ ತಮ್ಮ ತುಂಬಾ ಚೆನ್ನಾಗಿದ್ದವನು, ನನ್ ಜೊತೆ ಆಡಿ ಬೆಳ್ಕೊಂಡು ಬದುಕ್ತಂತವನು. ತುಂಬಾ ದುಃಖ ಆಗ್ತಿದೆ. ಅವತ್ತು ನಾನು ಹೇಳ್ಕೋಬೇಕಿತ್ತು, ಈ ವಿಚಾರನ ಮರ್ತ್ಬಿಟ್ಟೆ ಗುರುಜಿ. ನನ್ ತಮ್ಮ ನನ್ಗಿಂತ 2 ವರ್ಷ ಚಿಕ್ಕವನು. ಫಸ್ಟ್ PUC ಮತ್ತೆ ನಮ್ ಕಾಲೇಜಿನ ದಿನಗಳೆಲ್ಲ ನನ್ ಜೊತೆಗೆ ಇದ್ದವನು. ಆದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಆಕ್ಟಿವ್ ಆಗಿದ್ದವನು ಒಂದು 10th ಕೂಡ ಒಳ್ಳೆ ರ್ಯಾಂಕ್ ಅಲ್ಲೇ ಪಾಸ್ ಮಾಡ್ಕೊಂಡು ಫಸ್ಟ್ PUC ಬಂದ. ಫಸ್ಟ್ PUC ಬಂದಾಗ್ಲೇ ನಾನು ಅವಾಗ್ಲೇ ಅಷ್ಟೊತ್ತಿಗಾಗ್ಲೇ ಈ ಪುಸ್ತಕ, ಆಧ್ಯಾತ್ಮಿಕ ಜಗತ್ತು, ಆ ಕಾಲದಲ್ಲೇ ನಾನು ಅದ್ರ ಜಾಸ್ತಿ ಮುಳುಗೋಗ್ಬಿಟ್ಟಿದ್ದೆ ಗುರುಜಿ. ನನ್ನ ತಮ್ಮನಿಗೂ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವಾಗ್ಲಿಂದಾನೇ ಪ್ರಯತ್ನ. ಅಂದ್ರೆ ಅವ್ನು ನಾನು ಏನು ಹೇಳ್ತಿರ್ಲಿಲ್ಲ, ನಾನು ನೋಡ್ ಕಲೀಲಿ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನನ್ನ ತಮ್ಮ ಅದೇನ್ ಅವನ್ ಹಣೆ ಬರದಲ್ಲಿ ಏನ್ ಬರ್ದಿತ್ತೋ ಗೊತ್ತಿಲ್ಲ, ಆ ಫಸ್ಟ್ PUC ನಲ್ಲಿ ಇಷ್ಟೊತ್ತಾಗ್ಲೇ ನಮ್ಮ ತಾಯಿಯನ್ನ ಈ ರೀತಿ ಅನಾಥವಾಗಿ ನೋಡುವಂತ ಪರಿಸ್ಥಿತಿ ಅವನಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಅವ್ಳ ಮುಖ ನೋಡೋಕಾಗ್ದೇನೆ ಬರೀ ಬೂದಿಯನ್ನ ತಂದು ಊರಲ್ಲಿ ಮಣ್ಣು ಮಾಡಿದ್ದು ಅವನಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಅಂದ್ರೆ ಅವ್ರು ಎಲ್ಲಿ ತೀರು ಹೋಗಿದ್ದು? ಮೈಸೂರಲ್ಲಿ ಗುರುಜಿ. ನಿಮ್ಗೆ ಗೊತ್ತು? ನಮ್ಮೂರಿನ ಒಬ್ರು ಅಷ್ಟು ಮುಖಂಡರಿಗೆ ನಮ್ ತಾಯಿ ಫೋಟೋನ ಕಳಿಸಿ ಈ ತರ ತೀರೋಗಿದ್ದಾರೆ ಅಂತ ಹೇಳಿದಾಗ ನಾವ್ ಅವ್ರನ್ನ ಹುಡುಕುವಂತ ಪ್ರಯತ್ನ ಮಾಡಿದ್ವಿ. ಮೈಸೂರಲ್ಲಿ
ಅವರ ಕೊನೆಯ ದಿನಗಳಲ್ಲಿ ಹೋಗಿ ಹುಡ್ಕುವಂತ ಪ್ರಯತ್ನದಲ್ಲಿ ಅವರು ಒಂದು ಹಾಸ್ಪಿಟ್ಲಲ್ಲಿ, ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಅನಾಥ ಶವವಾಗಿ ಅವ್ರನ್ನ ಬರ್ನ್ ಮಾಡ್ಬಿಟ್ಟಿದ್ರು ಗುರುಜಿ. ಬರೀ ಬೂದಿ ಮಾತ್ರ ನಮ್ಗೆ ಸಿಕ್ಕಿದಷ್ಟೇ. ನಮ್ಮಮ್ಮನ ಒಂದು ಏನ್ ಹೇಳ್ತಾರೆ ಅದನ್ನ, ಒಂದು ಮಡಿಕೆಯಲ್ಲಿ ಬರೀ ಪುಡಿಯನ್ನ ಮಾತ್ರ ನಾನು ನೋಡಕ್ ಸಾಧ್ಯ ಆಯ್ತು ಅಷ್ಟೇ. ಕೊನೆ ಕ್ಷಣದಲ್ಲೂ ಕೂಡ, ಇವಾಗ್ಲೂ ಕೂಡ ಬಹಳ ದುಃಖ ಆಗುತ್ತೆ ಗುರುಜಿ. ಯಾಕೆಂದ್ರೆ ಅದನ್ನ ನೀವು ಹೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಕಡೆ ನನ್ನ ತಮ್ಮ ಚೆನ್ನಾಗಿದ್ದವನು, ಚೆನ್ನಾಗಿ ಬದುಕ್ತಾ ಇದ್ದಂತವನು. ನಾನು ಅವಾಗ್ಲೇ ಅಷ್ಟೊತ್ತಿಗಾಗ್ಲೇ ನನ್ಗೆ ಗೊತ್ತಾಗ್ಬಿಟ್ಟಿತ್ತು, ಜನ ಎಲ್ಲ ನಮ್ಮ ಅಮ್ಮನ ಬಗ್ಗೆ ಒಂದು ಪಟ್ಟ ಕಟ್ಬಿಟ್ಟಿದ್ದಾರೆ ಊರಲ್ಲಿ. ನಾವಾದ್ರೂ ಬದುಕಿ ಬಾಳಿ ನಮ್ಮ ಅಮ್ಮನ ಹೆಸರು ಉಳಿಸ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ನಾನ್ ಪಡ್ತಾ ಇದ್ದೆ. ಆದ್ರೆ ಅದೇನ್ ವಿಧಿ ಆಟನೋ ಏನೋ ಗೊತ್ತಿಲ್ಲ ಗುರುಜಿ. ನನ್ ತಮ್ಮ ಆ PUC ನಲ್ಲಿ ಇರ್ಬೇಕಾದ್ರೆ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟ. ಏನ್ ತಪ್ಪು ಅಂದ್ರೆ, ನಾವಪ್ಪ ಬೀರಲ್ಲಿ ಇಟ್ಟಿದಂತ ದುಡ್ಡನ್ನ ತಗೊಂಡೋಗಿ ಒಂದು 10,000 to 15,000 ಆವಾಗಿನ ಕಾಲದಲ್ಲಿ ಆ ದುಡ್ಡನ್ನ ತಗೊಂಡೋಗಿ ಈ ಯುಗಾದಿ ಹಬ್ಬದ ದಿನ ಯಾವ್ದೋ ಒಂದು ಆಟ ಆಡಿ ಅದ್ರಲ್ಲಿ ಕಳ್ಕೊಂಡ್ ಬಂದಾಗ ನಮ್ ತಂದೆ ಏನ್ ಮಾಡಿದ್ರು, ಅವನ್ನ ಒಡೆದು ಸಾಯಿಸ್ಬಿಡ್ತೀನಿ, ಅವ್ನ್ ಬದುಕಿರೋದೇ ಬೇಡ ಹಾಗೆ ಹೀಗೆ ಅಂತ ಹೇಳಿ ಅವನ ಭಯ ಪಡ್ಸ್ಲಿಕ್ಕೋ ಏನೋ ಗೊತ್ತಿಲ್ಲ. ನಮ್ಮಪ್ಪ ಆತರ ಅಂದಿದ್ದಕ್ಕೆ ಅವನು ಊರ್ನೇ ಊರ್ ಬಿಟ್ಟು ಹೋದವನು ಎಲ್ಲಿ ಹೋದ, ಎತ್ತು ಹೋದ ಏನೂ ಗೊತ್ತಿಲ್ಲ. ಸುಮಾರು 2 ವರ್ಷದ ಮೇಲೆ ನನಗೆ ಒಂದು ಅವನ ಕಡೆಯಿಂದಾನೇ ಫೋನ್ ಬಂತು. ನಾವ್ ಅಷ್ಟೊತ್ತಿಗಾಗ್ಲೇ ಇವನು ಏನೋ ಆಗ್ಬಿಟ್ಟಿದ್ದಾನೆ ಅಂತೇಳಿ ಅವನದೇ ಚಿಂತೆಯಲ್ಲಿ, ಅವನದೇ ಯೋಚನೆಯಲ್ಲಿ ನಾವೆಲ್ಲ ಮುಳುಗೋಗಿದ್ವಿ, ನಮ್ಮ ಅಜ್ಜಿ ಮತ್ತೆ ನಾನು. ನಮ್ಮ ಅಜ್ಜಿಗೆ ಇದ್ದವರು 3 ಜನ. ಅಂದ್ರೆ 3 ಕಣ್ಣುಗಳು ನಮ್ಮ ಅಜ್ಜಿಗೆ. ಒಬ್ಳು ತಾಯಿ, ನನ್ನ ತಾಯಿ ಅಂದ್ರೆ ಅವಳ ಮಗಳು, ನಮ್ಮ ಅಜ್ಜಿ ಮಗಳು, ಇನ್ನು ನನ್ನ ತಮ್ಮ, ಇನ್ನು ನಾನು. ಇದು ಬಿಟ್ಟರೆ ಬೇರೆ ಯಾರು ದಿಕ್ಕಿಲ್ಲ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಅವಳು ಸಾವನ್ನ ಮೊದ್ಲು ತಗೋಬೇಕಿತ್ತು, ಆದ್ರೆ ಅವಳು ಕಣ್ಮುಂದೆನೆ ನಮ್ಮಮ್ಮ ಸತ್ತೋದ್ರು. ಅಂದ್ರೆ ಸ್ವಂತ ಅವಳ ಮಗಳು ಸತ್ತೋದ್ಲು. ಇನ್ನು ನನ್ನ ತಮ್ಮ ಈ ತರ ಮಾಡ್ಕೊಂಡವನು ನನಗ್ ಫೋನ್ ಮಾಡ್ದೆ 2 ವರ್ಷ ಆದ್ಮೇಲೆ. ಬೆಂಗ್ಳೂರ್ಗೆ ಹೊರಟೋದ, ಈ ದುಡ್ಡು ಎತ್ಕೊಂಡು ಬೆಂಗ್ಳೂರ್ಗೆ ಹೋದ್ಮೇಲೆ 2 ವರ್ಷ ಆದ್ಮೇಲೆ ಫೋನ್ ಮಾಡ್ದ. ಅಣ್ಣ, ನಾನು ತುಂಬಾ ಚೆನ್ನಾಗಿದ್ದೀನಿ, ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ, ಒಂದು ಒಳ್ಳೆ ಕಂಪನಿಯಲ್ಲಿ ಇದ್ದೀನಿ, ಬಾ ನನ್ ನೋಡುವೆ ಅಂತ ಹೇಳಿ ಕರ್ದ. ನನಗೂ ಒಂಥರ ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿದ್ದೆ ಅದೇ ಅಲ್ವಾ, ಈ ತರ ತಾಯಿ ಮಕ್ಕಳು ಬೆಳೆದು ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದ್ದಾರೆ ಬಿಡಪ್ಪ ಅಂತೇಳಿ ಖುಷಿ ಪಡ್ತಾರೆ. ಅವಾಗಾದ್ರೂ ಜನಕ್ಕೆ ಒಂದು ಆ ಕೆಟ್ಟ ಭಾವನೆ ಹೋಗ್ಬೋದೇನೋ ಅನ್ನೊಂದು ಭಾವನೆ ನನಗೂ ಬಂದು ಬಹಳ ಖುಷಿ ಆಯ್ತು. ಅವನ ಜೊತೆ ಹೋದೆ, 1 ವಾರ ಇದ್ದೆ. ಆ ಒಂದು ಕಂಪನಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅದು ಸಾಫ್ಟ್ವೇರ್ ಕಂಪನಿ. ಅಲ್ಲಿ ಒಂದು ಕ್ಯಾಂಟೀನ್ ಟೈಪ್ ಮಾಡ್ಕೊಂಡು ದುಡ್ಡು ಗಳಿಸ್ಕೊಂಡು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು, ಅಲ್ಲೂ ಕೂಡ ಜನಗಳನ್ನ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಎಲ್ಲರ ಪರಿಚಯದವನಾಗಿ ಬೆಳೆದಿದ್ದ ಅವನು ನನ್ನ ತಮ್ಮ. ಸರಿ, ನನಗೂ ಖುಷಿ ಆಯ್ತು. ಸ್ವಲ್ಪ ದಿನಗಳಾದ್ಮೇಲೆ ನಮ್ಮ ಅಜ್ಜಿ ಅವರೆಲ್ಲ ಮತ್ತೆ ಭೇಟಿಯಾದ. ನಮ್ಮ ಅಪ್ಪನ್ ಭೇಟಿ ಆಗ್ಲಿಲ್ಲ. ನಮ್ಮ ಅಜ್ಜಿ ಮತ್ತೆ ನಮ್ಮ ಅಜ್ಜಿ ಅಕ್ಕ ತಂಗಿಯರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಊರಿಗೆ ಬಂದ. ಅದಾದ್ಮೇಲೆ ನಮ್ಮ ಅಜ್ಜಿ ಹತ್ರ ಅಷ್ಟು ಇನ್ನ ಮತ್ತೆ ಬಿಸ್ನೆಸ್ ಮಾಡ್ತೀನಿ, ಇನ್ನ ಕ್ಯಾಂಟೀನ್ ದೊಡ್ಡದು ಮಾಡ್ತೀನಿ ಅಂತ ಹೇಳಿ ನಮ್ಮ ಅಜ್ಜಿ ಹತ್ರ ದುಡ್ಡು ಕೇಳ್ದ. ಅವ್ರು ಇದ್ಬದ್ದು ಒಡವೆಗಳನ್ನೆಲ್ಲ ಕೊಟ್ರು. ಮತ್ತೆ ನನ್ಗೂ ಕೇಳ್ದ, ಅಣ್ಣ ನಾನು ಈ ತರ ಕಷ್ಟದಲ್ಲಿದ್ದೀನಿ, ಸಹಾಯ ಮಾಡು ಅಂತ. ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ಸಹಾಯ ಮಾಡಿದೆ. ನಾನ್ ಟೀಚರ್ ಆಗಿರೋ ಕಾರಣದಿಂದ ಮೈಸೂರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಯ್ತು, ಬೇರೆ ಜಿಲ್ಲೆಗೆ. ಹಾಗಾಗಿ ನಾನು ಬೇರೆ ಜಿಲ್ಲೆಗೆ ಹೊರಟೋದೆ. ನನ್ನ ಹತ್ರ ಇದ್ದಂತ ಬೈಕು, ನನಗೇನು ಅವಶ್ಯಕತೆ ಇಲ್ಲ, ನಾನು ಟೀಚರ್ ಆಗಿರೋದ್ರಿಂದ ನನಗೇನು ಅವಶ್ಯಕತೆ ಇಲ್ಲ, ನೀನೇ ಇಟ್ಕೊ ಅಂತ ಹೇಳಿ ಎಲ್ಲ ಕೊಟ್ಟು ನಮ್ಮ ಅಜ್ಜಿನೂ ಸ್ವಲ್ಪ ಹೆಲ್ಪ್ ಮಾಡಿ ಹೊರಟೋದ್ವಿ. ನಾನು ಹೊರಟೋದೆ, ನಮ್ಮ ಅಜ್ಜಿ ನಮ್ಮೂರಲ್ಲಿ ಉಳ್ಕೊಂಡ್ರು. ಸೊ ಇಲ್ಲಿ ಸುಮಾರು 1-2-3 ವರ್ಷ ಗ್ಯಾಪ್ ಆಯ್ತು. ಮಾತಾಡ್ತಿದ್ವಿ ಫೋನಲ್ಲಿ. ಗ್ಯಾಪ್ ಆದಾಗ ಅವನು 3 ವರ್ಷ ಆದ್ಮೇಲೆ ಒಂದು ವಿಚಾರವನ್ನ ನನಗೆ ವ್ಯಕ್ತಪಡಿಸ್ದ. ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ನನ್ ಜೊತೆನೆ ಹೇಳ್ದ. ನಾನಾಗ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಈ ತರ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ,
ನಾನು ಅವಳನ್ನೇ ಮದ್ವೆ ಆಗ್ಬೇಕು ಅಣ್ಣ ಅಂತ ಅಂದ. ನಾನ್ ಹೇಳ್ದೆ, ಅಲ್ಲಪ್ಪ ಈಗ ಇನ್ನೂ ನಾನೇ ಮದ್ವೆ ಆಗಿಲ್ಲ, ಜನ ಮೊದ್ಲೇ ನಮ್ ಬಗ್ಗೆ ಮತ್ತೆ ನಮ್ಮ ತಾಯಿ ಬಗ್ಗೆ ಮನೆತನದ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ, ಏನೇನೋ ಅಂತಾರೆ. ಈಗ ನೀನು ಈ ತರ ಮಾಡ್ಕೊಂಡ್ರೆ ಹೆಂಗಪ್ಪ, ಬೇಡ ಕಣೋ ಅಂತ ನಾನು ಹೇಳ್ದೆ. ಸರಿ ಆಯ್ತು, ನನಗೆ ಯೋಚನೆ ಮಾಡ್ದೆ, ಈಗ ಅವನೇನೋ ಇಷ್ಟಪಡ್ತಾ ಇದೀನಿ, ಇಲ್ಲ ಅಣ್ಣ ನನ್ಗೆ ಅವ್ಳು ಬಿಟ್ಟಿರೋಕೆ ಆಗಲ್ಲ, ನನ್ ಮದುವೆ ಆಗ್ಲೇಬೇಕು ಅಂದ. ಸರಿ ಆಯ್ತಪ್ಪ, ಆಯ್ತು ಹೋಗ್ಲಿ, ಆಯ್ತು ಏನ್ ಬೇಕು ನನ್ ಕಡೆಯಿಂದ ಕೇಳ್ದೆ. ಆದ್ರೆ ಅಣ್ಣ ನಾನು ಇಲ್ಲಿ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದೀನಿ, ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇದೀನಿ ಅಂತ ಮಾತು ಹೇಳ್ದ. ನನ್ಗೆ ಫುಲ್ ಶಾಕ್ ಆಗ್ಬಿಡ್ತು. ಯಾಕೆಂದ್ರೆ ನಾನ್ ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ನಮ್ ತಾಯಿ ವಿಚಾರದಲ್ಲಿ ಅನ್ಕೊಂಡಿದ್ದೆ ಬೇರೆ, ನಾವ್ ಹೆಂಗ್ ಬದುಕ್ಬೇಕು, ಜನಗಳ ಮುಂದೆ ಯಾವ ತರ ಬದುಕಿ ಬಾಳ್ಬೇಕು ಅಂತ ನಾನು ಯೋಚನೆ ಮಾಡ್ದೆ. ಆದ್ರೆ ಇವನು ಈ ಮಟ್ಟಕ್ಕೆ ಹೇಗ್ ತಗೊಂಡ್ಬಿಟ್ನಲ್ಲ ಇವನನ ಅಂತ ಹೇಳಿ ನಾನು ತುಂಬಾ ಎಷ್ಟು ಅಂದ್ರೆ ಒಂದ್ ದಿನ ಎಲ್ಲ ಕೂರ್ಸ್ಕೊಂಡೆಲ್ಲ, ಅಂದ್ರೆ ಫೋನಲ್ಲಿ ತುಂಬಾ ಹೇಳ್ದೆ, ನನಗೂ ತಲೆ ಕೆಡ್ತಾ ಇತ್ತು. ಅವ್ನು ಸರಿ ಹೋಗ್ತೇನೆ ಅಂತ ತುಂಬಾ ಹೇಳ್ದೆ, ಅವ್ನು ಕೇಳಲಿಲ್ಲ. ನೋಡಪ್ಪ, ಊರಲ್ಲಿ ನಮ್ಮೂರಲ್ಲಿ ಇರೋದು ಒಂದೇ ಜಾತಿ, ನನಗೆ ಜಾತಿ ಬಗ್ಗೆ ಅನ್ಕೊಂಡಿರೋದು ನಾನು ಇಷ್ಟೇನೆ ಇವತ್ತು ಈ ಕ್ಷಣದವರೆಗೂ. ನೀವೇ ಹೇಳಿದ್ರಿ ಭಗವದ್ಗೀತೆ ಎಲ್ಲ ಬರೀತೀಯಾ, ಹೇಳ್ತೀಯಾ, ಅಲ್ಲ ಆಗ್ತೀಯಾ ಅಂತ ಹೇಳಿದ್ರಿ. ಆ ನಂಬಿರೋ ಭಗವದ್ಗೀತೆ ಮೇಲೆ ನಾನು ನಂಬಿರೋದು ಈ ಭೂಮಿ ಮೇಲೆ ಇರೋದು ಎರಡೇ ಜಾತಿ, ಅದು ಗಂಡು ಮತ್ತೆ ಹೆಣ್ಣು. ನಾನಿವತ್ತು ಕೂಡ ಆಗಿರೋದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಆದ್ರೆ ಯಾವತ್ತೂ ಕೂಡ ನಾನು ಆ ಜಾತಿ ಈ ಜಾತಿ ಅಂತ ಭಾವನೆ ತಂದ್ಕೊಂಡವನಲ್ಲ. ನನ್ನ ಮನಸ್ಸಿನ ಒಳಗಡೆ, ನನ್ನ ಮನೆ ಒಳಗಡೆ ಯಾರು ಬಂದ್ರು ಕೂಡ ನಾನು ಒಬ್ಬ ಮನುಷ್ಯನಾಗಿ ನೋಡ್ತೀನಿ. ಅವನ್ಗೆ ಆ ಕ್ಷಣದಲ್ಲಿ ನಾನು ಹೇಳಿದ್ದೇನಂತ ಅಂದ್ರೆ, ಬೇಡಪ್ಪ, ಊರಿನ ಜನ ಮೊದ್ಲೇ ಅಮ್ಮನ ಬಗ್ಗೆ ತುಂಬಾ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ನಮ್ಮನ್ನ ಅವರು ನಾವೇನೋ ಒಂದ್ ತಪ್ಪು ಮಾಡಿದ್ರೆ ಅಮ್ಮನೇ ಸರಿ ಇರ್ಲಿಲ್ಲ ಅಂತ ಮೊದ್ಲೇ ಅವಳಿಗೆ ತೂರ್ತಾಳೆ. ಬದುಕಿದ್ದಾಗ್ಲೂ ನೆಮ್ಮದಿರ್ಲಿಲ್ಲ ಅವಳಿಗೆ, ಇನ್ ಸತ್ತಾಗ್ಲಾದ್ರೂ ಸಮಾಧಾನ ಕೊಡುವಂತ ಕೆಲ್ಸ ನಾವು ಮಾಡ್ಬೇಕನ್ನೋ ಬೇಡ ಅಂತ ಹೇಳಿದೆ. ಆಮೇಲೆ ಇದನ್ನು ಹೇಳಿದೆ, ಊರಲ್ಲಿ ಇರೋದು ಒಂದೇ ಜಾತಿ, ಇನ್ನು ಬೇರೆ ಜಾತಿಯನ್ನ ಕರ್ಕೊಂಡ್ ಬಂದ್ರೆ ಊರ್ ಜನ ಬಿಡಲ್ಲ, ತುಂಬಾ ತಪ್ಪುಗಳಾಗ್ತವೆ, ಯೋಚನೆ ಮಾಡಪ್ಪ ಅಂತೆಲ್ಲ ಹೇಳಿದೆ. ಅವನು ನನ್ ಮಾತಿಗೆ ಮೊದಲು ಏನೇ ಮಾಡಿದ್ರು ತಿರಸ್ಕಾರ ಮಾಡ್ಬಿಟ್ಟ. ಕಡೆಗೆ ಫೋನ್ ಕಟ್ ಮಾಡ್ದ, ಫೋನ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ತಾ, ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡ. 3 ವರ್ಷ ಮತ್ತೆ 3 ವರ್ಷ ಗ್ಯಾಪ್. ಅಲ್ಲಿ ಏನಾಯ್ತು ಆ 3 ವರ್ಷದಲ್ಲಿ ಏನೇನ್ ಕತೆ ಏನು ಗೊತ್ತಿಲ್ಲ. ನಮ್ ಪಾಡಿಗೆ ನಾವಿದ್ವಿ. ನಮ್ಮ ಅಜ್ಜಿ ದಿನಾ ಕಣ್ಣೀರು, ಮಗಳು ಕಳ್ಕೊಂಡೆ, ಈಗ ಇರೋ ಮೊಮ್ಮಕ್ಳಲ್ಲಿ ಇಬ್ರು, ನೀನೇನೋ ಇಲ್ಲಿದ್ದೀಯ ನನ್ ಕಣ್ ಮುಂದೆ, ಅವ್ನ್ ಎಲ್ಲಿದ್ದಾನೋ ಏನೋ ಹುಡುಕಪ್ಪ ನೋಡಪ್ಪ ಅಂತ ಅವಳು ನಮ್ಮ ಅಜ್ಜಿ. ಕಡೆಗೆ ಮತ್ತೆ ಹೇಗೋ ಹೀಗೋ ಆಗೋ ಹೀಗೋ ಎಲ್ಲಾ ವಿಚಾರಗಳು ತಲುಪುವಷ್ಟೊಳಗಡೆ ಊರಲ್ಲಿ ಆಲ್ರೆಡಿ ವಿಚಾರಗಳು ಗೊತ್ತಾಗೋಯ್ತು, ಅವಳಿಗಿನ್ ಮದ್ವೆ ಆಗಿದ್ದಾನೆ ಏನು ಅಂತ. ಅದು ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮೂರ್ನವರೆಲ್ಲ ಸೇರ್ಕೊಂಡು ಅವನ್ ಯಾವುದೇ ಕಾರಣಕ್ಕೂ ಊರೊಳಗ್ ಬರ್ಲೇಬಾರ್ದು, ಊರೊಳಗ್ ಬಂದ್ರೆ ಊರಿಂದ ನಿಮ್ಗೆ ಬಹಿಷ್ಕಾರ ಹಾಕ್ಬಿಡ್ತೀವಿ ನಿಮ್ ಫ್ಯಾಮಿಲಿ. ಅವನು ಅಂದ್ರೆ ಅವ್ನು ಬೇರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾನೆ ಅನ್ನೋ ತರ ಬಿಂಬಿಸ್ಬಿಟ್ರು. ಅದು ನಿಜನೋ ಸುಳ್ಳು ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ನು ಫೋನು ಮಾಡಿಲ್ಲ, ಅಷ್ಟೊಂದು ಗ್ಯಾಪ್ ಆಗಿದೆ. ಸೊ ಅದಾದ್ಮೇಲೆ 3 ವರ್ಷ ಆದ್ಮೇಲೆ ನನಗೆ ಫೋನ್ ಮಾಡ್ದ, ತುಂಬಾ ಕಷ್ಟ ಆಗಿದೆ, ನಾನು ಮದುವೆ ಆಗ್ಬಿಟ್ಟಿದ್ದೀನಿ, ನಾನು ಈ ತರ ಇದ್ದೀನಿ, ನನಗೆ ಮನೆ ಮಾಡ್ಬೇಕು, ದುಡ್ಡಿನ ಅವಶ್ಯಕತೆ ಇದೆ ಎಂದ. ನಾನು ಬೇರೆ ಏನು ಕೇಳಲಿಲ್ಲ, ಯಾಕೆ ಮದುವೆ ಆದೆ, ಯಾರು ಮದುವೆ ಆಗಿದೆ, ಎಲ್ಲಿದೀಯ, ಏನು ಕೇಳಲಿಲ್ಲ. ಅವ್ನು ಏನ್ ಬೇಕಾಗಿತ್ತು ಆ ದುಡ್ಡಿನ ವ್ಯವಸ್ಥೆ ನಾನು ಮಾಡಿದೆ. ದುಡ್ಡಿನ ವ್ಯವಸ್ಥೆ ಮಾಡಿದ್ಮೇಲೆ ನಾನು ನಮ್ಮ ಅಜ್ಜಿ ಅವ್ರಿಗೆಲ್ಲ ಹೇಳ್ದೆ, ನಮ್ಮ ತಂದೆನ ಬಿಟ್ಟು ನಮ್ಮ ಅಜ್ಜಿ ಅಕ್ಕ ತಂಗಿಯವ್ರಿಗೆಲ್ಲ ಹೇಳ್ದೆ, ಈಗ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಈಗ ಏನೋ ಒಂದ್ ಕಾರ್ಯಗಳು ಮಾಡ್ಬೇಕು, ಏನ್ ನೋಡಿ ಅವ್ನು ಎಲ್ಲಿದ್ದಾನೆ ಏನು ಅಂತ ನೋಡೋಣ, ಏನೋ ಒಂದ್ ಸರಿ ದಾರಿ ತರೋಣ ಅಂತೇಳಿ ನಾನು ಎಲ್ಲಾ ತರ ಹೇಳಿ ಅಷ್ಟೊತ್ತಾಗ್ಲೇ ಅವನು ಬಂದು ಮೀಟ್ ಆದ್ವಿ. ಎಲ್ರು ಎಲ್ಲ ಹೇಳ್ಕೊಂಡ, ಹಿಂಗ್ ಮದ್ವೆ ಆಗಿದೆ, 3 ವರ್ಷ ಆಯ್ತು, ಈ ತರ ಒಂದ್ ಪಾಪನು ಕೂಡ ಇದೆ ಅಂತೆಲ್ಲ ಹೇಳ್ದ. ಎಲ್ಲ ಆಯ್ತು, ನಾವು ಹೋಗಿ ನೋಡ್ಕೊಂಡು ಎಲ್ಲ ನಮ್ ಕೈಲಿ ಏನೇನಾಗುತ್ತೆ ಅದೆಲ್ಲ ಮಾಡಿದ್ವಿ. ಇದ್ರ ನಡುವೆ ನನ್ ತಮ್ಮ ಅಷ್ಟೊತ್ತಾಗ್ಲೇ ಅವನು ಪೂರ್ತಿ ಡ್ರಿಂಕ್ ಅಡಿಕ್ಟ್ ಆಗ್ಬಿಟ್ಟಿದ್ದ. ಬೆಳಿಗ್ಗೆನೆ
ನನ್ ಜೊತೆ ಇದ್ದವನು, ನನ್ ಜೊತೆ ಆಡಿ ಬೆಳೆದವನು ಬೆಳಿಗ್ಗೆನೆ ಕುಡಿಯೋಕ್ ಸ್ಟಾರ್ಟ್ ಮಾಡ್ತಾ ಇದ್ದ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನನ್ ತಮ್ಮ ಚಿಕ್ಕದ್ರಲ್ಲೇ ಸತ್ತೋಗ್ಬೇಕಿತ್ತು. ಅವನಿಗೆ ಒಂದ್ ದೊಡ್ಡ ಕಾಯಿಲೆ ಇತ್ತು, ಅಂದ್ರೆ ಈ ದಮ್ಮು ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು. ಅವನು ಬದುಕೋದೇ ಇಲ್ಲ. ಯಾವಾಗ್ಲೂ ಬೆಳಿಗ್ಗೆ ಆದ್ರೆ ಸಾಕು, ಸಂಜೆ ಆದ್ರೆ ಸಾಕು ಏದು ಉಸಿರು ಬಿಡ್ತಾ ಇದ್ದ. ಬದುಕೋದೇ ಇಲ್ಲ. ನಮ್ ತಂದೆ, ನಮ್ಮ ಅಜ್ಜಿ ಕಷ್ಟಪಟ್ಟು ಉಳಿಸ್ಕೊಂಡ್ರು ಅವನ್ನ. ಎಷ್ಟೋ ದುಡ್ಡಿನ ಎಂತೆಂತ ಹಾಸ್ಪಿಟ್ಲ್ಗೆಲ್ಲ ಖರ್ಚು ಮಾಡ್ಕೊಂಡು. ಆದ್ರೆ ಅವನು ಈ ಮಟ್ಟಕ್ಕೆ ಬಂದ್ಬಿಡ್ತಾನೆ ಅಂತ ಯೋಚನೆ ಕೂಡ ಮಾಡಿರ್ಲಿಲ್ಲ. ಕಡೆಗೆ ಒಂದು ಪಾಪು ಇದೆ ಅಂತ ಗೊತ್ತಾಯ್ತು. ಮತ್ತೆ ಅವ್ರ ಮನೆಗೆ ಹೋದ್ವಿ, ಎಲ್ಲ ನೋಡಿದ್ವಿ, ಎಲ್ಲ ಆಯ್ತು. ಅವನು ಅಷ್ಟೊತ್ತಿಗಾಗ್ಲೇ ಕುಡಿತಕ್ಕೆ ದಾಸ ಆಗ್ಬಿಟ್ಟಿದ್ದ. ನಾನು ಅಷ್ಟೊತ್ತಿಗಾಗ್ಲೇ ಅಲ್ಲಿ ಸ್ಕೂಲ್ನ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ. ಬೆಂಗಳೂರಲ್ಲಿ ಮನೆ ಮಾಡಿದ್ದ. ನಾನು ಏನ್ ಸಮಸ್ಯೆ ಆಗ್ತಿದೆ, ಇಲ್ಲಿ ಏನಾಗಿರ್ಬೋದು ಅಂತೇಳಿ ಅವರ ಗಂಡ ಹೆಂಡತಿಯರ ನಡುವೆ ನಾನೊಂದು ವಾರ ಹೋದೆ. ಒಂದು ವಾರದಲ್ಲಿ ಇವನು ನನ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಕೊಂಡ. ಅಷ್ಟೊತ್ತಾಗ್ಲೇ ಒಂದು ಹೆಣ್ಣು ಪಾಪು ಇತ್ತು ಅವನಿಗೆ. ಅವನು ಏನ್ ಹೇಳ್ಕೊಂಡ ಅಂದ್ರೆ, ಅಡ ಈ ತರ ನಾನು ನಿಮ್ಮೆಲ್ರನ್ನು ಬಿಟ್ಟು ಇವಳನ್ನ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ಇವಳಿಗೆ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇದೆ, ನಾನ್ ಕಣ್ಣಾರ ನೋಡ್ಬಿಟ್ಟಿದ್ದೀನಿ ಅಣ್ಣ. ಅದನ್ನ ನೋಡಿರೋದಕ್ಕೆ ತಲೆ ಕೆಡಿಸ್ಕೊಂಡು ಈ ತರ ಎಲ್ಲ ಕುಡಿಯೋಕೆ ಕಲ್ತ್ಬಿಟ್ಟಿದೀನಿ, ನಂಗೆ ಬಿಡೋಕು ಆಗ್ತಾ ಇಲ್ಲ ಅಂತ ಎಲ್ಲ ಹೇಳಿ ಅಷ್ಟೊತ್ತಿಗಾಗ್ಲೇ ಅವನು ಇನ್ನೂ ಒಂದು ಚಟ, ಅದ್ರ ಜೊತೆಗೆ ಆ ಕುಡಿತದ ಜೊತೆಗೆ ಈ ಜೂಜಾಟದ ಚಟ ಅದನ್ನು ಕಲ್ತ್ಕೊಂಡಿದ್ದ. ನಾನ್ ಸಾಕಷ್ಟು ಹೇಳಿದೆ, ಬೇಡಪ್ಪ ನೋಡಪ್ಪ ನಿನ್ ಫ್ಯಾಮಿಲಿನ ನೀನೇ ಕಳ್ಕೊಂಡ್ಬಿಡ್ತೀಯ. ಈ ಕಡೆ ಬೆಳಿಗ್ಗೆ ಆದ್ರೆ ಸಾಕು ಅವಳು ಇವನ್ ಜೊತೆ ಜಗಳ ಮಾಡೋದು, ಇವಳು ಅವನ್ ಜೊತೆ ಜಗಳ ಮಾಡೋದು, ನೀನ್ ಸರಿ ಇಲ್ಲ ಅಂತ ಅವಳ ಮೇಲೆ ವಾದ ಮಾಡೋದು. ನಾನು ಯಾವ ತರ ಮೈಂಡ್ ಸೆಟ್ ಆಗಿತ್ತು ಅಂದ್ರೆ, ಒಂದು ಅಷ್ಟೊತ್ತಿಗಾಗ್ಲೇ ಅವನಾಲೆ ಪೂರ್ತಿ ಅವನ ಜೀವನನ ಅರ್ಧಕ್ಕೆ ಮುಗಿಸ್ಕೊಂಡಿದ್ದ ಅಂತ ಅನ್ಸುತ್ತೆ ನನಗೆ. ಅಷ್ಟು ಡಿಪ್ರೆಷನ್ ಹೊರಟೋಗಿದ್ದ. ಬೆಳಿಗ್ಗೆನೆ ಕುಡಿಬೇಕಾಗಿತ್ತು ಅವನು. ಹಂಗಿದ್ದವನು ಈ ಮಟ್ಟಕ್ಕಾಗಿದ್ದ. ಸರಿ, ನಾನು ಎಲ್ಲಾ ತರನು ಬುದ್ಧಿ ಮಾತು ಹೇಳ್ದೆ, ಇಬ್ಬರನ್ನು ಮತ್ತೆ ಸರಿಪಡಿಸುವಂತೆ ಅದೆಲ್ಲ ಏನು ಈ ವ್ಯಭಿಚಾರದ ಬಗ್ಗೆ ಏನೇನ್ ಮಾಹಿತಿಗಳಿದೆ ನನಗ್ ಗೊತ್ತಿರೋ ಧರ್ಮಗಳು ಏನೇನ್ ಹೇಳ್ತಾ ಅದ್ರೆಲ್ಲ ಬಗ್ಗೆ ಇಬ್ಬರನ್ನು ಕೂರ್ಸ್ಕೊಂಡು, ಈ ತರ ಆದ್ರೆ ಹಿಂಗಾಗುತ್ತೆ, ನೀನಾದ್ರೂ ಅಷ್ಟೇ ಕಣಮ್ಮ, ಅವನಾದ್ರೂ ಅಷ್ಟೇನೆ, ಹಿಂಗೆಲ್ಲ ಇಬ್ರಿಗೂ ಕೂರ್ಸ್ಕೊಂಡು ನಾನು ಹೇಳುವೆ. ಆದ್ರೆ ಅವಳು ಚೆನ್ನಾಗಾದಾಗ ಇವನೇನ್ ಮಾಡ್ತಿದ್ದ, ನನ್ಗೆ ನನ್ ಫ್ಯಾಮಿಲಿಗಿಂತ ನೀನೇ ಹೆಚ್ಚು ಅನ್ನೋ ತರ ಅವಳ ಜೊತೆನೆ ಅವಳೇ ಸರಿ ಅನ್ನೋ ತರ ವಾದ ಮಾಡ್ಬೇಡೋನು. ಇದನ್ನ ನೋಡಿ ನನಗೂ ಬೇಜಾರಾಯ್ತು. ಇದು ಯಾಕೋ ಸರಿ ಹೋಗ್ತಾ ಇಲ್ಲಪ್ಪ, ನನ್ನ ಹತ್ರ ಅಂದ್ರೆ ಅವ್ರ ಜೊತೆ ಇದ್ದಿದ್ರಿಂದ ಇದು ಈ ತರ ಆಗ್ತಾ ಇದೆಯೇನೋ, ನಾನೇ ಸ್ವಲ್ಪ ದೂರ ಹೊರಟೋಗೋಣ ಅಂತ ಹೇಳ್ಬಿಟ್ಟು ನಾನೇ ವಾಪಸ್ ಬಂದ್ಬಿಟ್ಟೆ ಅಲ್ಲಿಂದ. ಅವ್ರಿಬ್ರನ್ನ ಬಿಟ್ಬಿಟ್ಟು, ನೀವೇನೋ ಮಾಡ್ಕೊಳ್ಳಿ, ಒಟ್ನಲ್ಲಿ ಸರಿಯಾಗಿ ನಿಮ್ ಜೀವನ ಸರಿ ಮಾಡ್ಕೊಳ್ಳಿ ಅಂತ. ಅಷ್ಟೊತ್ತಿಗಾಗ್ಲೇ ಇವರು ತುಂಬಾ ಮಿತಿ ಮೀರ್ಬಿಟ್ಟಿರುವಂತ ಜೀವನ. ಸರಿ ಆಯ್ತು. ಈ ಕಡೆ ಊರವ್ರಿಗೂ ಕೂಡ ಇವ್ನು ಹಿಂಗ್ ಮಾಡ್ಕೊಂಡಿದ್ದೇನೆ ಅಂತ ಗೊತ್ತಾಗೋಯ್ತು, ಪಾಪು ಇದೆ ಅಂತಾನು ಗೊತ್ತಾಯ್ತು. ಈ ಕಡೆ ನಮ್ ತಂದೆಗೂ ಗೊತ್ತಾಯ್ತು. ನಮ್ಮಪ್ಪ ಹೇಳ್ತಿದಾರೆ, ಯಾವ್ದೇ ಕಾರಣಕ್ಕೂ ಅವ್ನ್ ಮನೆಗ್ ಬರೋದ್ ಬೇಡ, ಅವ್ನ್ ಎಲ್ಲಿದ್ದನೋ ಅಲ್ಲೇ ಹೊರಟೋಗ್ಲಿ, ಮುಗೀತು ಅವನ್ ಜೀವನ ಅನ್ನೋ ತರ. ಸರಿ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಸ್ವಲ್ಪ ದಿನಗಳ ನಂತರ ಅವನು ನಮಗೆ ಮತ್ತೆ ಫೋನ್ ಮಾಡ್ದ. ಒಂದಷ್ಟು ಹಣಕಾಸು ಅದು ಇದು ಅಂತ ಹೇಳಿ ತಿರುಗಿ ಫೋನ್ ಮಾಡ್ದ. ನನ್ನ ಕೈಲಿ ಏನಾಗುತ್ತೆ ಮತ್ತೆ ಹೆಲ್ಪ್ ಮಾಡಿದೆ. ಇದೆಲ್ಲದ್ರ ನಡುವೆ ನನ್ನ ತಮ್ಮ ಈ ಒಂದೂವರೆ ವರ್ಷದ ಹಿಂದೆ ಫೋನ್ ಮಾಡ್ದ. ಅಣ್ಣ ಈ ತರ ಅಷ್ಟೊತ್ತಿಗಾಗ್ಲೇ ಪೊಲೀಸ್ ಸ್ಟೇಷನ್ನು, ನನ್ನ ತಮ್ಮನಿಗೆ ಆ ಹುಡುಗಿಯ ತಮ್ಮಂದಿರು ಅಣ್ಣಂದಿರು ಎಲ್ಲ ಸೇರ್ಕೊಂಡು ಹೊಡೆದಿರೋದು ತುಂಬಾ ನಡೆದೋಗಿವೆ ಘಟನೆಗಳು. ಯಾಕೆಂದ್ರೆ ಈ ಕಡೆ ಅವನು ಊರಿಗೂ ಬರೋಕಾಗ್ತಾ ಇಲ್ಲ, ಊರೊಳಗಡೆ ಕಾಲಿಡಕ್ ಆಗ್ತಾ ಇಲ್ಲ, ಈ ಕಡೆ ಯಾರಿಗೂ ಹೇಳಕ್ ಆಗ್ತಾ ಇಲ್ವೇನೋ ಆ ತರ ಪರಿಸ್ಥಿತಿ. ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದಾನೆ, ಏನು ಉಳ್ದಿಲ್ಲ ಅವನ ಹತ್ರ. ಬರೀ ಕುಡಿಯೋದು, ಮನೆಗ್ ಬರೋದು, ಅವ್ರ ಜೊತೆ ಜಗಳ ಮಾಡೋದು, ಬರೀ ಇದೇ ಜೀವನ. ಇಷ್ಟು ನಡುವೆ ಈ 1.5 ವರ್ಷದ ಹಿಂದೆ ನನಗ್ ಫೋನ್ ಮಾಡ್ದ. ಅಣ್ಣ ಈ ತರ ನಾನು ಅವಳು ನನ್ ಜೊತೆ ಇರೋದೇ ಇಲ್ಲ, ನನಗ್ ಬೇಡ ಅಂತ ಇದ್ದಾಳೆ, ನನ್ಗೆ ತೆಗೆದು ನಂಗೆ ಹೊಡಿಯೋದು ಎಲ್ಲ ಇದ್ ಮಾಡೋದು, ತಾಳಿ ಮೆಕ್ಕಿ ತೆಸ್ಬಿಡೋದು ಆ ತರ ಎಲ್ಲ ಮಾಡ್ತಿದ್ದಾಳಣ ಅಂತ ಹೇಳ್ದ.
ಸರಿ ಅವಳಿಗೆ ಬುದ್ಧಿ ಮಾತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗಿನ ನಾನು ಕರ್ಸ್ಕೊಂಡೆ ಇಲ್ಲಿಗೆ. ಕರ್ಸ್ಕೊಂಡು ನಾನು ಮತ್ತೆ ನನ್ನ ಹೆಂಡತಿ ಇಬ್ರು ಕೂಡ ಕೂತ್ಕೊಂಡು ಎಲ್ಲಾ ತರನು ಬುದ್ಧಿ ಮಾತು ಹೇಳಿದ್ವಿ. ಕೇಳಿದೆ ನಾನು ಅವಳಿಗೆ, ಏನಮ್ಮ ಒಂದ್ ಸಮಸ್ಯೆ, ಏನಾಗಿದೆಯಮ್ಮ ಅಂತ. ಅದಕ್ಕೆ ಅವಳೆಲ್ಲ ಹೇಳಿದ್ಲು, ಅಣ್ಣ ಹಿಂಗ ಆಗೈತೆ ಅಣ್ಣ, ಇದನ್ನು ಕುಡ್ಕೊಂಬರೋದು, ಈ ತರ ಹುಡುಗರ ಜೊತೆ ಜಾಸ್ತಿ ಸಹವಾಸ ಮಾಡೋದು, ಈ ಜೂಜಿಗೆ ಅಡಿಕ್ಟ್ ಆಗಿರೋದು, ಮನೆಗೇನು ತಂದು ಕೊಡಲ್ಲ ಹಂಗಿ ಅಂತ. ಸರಿ, ಅದಕ್ಕೆ ನಾನು ಅವನಿಗೆ ಬುದ್ಧಿ ಮಾತು ಹೇಳಿದೆ, ಇನ್ಮೇಲೆ ಕೊಡ್ತಾನೆ ಬಿಡಮ್ಮ, ಅವನೇನೇ ದುಡ್ದಿದ್ರು ಕೂಡ ನಿನ್ ಕೈಗೆ ಕೊಡ್ಬೇಕು, ನೀನೇ ಮನೆ ನಿಭಾಯಿಸು ಅಂತೇಳಿ ಇಬ್ರು ಕೂತ್ಕೊಂಡು ಮಾತಾಡಿ ಹೇಳಿ ಕಳಿಸ್ತೀವಿ. ಸ್ವಲ್ಪ ದಿನ ಅವನು ಅದೇ ತರ ಬದುಕ್ತಾ, ಒಂದು 5-6-7 ತಿಂಗಳು ಅದೇ ತರ ಕೆಲಸ ಮಾಡ್ದ, ತನ್ನ ದುಡ್ಡನ್ನ ಎಂತಿ ಕೊಡ್ತಾ ಇದ್ದ. ಅವಳು ಇಲ್ಲಿ ಏನ್ ಮಾಡಿದ್ಲು ಅಂದ್ರೆ, ಅವಳಿಗೆ ಬೇಕಾಗಿರ್ತಕ್ಕಂಥ ಒಡವೆಗಳು, ಅವಳಿಗೆ ಬೇಕಾಗಿರ್ತಕ್ಕಂಥ ಚಿನ್ನ ಆಸ್ತಿ, ಅವಳಿಗೆ ಏನ್ ಬೇಕೋ ಅದು ಮಾಡ್ಕೊಂಡ್ಲು ನನ್ನ ತಮ್ಮನ ದುಡ್ಡಲ್ಲಿ. ಇದಾದ್ಮೇಲೆ ನನ್ನ ತಮ್ಮ ಮತ್ತೆ ಅವಳು ಫೋನ್ ಮಾಡಿದ್ಲು, ಅಂದ್ರೆ ನನ್ನ ತಮ್ಮನ ಹೆಂಡತಿ. ಅವ್ರಷ್ಟೆಲ್ಲ ಆಗಿದ್ರು ಕೂಡ ನಾನು ಅವ್ರನ್ನ ಯಾವತ್ತೂ ಬೇರೆಯವರು ಅಂತ ನೋಡ್ಲೇ ಇಲ್ಲ ಗುರುಜಿ. ನನ್ನ ತಮ್ಮ ಮತ್ತೆ ನನ್ನ ತಂಗಿ ಅನ್ನೋ ರೂಪದಲ್ಲೇ ಭಾವನೆ ಇಟ್ಕೊಂಡು ಅವಳನ್ನ ಅಷ್ಟೇ ಕೇರ್ಫುಲ್ ಆಗಿ ಅವ್ರಿಗೆ ಎಲ್ಲಾ ತರನು ವ್ಯವಸ್ಥೆ ಮಾಡಿದೆ. ಅವ್ರಿಗೆ ಮೊದಲಿಂದನು, ಅವ್ರ ಮದ್ವೆ ಆದ ದಿನದಿಂದಲೂ ಕೊನೆವರೆಗೂ. ಆದ್ರೆ ಅವಾಗ ಅವಳು ಫೋನ್ ಮಾಡಿ, ಅಲ್ಲ ನನ್ಗೆ ಸಹವಾಸ ಬೇಡವೇ ಬೇಡ, ಇದು ಕೊನೆ ಫೈನಲ್, ನಾನು ಹೊರಟೋಗ್ತೀನಿ ಊರಿಗೆ, ಏನಾರ ಮಾಡ್ಕೊಳ್ಳಿ, ನನ್ಗೆ ತಾಳಿನ ಬಿಚ್ಚೆಸ್ತು ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಹೇಳಲು. ನಾನ್ ಕರ್ದೆ, ಬೇಡ ಮತ್ತೆ ಕರ್ಸಿ, ನೋಡಮ್ಮ ನಿನ್ ಕಾಲಿಗೆ ಬೀಳ್ತೀನಿ, ಅವನು ಈಗ ತಾಯಿಯನ್ನ ಕಳ್ಕೊಂಡ್ರ ನಂತರ ನಿನ್ನೇ ನಂಬ್ಕೊಂಡಿದ್ದಾನೆ, ಬೇಡ ಕಣಮ್ಮ ಹಿಂಗೆಲ್ಲ ಮಾಡ್ಬೇಡ, ದಯವಿಟ್ಟು ನೀನು ಇದೊಂದು ನೀನು ಅವ್ನ ತಾಯಿ ತರ ನೋಡ್ಕೊ, ಅವನು ಎಲ್ಲಾ ತರದಲ್ಲೂ ನೊಂದೋಗಿದ್ದಾನೆ, ಈ ಕಡೆ ಊರಿಗೂ ಸೇರಿಸ್ತಾ ಇಲ್ಲ, ನೀನು ಈ ತರ ಮಾಡ್ಬಿಟ್ಟು ಹೊರಟೋದ್ರೆ ಎಲ್ಲಿ ಹೋಗ್ತಾನ ಅವನು, ಬೇಡ ಕಣಮ್ಮ ಅಂತ ಎಲ್ಲಾ ತರನು ಹೇಳ್ದೆ. ಈ ಏನಾಗಿರೋದು ಸಮಸ್ಯೆ ಅಂತ ಕೇಳಿದೆ. ಈ ತರ ಮನೆಗೆ ಏನು ಮತ್ತೆ ಬೇರೆ ಮನೆ ಮಾಡ್ತಾ ಇದೀವಿ, ಆ ಬೇರೆ ಮನೆ ಮಾಡ್ಲಿಕ್ಕೆ ನಮ್ಗೆ ಅಡ್ವಾನ್ಸ್ ಬೇಕು ಅಂತ ಹೇಳಿದ್ರು ಅವರು, ಅಂದ್ರೆ ನನ್ನ ತಮ್ಮನ ಹೆಂಡತಿ. ಅದಕ್ಕೆ ನಾನು ಹೇಳ್ದೆ, ಅಮ್ಮ ಈಗ ನನ್ನ ಹತ್ರನು ಕೊಡ್ಲಿಕ್ಕೆ ಅಷ್ಟು ದುಡ್ಡಿಲ್ಲ, ನಿನಗೇನ್ ಮಾಡು, ಹೇಗಿದ್ರು ಕೂಡ ನಿಮ್ಗೆ ಒಡವೆ ಮಾಡ್ತಿದ್ದಾನಲ್ವಾ, ಅದನ್ನೇ ಕೊಡಮ್ಮ ಅವನಿಗೆ ಅಂತ ನಾ ಹೇಳ್ದೆ. ಆ ಒಡವೆನ ಅಡ ಇಟ್ಬಿಟ್ಟು ಅಥವಾ ಏನೋ ಅದನ್ನ ಪೆಡ್ಜ್ ಮಾಡಿಯೋ ಏನೋ ಒಂದು ತಗೊಂಡು ನಿಮ್ದೇನು ಅಡ್ವಾನ್ಸ್ ಕಟ್ಬೇಕು ಏನೋ ಮಾಡ್ಕೊಳ್ಳಿದ್ದು ಒಂದ್ಸಲ, ನಾನು ನಿಮ್ಗೆ ಮತ್ತೆ ಸಹಾಯ ಮಾಡ್ತೀನಿ ಬೇಕಾದ್ರೆ ದುಡ್ಡು ಆದಾಗ ಅಂತ ಹೇಳ್ದೆ. ಅದಕ್ಕೆ ಗುರುಜಿ ಅವರು ಒಂದ್ ಮಾತು ಹೇಳಿದ್ಲು, ನಾನ್ ನಿನ್ ತಮ್ಮನ್ ಬಿಟ್ಬಿಡ್ತೀನಿ, ಆದ್ರೆ ಆ ಒಡವೆಗಳು ಮಾತ್ರ ನಾ ಕೊಡಲ್ಲ ಅಂತ ಅಂದ್ಲು. ನನಗೆ ಆ ಮಾತಂದಾಗ ಯಾಕೋ ಇದು ಬೇರೆ ಮಟ್ಟಕ್ಕೆ ಹೋಗ್ತದೆ ಅಂತ ನನಗೆ ಆವತ್ತೇ ನನಗೆ ತಲೆಗೆ ಹೊಡೆಯಕ್ಕೆ ಶುರು ಆಯ್ತು. ಸರಿ ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು, ಸರಿ ನೋಡಪ್ಪ ನಿಮ್ ಇಷ್ಟ, ನನ್ಗೆ ಯಾಕೋ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ನೀವು ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ಮೇಲೆ ತುಂಬಾ ಮಿತಿ ಮೀರ್ಬಿಟ್ಟಿದೆ, ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ ಅಂದೆ. ಅವಳು ಸರಿ ಅಂತ ಹೊರಟೋದ್ಲು. ಅಲ್ಲಿಗೆ ಕ್ಲೋಸು ಗುರುಜಿ, ಅವಳ ವಿಚಾರ ಅಲ್ಲಿ ಕ್ಲೋಸು. ಈ ಕಡೆ ನನ್ನ ತಮ್ಮ ಬೆಂಗಳೂರಲ್ಲಿ ಇದ್ದಂತ ಮನೇಲಿ ಒಬ್ಬನೇ ಇದ್ದಾನೆ. ಇವಳು ಬಿಟ್ಬಿಟ್ಟು ಅದೆಲ್ಲಿ ಹೋದ್ಲು ಏನ್ ಕಥೆನೋ ಗೊತ್ತಿಲ್ಲ. ನನ್ನ ತಮ್ಮ ಫೋನ್ ಮಾಡಿದ ಒಂದು 5-6 ದಿನ ಆದ್ಮೇಲೆ, ಅಣ್ಣ ನನ್ ಕತೆ ಮುಗಿದೋಯ್ತಣ್ಣ, ಇಲ್ಲಿ ನನ್ಗೆ ಯಾರು ದಿಕ್ಕಿಲ್ಲ, ಅಡಿಗೆ ಮಾಡ್ಕೊಡೋರಿಲ್ಲ, ಊಟ ಸರಿಯಾಗಿಲ್ಲ, ಊರಿಗೆ ಬರೋಣ ಅಂದ್ರೆ ಊರಲ್ಲಿ ಯಾರು, ಊರಿಗೆ ಬಂದ್ರೆ ಮತ್ತೆ ಅಲ್ಲಿ ಏನೋ ಸಮಸ್ಯೆಗಳಾಗುತ್ತೆ, ಏನ್ ಮಾಡ್ಲಿ ಅಣ್ಣ ಅಂದ. ನಾನು ಈ ಕಡೆ ಅಯ್ಯೋ ಈ ಕಡೆ ನನ್ ತಾಯಿ ನೋಡ್ಕೊಳಕ್ಕಾಗ್ಲಿಲ್ಲ, ನನ್ ತಮ್ಮ ಒಬ್ಬ ನನ್ ಕಲ್ಲು ಕುಡಿಯೋದು, ಅವನಾದ್ರು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮತ್ತೆ ಬೇಡಪ್ಪ ನಿಂಗೆ ಆತರ ಏನು ಮಾಡ್ಬೇಡ, ಬಾ ಇಲ್ಲಿಗೆ ಮೈಸೂರಿಗೆ ಅಂತ ಕರೆದೆ. ಮೈಸೂರಿಗೆ ಬಂದ್ಮೇಲೆ ನಾನು ಅವ್ನಿಗೆಲ್ಲ ಹೇಳಿದೆ, ನೋಡು ನೀನ್ ಎಲ್ಲೂ ಹೋಗ್ಬೇಡ, ನನ್ ಜೊತೆಗೆ ಇದ್ಬಿಡು, ನಾನ್ ಎಲ್ಲೋ ಒಂದ್ ಕಡೆ ಕೆಲ್ಸ ಕೊಡಿಸ್ತೀನಿ, ಇಲ್ಲೇನೆ ಈ ಕೆಲ್ಸ ಮಾಡ್ಕೊಂಡು ಆರಾಮಾಗಿರು ಅಂತ ಹೇಳ್ದೆ. ಅದಕ್ಕೆ ಅವ್ನು ಒಪ್ಕೊಂಡು ಒಂದ್ 3 ದಿವಸ ನನ್ ಜೊತೆಗಿದ್ದ. ಅದೇನನ್ನುತ್ತಾ ಅಲ್ಲಿ 3 ದಿನನೂ ಕೂಡ ನನ್ನ ಅಷ್ಟೇ ಗೌರವದಿಂದ ಕಾಣೋದು, ಅಷ್ಟೇ ಗೌರವದಿಂದ ನಡ್ಕೊಳ್ಳೋದು, ಕುಡಿದೇ ಇರೋದು, ಆತರ ಎಲ್ಲ ಮಾಡ್ದ. ಆದ್ರೆ 3 ದಿನ ಆದ್ಮೇಲೆ, ಇಲ್ಲ ನನ್ಗೆ ಯಾಕೋ ಇಲ್ಲಿ ಅತ್ತಿಗೂ ಹಿಂಸೆ ಆಗುತ್ತೆ, ಈ ಮನೇಲಿ ನೀವಿಬ್ರು ಚೆನ್ನಾಗಿರ್ಬೇಕು ಅಣ್ಣ, ನಾನ್ ಆಗಲ್ಲ ನಾ ಹೊರಟ್ಬಿಡ್ತೀನಿ ಅಂದ. ಸರಿನಪ್ಪ ಆಯ್ತು, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೆ. ಅದ್ರ ದುಡ್ಡು ಕೊಡು ಸ್ವಲ್ಪ, ನಾನು ಅಲ್ಲೇ ಹೋಗ್ಬಿಟ್ಟು ಏನಾದ್ರು ಮಾಡ್ತೀನಿ ಬೆಂಗಳೂರಲ್ಲೇ ಅಂದ. ನಾನು ನನ್ನ ಹೆಂಡತಿ ಇದ್ದವಳು, ರೀ ಅವ್ರು ಚೆನ್ನಾಗಿರ್ಲಿ,
ಸುಮ್ನೆ ನಾವು ಬಲವಂತವಾಗಿ ಇಲ್ಲಿ ಹೂ ಇಟ್ಕೊಳ್ಳೋದು ಬೇಡ, ಅಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಲಿ. ನಾನು ಹೇಳಿದೆ, ನೋಡಪ್ಪ ಈ ನಿಮ್ದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಈ ಫ್ಯಾಮಿಲಿ ಸಮಸ್ಯೆ, ಈಗ ಅವ್ರು ಕೇಳ್ತಾ ಇರೋದು ದುಡ್ಡಿನ ವಿಚಾರ ಅಲ್ವಾ, ಚೆನ್ನಾಗಿ ದುಡಿ. ಆ ದುಡ್ಡು ದುಡಿದ್ಮೇಲೆ ಒಂದ್ 10,000 15,000 20,000 ಸಾಕು ಅಲ್ಲಿ ಅಡ್ವಾನ್ಸ್ ಕೊಡಕ್ಕೆ. ಅಷ್ಟೊಂದು ದುಡಿದ್ಬಿಟ್ಟು ಆಮೇಲೆ ನನ್ಗೆ ಫೋನ್ ಮಾಡು, ಅಥವಾ ನಾನೇ ಅವ್ರಿಗೆ ಫೋನ್ ಮಾಡಿ ಹಿಂಗ್ ಕಳಿಸ್ತೀನಿ, ಇಬ್ರು ಸಂಸಾರ ಚೆನ್ನಾಗಿರುತ್ತಪ್ಪ, ಇನ್ನೇನು ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಮ್ ಕೈಲಿ ಎಷ್ಟು ಅಮೌಂಟ್ ಇತ್ತೋ ಅಷ್ಟನ್ನು ಕೊಟ್ವಿ. ಅವನು ತಗೊಂಡು ಹೋದ. ಆದ್ರೆ ಅವ್ನು ನಾನು ಮೊದ್ಲೇ ಹೇಳಿದ್ದೆ, ಪದೇ ಪದೇ ನಂಬಿಕೆಯ ಮೇಲೆ ಹೊಡಿಬೇಡ, ನಂಬಿಕೆ ಕಳ್ಕೊಂಡ್ಬಿಟ್ರೆ ಯಾರು ಹತ್ರಕ್ ಬರಲ್ಲ ಅಂತ ಹೇಳಿದ್ದೆ. ಅವನು ಅಲ್ಲಿಗೆ ಹೋದವನು ಬೆಂಗಳೂರಿಗೆ. ಅವರ ಫ್ರೆಂಡ್ಸ್ ಮತ್ತೆ ಅದ್ರ ಬೆಳಿಗ್ಗೆಗೆ ನನಗೆ ಫೋನ್ ಮಾಡಿದ್ರು ಅವ್ರ ಫ್ರೆಂಡು. ನಾನು ಅವ್ರ ಫ್ರೆಂಡ್ಗೆ ಹೇಳಿದ್ದೆ, ನಿಮ್ ರೂಮಲ್ಲಿ ಇಟ್ಕೊಳ್ಳಿ, ಅದೇನ್ ದುಡ್ಡು ಆಗುತ್ತೋ ತಿಂಗಳ ನಾನು ಕೊಡ್ತೀನಿ ಅಂತ. ಆದ್ರೆ ಅದ್ರ ಬೆಳಿಗ್ಗೆಗೆ ಅವ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ಅಣ್ಣ ನಿನ್ ತಮ್ಮ ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡಿದಾನಣ್ಣ ಕುಡ್ದು, ನಮ್ಮ ಹತ್ರ ಏನು ಈಗ ₹1 ಇಲ್ಲ, ನೀವು ಕೊಟ್ಟಿರೋ 1 ಪೈಸೆನೂ ಕೂಡ ಇಲ್ಲ, ನಮ್ ಜೊತೆನೆ ಜಗಳ ಮಾಡ್ತಿದ್ದಾನೆ, ಬಂದ್ ಕರ್ಕೊ ಹೊಟ್ಟೋಗಿ ಅಂದ. ಏನಾರ ಮಾಡ್ಕೊಳ್ಳಿ ನೀವು ಅಂದ. ಸರಿ, ಅಲ್ಲಿಂದ ಮತ್ತೆ ಅವನು ನನ್ನ ತಮ್ಮ ಫೋನ್ ಮಾಡ್ದ. ನಾನು ಅವನಿಗೆ ಬೈದೆ ಚೆನ್ನಾಗಿ, ನಿನ್ಗೆ ಏನ್ ಬಂದಿರೋದು ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ಮತ್ತೆ ಈ ತರ ಮಾಡ್ಕೊಂಡಿದೀಯಲ್ಲ ಅಂತ ಎಲ್ಲ ಇದ್ ಮಾಡಿದ್ಮೇಲೆ, ಇಲ್ಲ ನಾ ಊರಿಗೆ ಹೋಗ್ತೀನಿ ಅಂದ. ಊರ್ಗ್ ಹೋದ್ರೆ ಅಲ್ಲಿ ತಂದೆ ಫ್ಯಾಮಿಲಿ ಅವ್ರಿಗೆಲ್ಲ ಸಮಸ್ಯೆ ಆಗುತ್ತಪ್ಪ, ಬೇಡ ನನ್ ಜೊತೆಗೆ ಬಾ ಅಂತ ಹೇಳಿದ್ರು ಕೇಳಲಿಲ್ಲ. ಅವ್ರಿಗೂ ಊರಿಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಊರ ಹತ್ರ ಹೊರಟೋಗೋನೆ. ಅಲ್ಲಿ ನಮ್ ತಂದೆ ನನಗ್ ಫೋನ್ ಮಾಡಿ, ನೀವ್ ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ ಬದುಕಿದ್ರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹಂಗೆ ಹಿಂಗೆ ಅಂತ ನಮ್ ತಂದೆ. ಸರಿ, ಮತ್ತೆ ನಮ್ ತಂದೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಪ್ಪ, ಈಗ ಆಯ್ತು ಆಗಿದ್ದಾಗಿದೆ, ನಿಮ್ ಕೈಲಿ ಎಷ್ಟಾಗುತ್ತೋ ಅಮೌಂಟ್ ಅವ್ನು ಕೊಟ್ಬಿಡು ಅಂತ. ಅವಾಗ್ಲೂ ನಮ್ ತಂದೆ ಸಹಾಯ ಮಾಡಿದ್ರು, ಒಂದಷ್ಟು ದುಡ್ಡನ್ನ ಕೊಟ್ರು, ಹೋಗು ಅಂತ ಹೇಳಿ ಕಳ್ಸಿದ್ರು. ಮತ್ತೆ ಸೇಮ್ ಯಥಾ ಪ್ರಕಾರ 1 ತಿಂಗಳಾದ್ಮೇಲೆ ಮತ್ತೆ ಫೋನು, ಎಲ್ಲ ಖಾಲಿ, ನಾನ್ ಆಗಲ್ಲ, ನಾನ್ ಬದುಕಕ್ಕೆ ನಾನ್ ಬಂದ್ಬಿಡ್ತೀನಿ ಅಂತ. ಹೀಗೆ ನಡೀತು. ಕಡೆಗೆ ನಮ್ ತಂದೆಗೆ ರಿಕ್ವೆಸ್ಟ್ ಮಾಡ್ಕೊಂಡು ಊರಿಂದ ಹೊರಗಡೆ ನಮ್ಮ ಅಪ್ಪಂದು ಒಂದಷ್ಟು ಏನು ವ್ಯಾಪಾರದ ಕೆಲಸಗಳಿದ್ವು, ಅದ್ರಲ್ಲಾದ್ರೂ ಇಲ್ಲಿ ಅಂತೇಳಿ ಅದಕ್ಕೆ ನಾವ್ ಅಪ್ಪಂಗೆ ಕಾಲು ಕೈ ಇಟ್ಕೊಂಡು ಅವ್ರು ಕೇಳ್ಕೊಂಡಾಗ ಅವ್ರು ಒಪ್ಕೊಂಡ್ರು. ಅಲ್ಲಿ ಕರ್ಸಿದ್ವಿ. ಅಲ್ಲೂ ಕೂಡ ಕಡೆ ಫೈನಲ್ ಆಗಿ ನಮ್ ತಮ್ಮ ಮೋಸ ಮಾಡ್ಬಿಟ್ಟು ಆ ವ್ಯಾಪಾರದಲ್ಲಿ ಬಂದಂತ ದುಡ್ಡನ್ನ ತಗೊಂಡು ಮತ್ತೆ ಹೊರಟೋದ. ಇದೆಲ್ಲ ಆದ್ಮೇಲೆ 1 ವರ್ಷ ಎಲ್ಲೂ ಸಿಗ್ಲೇ ಇಲ್ಲ. 1 ವರ್ಷ ಸಿಗ್ಲಿಲ್ಲ ಗುರುಜಿ. ತುಂಬಾ ಪ್ರಯತ್ನ ಪಟ್ಟೆ, ಏನಪ್ಪ ಹಿಂಗ ಆಗೋಯ್ತಲ್ಲ ಎಂದು, ಇವನು ಈ ತರ ಮಾಡ್ಕೊಂಡ್ಬಿಟ್ನಲ್ಲ ಅಂತೇಳಿ ತುಂಬಾ ಒದ್ದಾಟಗಳು. ಊರಲ್ಲಿ ಅಷ್ಟೊತ್ತಾಗ್ಲೇ ಬೇರೆ ಬೇರೆ ತರ ಮಾತುಗಳು, ಇವ್ರು ಈ ಊರಾಗೂ ಸರಿಯಾಗಿ ಬುದ್ಧಿ ಕಲಿತಾರೆ ಅಂದ್ಕೊಂಡ್ರೆ ಇವರು ಇದೇ ತರ ಮಾಡ್ಕೊಂಡ್ರಲ್ಲ ಅಂತೇಳಿ ಊರಲ್ಲಿ. ಕಡೆಗೆ ನಾನು 1 ವರ್ಷದಲ್ಲಿ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೆ ಹುಡುಕ್ಲಿಕ್ಕೆ. ಯಾಕೆಂದ್ರೆ ನನ್ಗೆ ಗೊತ್ತಾಗೋಯ್ತು, ಇನ್ನು ಕಡೆ ಸ್ಟೇಜ್ ಬಂದ್ಬಿಟ್ಟಿದ್ದಾನೆ, ಬದುಕುಳಿಯೋದೇ ಕಷ್ಟ, ಯಾರು ಕೇರ್ ಮಾಡ್ಲಿಲ್ಲ, ಇನ್ನು ಊರಿಗೂ ಸೇರ್ಸ್ಕೊಳ್ಳಲ್ಲ, ಯಾರು ಕೇರ್ ಮಾಡ್ಲಿಲ್ಲ ಅಂದ್ರೆ ಉಳ್ಕೊಳ್ಳಲ್ಲ ಅಂತೇಳಿ ತುಂಬಾ ಪ್ರಯತ್ನ ಪಟ್ಟೆ ಗುರುಜಿ. ಕಡೆಗೆ ನನ್ಗೆ ಅನ್ಸಿದ್ದೇನಂದ್ರೆ, ಹೆಂಗಾದ್ರೂ ಮಾಡಿ ಅವ್ರಿಗೆ ಗೊತ್ತಿರೋದೆಲ್ಲ ಹುಡುಕ್ಬೇಕು ಅಂತೇಳಿ ಎಲ್ಲಾರ್ಗು ಫೋನ್ ಮಾಡೋದಾಗಿರ್ಬೋದು, ಅಥವಾ ಅವ್ರನ್ನ ಎಲ್ಲಿರ್ಬೋದು, ಏನು ಎತ್ತ ಯಾರ ಕೇಳೋಣ ಅಂತ ವಿಚಾರಿಸೋಕ್ ಪ್ರಯತ್ನ ಪಟ್ಟೆ. ಆ ಪ್ರಯತ್ನಗಳೆಲ್ಲ ವೇಸ್ಟ್ ಆದ್ವು. ಒಂದ್ ದಿವ್ಸ ನಮ್ಮ ಅಜ್ಜಿನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಮೈಸೂರಿಗೆ. 1 ವರ್ಷ ಆದ್ಮೇಲೆ ಅವನ್ನೆಲ್ಲ ಇಷ್ಟೆಲ್ಲ ಆಗಿ ಹೊರಟೋದ್ಮೇಲೆ ನಮ್ಮ ಅಜ್ಜಿನ ಯಾವ್ದೋ ಒಂದು ವಿಚಾರಕ್ಕೆ ಮೈಸೂರು ಕರ್ಕೊಂಡ್ಬಂದು, ನಮ್ಮ ಅಜ್ಜಿ ತಂಗಿ ಒಬ್ರು ಕೂಡ ಬಂದಿದ್ರು ಜೊತೆಯಲ್ಲೇ. ಏನೋ ಮಾಡ್ತಾ ಇದ್ವಿ ಇಲ್ಲಿ ಕೆಲ್ಸನ, ಅಂದ್ರೆ ಆಧಾರ್ ವರ್ಕ್ ಇತ್ತು, ಅದಕ್ಕೆ ಕೆಲಸ ಅವ್ರದ್ದು ನಮ್ಮ ಅಜ್ಜಿ ಸರಿಪಡಿಸ್ಬೇಕಾಗಿತ್ತು. ಅದು ಸರಿಪಡಿಸುವಂತ ಟೈಮಲ್ಲಿ ನನ್ಗೆ ಸಡನ್ ಆಗಿ ಒಂದು ಫೋಟೋ ಬಂತು ಗುರುಜಿ ಮೊಬೈಲ್ಗೆ. ಈ ತರ ಡೆತ್ ಆಗಿರುವಂತ ಫೋಟೋ ನೋಡಿದೆ ನನ್ನ ತಮ್ಮಂದು. ಆ ಕ್ಷಣ ನನ್ಗೆ ಹಿಂಗಾಯ್ತು ಅಂದ್ರೆ, ಯಪ್ಪ, ನನ್ ಕಂದಮ್ಮನ ನನ್ನ ಕೈಯಾರ ನಾನು ಕಳ್ಕೊಂಡ್ಬಿಡ್ತಲ್ಲಪ್ಪ. ಆ ಜೀವ ಇಲ್ಲಾದ್ರೂ ಇದ್ದಿದ್ರೆ ಹೆಂಗ್ ಹೊತ್ತಾಗಿರ್ತಿತ್ತೇನೋ ಅಂತ ಹೇಳ್ಬಿಟ್ಟು ತುಂಬಾ ಒದ್ದಾಟ. ಯಾರು ಕಳ್ಸಿದ್ರು ಅವ್ರು ಫೋನ್ ಮಾಡಿದೆ. ಫಸ್ಟ್ ಅವ್ರು ಫೋನ್ ಮಾಡಿ ಕೇಳಿದ್ದು, ನಿಜ ಹೇಳಪ್ಪ, ಒಂದ್ ಸ್ವಲ್ಪ ಜೀವನಾದ್ರೂ ಇದೆಯಪ್ಪ, ಹೇಳಪ್ಪ ಅಂತ ಕೇಳಿದೆ. ನನಗೂ ಗೊತ್ತಿಲ್ಲ, ಈಗ ಆಲ್ರೆಡಿ ಕಳ್ಸಿದಾರೆ, ಮೋಸ್ಟ್ಲಿ ಅವನು ಡೆತ್ ಆಗ್ಬಿಟ್ಟಿರ್ಬೋದು ಅಂತ ಹೇಳಿದ್ರು.
ಆದ್ಮೇಲೆ ಮತ್ತೆ ಎಲ್ಲಿ ಏನು ಎತ್ತ ಎಲ್ಲ ವಿಚಾರಿಸೋಷ್ಟ್ರೊಳಗಡೆ ಅದು ದೊಡ್ಡ ಸಮಸ್ಯೆನೇ ಆಯ್ತು. ಯಾವ್ದೋ ಒಂದು ಬಾಳೆಹಣ್ಣಿನ ಅಂಗಡಿ ಮುಂದೆಗಡೆ ಅನಾಥ ಶವವಾಗಿ ಬಿದ್ದು ಹೋಗಿದ್ದ ಅವನು. ಅದನ್ನ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡು ಎಲ್ಲ ಆಗಿ ಅಲ್ಲಿಂದ ನಮ್ ತಾಯಿಯ ಬೂದಿಯನ್ನ ನಂತೆ ತಗೊಬಂದು ಹೇಗೆ ಮತ್ತೆ ಊರಲ್ಲಿ ಮಣ್ಣು ಮಾಡಿದ್ನೋ ಅದೇ ತರ ಇವನ್ ಬಾಳಿನ ತಗೊಬಂದು ಊರಲ್ಲಿ ಮಣ್ಣು ಮಾಡ್ದೆ ಗುರುಜಿ. ಊರಿಗೆ ತಗೊಂಬಂದ್ವಿ ಕಡೆಗೆ. ಆದ್ರೆ ಆ ರೀತಿಯಲ್ಲಿ ನಾನು ನೋಡಿದ್ ಯಾಕೋ ತುಂಬಾ ದುಃಖ ಆಯ್ತು. ಇವು ಏನಾಗಿರ್ಬೋದು, ಯಾವ ತರ ಆಗಿರ್ಬೋದು ಅಂತ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದೆ. ಕಡೆಗೆ ಎಲ್ಲಿ ಅವನು ಆ ಬಾಳೆಹಣ್ಣು ಅಂಗಡಿ ಹತ್ರ ಬಿದ್ದಿದ್ನೋ ಆದ್ರೆ ಬೆಳಿಗ್ಗೆನೆ ನಾನು ಮನ್ಸು ತಳಿಲಿಲ್ಲ. ಅವನ್ನ ದಫನ್ ಮಾಡಿ ನೆಕ್ಸ್ಟ್ ಡೇನೆ ಬಂದು ಅವ್ರಿಗೆ ಕೇಳಿದೆ, ಏನಾಯ್ತು ಸರ್ ಏನಾಯ್ತು ಅಂತ. ಹಿಂಗ್ ಕುಡ್ದಿದ್ನ ಏನು ಅಂತ. ಕುಡ್ದಿದಲ್ಲಪ್ಪ, ಅವನು ಊರಿಗೆ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಊರಿಗೆ ಬಂದಾಗ ನಿಮ್ಮ ಅಜ್ಜಿ ಇದ್ದಿದ್ರೆ ಊರಲ್ಲಿ ಬದುಕ್ತಿದ್ನೇನೋ, ಆದ್ರೆ ನಿಮ್ಮ ಅಜ್ಜಿ ನೀನ್ ಕರ್ಕೊಂಡು ಹೋಗಿದೀಯ ಮೈಸೂರಿಗೆ. ಆದ್ರೆ ಅಲ್ಲಿ ಸಮಸ್ಯೆ ಆಗಿರೋದೇನಂದ್ರೆ ಅವನು ಆ ಊರಿಗೆ ಬಂದಿದ್ದಾನೆ, ದುಡ್ಡಿಲ್ಲ ಅವನ ಹತ್ರ. ಅದ್ದಾಡ್ಕೊಂಡು ಊರಿಂದ ಅವರು ಬಸ್ ಹತ್ತಿ ಅಲ್ಲಿ ಅದೆಷ್ಟು ದಿನ ಆಗಿದೆ ಊಟ ಮಾಡಿ. ಕಡೆಗೆ ಆ ಬಾಳೆಹಣ್ಣು ಅಂಗಡಿ ಹತ್ರ ಬಂದು ಕೂತವನೆ. ಇವರು ಯಾರೋ ಕುಡುಕರು ಹಿಂಗೆಲ್ಲ ಬಂದು ಕೂತ್ಕೋತಾರೆ ಅಂತ ಹೇಳಿ ಬೈದಿದ್ದಾರೆ, ಎದ್ದೋಗಿ ಇಲ್ಲಿಂದ ಆಚೆಗೆ ಆ ಕಡೆ ಈ ಕಡೆ ಅಂತ. ಅವನು ಎದ್ದೋಗಿ ಅದ್ ಏನಾಗಿದೆಯೋ ಹೋಗಿ ಒಂದ್ ಬಾಳೆಹಣ್ಣು ಕೂಡ ಕಿತ್ಕೊಂಡು ತಿಂದಿದ್ದಾನೆ. ತಿಂದು ತಿರ್ಗಾ ಅದೇ ಜಾಗಕ್ಕೆ ಬಂದು ಕೆಳಗಡೆ ಬಿದ್ದು ಒದ್ದಾಡಿ ಬೆತ್ತಾಗಿರೋದು. ಅಂದ್ರೆ ಇದೆಲ್ಲ ಪೂರ್ವ ಜನ್ಮದ ಕರ್ಮಗಳ. ಒಂದು ಕಡೆ ನನ್ನ ತಾಯಿನೂ ಉಳಿಸ್ಕೊಳಕ್ಕಾಗಿಲ್ಲ, ನನ್ನ ತಮ್ಮಂದು. ಆಮೇಲೆ ಅವ್ರು ಹೇಳಿದ್ರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ದು ಕುಡ್ದಿ ಸತ್ತಿರೋದಲ್ಲ, ಇದು ಊಟ ಇಲ್ದೇನೆ ಸರಿಯಾಗಿ ಊಟ ಮಾಡ್ದೇನೆ BP ಲೋ ಆಗಿ ಡೆತ್ ಆಗಿರೋದು ಅಂತ ರಿಪೋರ್ಟ್ ಬಂತು ಗುರುಜಿ. ಈಗ ಡೆತ್ ಆಗಿ 1.5 ವರ್ಷ ಆಯ್ತು. ಇವತ್ತು ಕೂಡ ನನ್ಗೆ ಆ ಸಂದರ್ಭದಲ್ಲಿ ಅವರಾಗ್ಲಿ ಯಾರಾಗ್ಲಿ ಬರ್ಲಿಲ್ಲ, ಅವರ ಹೆಂಡತಿ ಕಡೆಯವರು ಯಾರು ಕೂಡ ಬರ್ಲಿಲ್ಲ. ಎಲ್ಲವನ್ನೂ ತಂದೆನೂ ಕೂಡ ಆ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಅವ್ನ ಯಾರು ಅಂತ ಗೊತ್ತೇ ಇಲ್ಲ, ಅವ್ನ್ ಬಿಟ್ಬಿಡು ಹೋದ್ರೋಯ್ತಾನೆ ಅನ್ನೋ ತರ ಮಾತಾಡ್ಬಿಟ್ರು. ನನ್ ಚಿಕ್ಕಮ್ಮನ ಮಕ್ಳು ಎಲ್ಲ ಅದೇ ತರ ಮಾತಾಡಿದ್ರು. ಆದ್ರೆ ಅದು ಇವಾಗ 1.5 ವರ್ಷ ಆಗಿದೆ ಗುರುಜಿ ಒಂದ್ ಡೆತ್ ಆಗಿ. ಬಟ್ ಈಗ ಮಾನಸಿಕವಾಗಿ ನನ್ ನೆಮ್ಮದಿನೇ ಇಲ್ಲ. ಏನೇ ಬರಿಬಹುದು, ಏನೇ ಮಾತಾಡ್ಬೋದು, ಎಷ್ಟೇ ಗೀಚ್ಬಹುದು, ಆದ್ರೆ ನನ್ಗೆ ತುಂಬಾ ದುಃಖ ಆಗುವಂತ ವಿಷಯ, ಎಲ್ಲಾದ್ರೂ ಹೊರಗಡೆ ಹೋಟೆಲಲ್ಲಿ ಊಟ ಕೂತಾಗ ಅಥವಾ ಮನೇಲಿ ಊಟ ಮಾಡುವಾಗ ನನ್ಗೆ ಅನ್ನದ ಅಗಲನ್ನ ಇಟ್ಕೊಂಡಾಗ ನನ್ಗೆ ತುಂಬಾ ನೆನಪಾಗ್ತಾನೆ ಗುರುಜಿ ನನ್ನ ತಮ್ಮ. ನೆನಪಾದ್ರೆ ಅದು ದೊಡ್ಡ ವಿಷಯ ಅಲ್ಲ. ಈ ಒಂದು ತುತ್ತು ಅಥವಾ ಒಂದ್ ಹೊತ್ತಿನ ಊಟ ಸಿಕ್ಕಿದ್ರೆ ಆ ಜೀವ ಬದುಕ್ಬಿಡ್ತಿತ್ತೇನೋ, ಅಥವಾ ನಾನೇ ಅಣ್ಣನಾಗಿ ಅವನಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ಲಿಲ್ವೇನೋ, ಅಥವಾ ನನ್ನಿಂದ ಏನೋ ತಪ್ಪಾಗೋಯ್ತೇನೋ ಅಂತೇಳಿ ತುಂಬಾ ಕಾಡ್ತಾ ಇದೆ. ಈಶ್ವರ. ಒಂದು ಕಡೆ ನಮ್ ತಾಯಿಯನ್ನ ಆತರ ನೋಡುವಂತ ಪರಿಸ್ಥಿತಿ ಬಂತು. ನಮ್ಮ ಅಜ್ಜಿ ಇನ್ನೂ ಬದುಕಿದ್ದಾರೆ. ಅವಳಿಗೆ ಈ 3 ಕಣ್ಗಳು ಅಂತ ಹೇಳೋದಲ್ಲ, ಯಾರಿಂದನೂ ನೆಮ್ಮದಿ ಸಿಗ್ಲಿಲ್ಲ. ಇನ್ನು ನಾನೊಬ್ಬ ಇದ್ದೇನೆ. ನಾನು ಎಷ್ಟು ಅಂತ ಪ್ರಯತ್ನ ಪಡ್ಲಿ ನಮ್ಮ ಅಜ್ಜಿಯನ್ನ ಸಮಾಧಾನ ಮಾಡ್ಲಿಕ್ಕೆ. ಆ ಜೀವ ಊರಲ್ಲಿ ಇರುತ್ತೆ, ಹಳ್ಳಿಲಿ. ಅದೆಷ್ಟು ದಿನ ಬದುಕಿ ಹುಟ್ಟಿ ಅವಳು ಬದುಕಿರುವಾಗ್ಲೇ ನರ್ಕೊಂಡು ಹೋಗ್ಬಿಡ್ತಾಳೆ ಗುರುಜಿ. ಈಗ ನನ್ಗೆ ಕೇಳ್ತಿರುವಂತ ಪ್ರಶ್ನೆ ಇಷ್ಟೇನೆ, ಇದ್ರಲ್ಲಿ ನಂದೇನಾದ್ರೂ ತಪ್ಪಿದೆಯಾ? ಪದೇ ಈ ತರ ನಾನು ಹೋಟೆಲ್ಗೆ ಹೋಗಿರ್ಬೋದು ಅಥವಾ ಎಲ್ಲಾದ್ರೂ ಆ ಜಾಗಕ್ಕೆ ಅವ್ನು ಸತ್ತಿರೋ ಜಾಗಕ್ಕೆ ಹೋದಾಗ ತುಂಬಾ ತಾಳ್ಕೊಳಕ್ ಆಗದಿರೋಷ್ಟು ಒಂದ್ 50 ಮೊಳೆಯನ್ನ ಹೊಡೆದ್ರೆ ಎದೆಗೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಗುರುಜಿ. ನನ್ ತಮ್ಮನ್ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ, ಅಥವಾ
ನಂದೇನಾದ್ರೂ ತಪ್ಪು ಮಾಡ್ಬಿಟ್ನ ಅಥವಾ ಅವ್ನಿಗೇನಾದ್ರೂ ಬುದ್ಧಿ ಹೇಳ್ಬೋದಾಗಿತ್ತ ಅಂತ ಇವಾಗ್ಲೂ ಕಾಡ್ತಾ ಇದೆ. ಆಯ್ತಪ್ಪ, ಈ ವಿಚಾರದಲ್ಲಿ ಅಳೋದು ನಿಲ್ಸಪ್ಪ. ಆಯಿತು, ಈ ವಿಚಾರವಾಗಿ ಅವಶ್ಯವಾಗಿ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ನಿಮ್ಮ ಅಜ್ಜಿಯ ಸ್ಥಿತಿಯನ್ನು ನಾನು ಊಹಿಸಬಲ್ಲೆ. ತಾಯಿ ಹೋದಾಗ ಮೊಮ್ಮಕ್ಕಳನ್ನೇ ಸರ್ವಸ್ವ ಅಂದುಕೊಂಡು ಬೆಳೆಸಿ ಭವಿಷ್ಯದ ಕುರಿತು ನಿಮ್ಮಿಂದ ಆಕೆಗೇನೋ ರಾಜಾತಿಥ್ಯವನ್ನು ಆಕೆ ಎಂದೂ ನಿರೀಕ್ಷೆ ಮಾಡಲಿಲ್ಲ. ಬಹುಶಃ ಆಕೆ ಕಣ್ಮುಂದೆ ನಿಮ್ಮ ಪಾಡಿಗೆ ನಿಮ್ಮ ಜೀವನ ನೋಡ್ಕೊಂಡಿದ್ರೆ ಆಕೆ ಖುಷಿಯಾಗಿರ್ತಿತ್ತು. ಆಯ್ತಪ್ಪ, ಈಗ ನಾನು ಒಂದು ಲೋಕದಲ್ಲಿ ನಿನ್ನ ಅಜ್ಜಿಯ ಸ್ಥಿತಿಗಾಗಲಿ ನಿಮ್ಮ ಸ್ಥಿತಿಗಾಗಲಿ ಅಂದರೆ ಮಮಕಾರಕ್ಕಿಂತ ದೊಡ್ಡ ನರಕವಿಲ್ಲ ಈ ಕಲಿಯುಗದಲ್ಲಿ ಅಥವಾ ಈ ಯುಗದಲ್ಲಿ. ಮಿತಿ ಮೀರಿಬಿಟ್ಟ ಮಮಕಾರ. ನೋಡಪ್ಪ, ಈ ಒಬ್ಬ ವ್ಯಕ್ತಿ ಒಂದು ನಾಯಿ ಸಾಕಿದ್ದ, ಬಹಳ ಪ್ರೀತಿಯಿಂದಲೇ ಸಾಕಿದ್ದ. ತುಂಬ ಜಾತಿ ಮಾಮೂಲಿ ನಾಟಿ ನಾಯಿ, ತುಂಬ ಪ್ರೀತಿಯಿಂದ ಸಾಕಿದ್ದ. ಏನು ಅವ್ರ ಮನೆ ವಯಸ್ಸಾದ ಅಪ್ಪ ಅಮ್ಮನಿಗಿಂತ ತುಂಬ ಚೆನ್ನಾಗಿ ನಾಯಿ ನೋಡ್ಕೊಳ್ತಿದ್ದ. ಏನಾಯಿತು, ಆ ಊರಲ್ಲಿ ಹಾಗೇ ತುಂಬ ಮನೆಗಳಿದ್ದು, ಒಂಥರ ಹಳ್ಳಿ ಪ್ರದೇಶ, ತುಂಬ ಜನ ಕುರಿಗಳು ಸಾಕಿದ್ರು, ಆಡುಗಳು ಮೇಕೆಗಳೆಲ್ಲ ಸಾಕಿದ್ರು. ಈ ನಾಯಿ ಏನು ಮಾಡ್ತು, ಹೋಗ್ತಾ 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 ಇವನಿಗೇನೋ ಇದು ಪ್ರೀತಿ ನಾಯಿ, ತುಂಬ ಮುದ್ದು ಮಾಡ್ದ, ತುಂಬ ಅದನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡೇ ಮಲ್ಕೊಳ್ತಿದ್ದ. ಮುಂದೆ ಅದು ಕುರಿ ಕಡಿಯೋಕೆ ಶುರು ಮಾಡಿಬಿಡ್ತು. ಅಂದರೆ ಈ ಊರಿನವ್ರು ಕುರಿ ಸಾಕಿದ್ರಲ್ಲ, ಈ ನರಿಗಳು ಹೇಗೆ ಬೇಟೆಯಾಡಿ ತಿಂತಾವಲ್ಲ ಅಥವಾ ತೋಳಗಳು, ಹಾಗೆ ಈ ನಾಯಿ ತುಂಬ ಕುರಿಗಳನ್ನು ಕೊಲ್ತಾ ಬಂತು. ಹೀಗಿದ್ದಾಗ ಒಂದು ಸಾರಿ ಏನಾಯಿತು, ಆ ಕುರಿಗಳನ್ನು ಕೊಂದ ನಾಯಿ ಇದೆ ಅಂತ ಪ್ರತ್ಯಕ್ಷವಾಗಿ ಆ ಕುರಿಯ ಮಾಲೀಕರು ಅಥವಾ ಊರಿನವರು ನೋಡಿದ್ರು, ಒಂದು ಗನ್ ತಂದ್ರು, ಅದನ್ನು ಅಲ್ಲೇ ಕೊಂದ್ರು. ಈಗ ಈ ನಾಯಿಯ ಮಾಲೀಕ ಒಬ್ಬ ಇದ್ದಾನಲ್ಲ, ಅವನಿಗೆ ದುಃಖ ಏನು, ನನ್ನ ನಾಯಿ ಹಿಂಗ ಆಗ್ಬಿಡ್ತಲ್ಲ, ಈಗ ನನ್ನ ನಾಯಿ ಹಿಂಗ ಆಯ್ತು ಅನ್ನೋದು ಒಂದು ದುಃಖ. ಅದು ಮಮಕಾರದ ಒಂದು ಭಾಗ ಅಥವಾ ಪ್ರೇಮದ ಒಂದು ಭಾಗ ಅಥವಾ ತೀರಾ ಹಚ್ಚಿಕೊಳ್ಳುವಿಕೆಯ ಒಂದು ಭಾಗ. ಬಟ್ ಯಾಕಾಯ್ತು ಅಂತ ನೋಡಿದಾಗ ಬಹುಶಃ ನನಗೆ ಆ ಕಾರಣವೂ ಸರಿ ಅನ್ಸುತ್ತೆ. ಹೌದು, ಹಿಂಗಾಯ್ತು, ಯಾಕೆ ನನ್ನ ತಮ್ಮನಿಗೆ ಹಿಂಗಾಯ್ತು, ಯಾಕೆ ಆಯ್ತು? ಇಲ್ಲಿ ಊರು ಬಿಟ್ಟು ಹೋದ ಕಾಲದಿಂದಲೂ ಕೂಡ ಇಲ್ಲಿಯವರೆಗೂ ಒಂದು ಧರ್ಮದ ಹೆಜ್ಜೆ, ಪ್ರೇಮದ ವಿಚಾರವಾಗಿ ಅಂತರ್ಜಾತಿ ವಿವಾಹ ಖಂಡಿತ ಧರ್ಮ ಅಲ್ಲ. ಆದರೆ ಅದರಿಂದ ನನ್ನ ಕುಟುಂಬ ಅಥವಾ ನಾಳೆಗಳು, ನನ್ನ ಅಜ್ಜಿ, ನನ್ನ ತಂದೆ, ನನ್ನ ಅಣ್ಣ, ಇವರೆಲ್ಲರಿಂದ ದೂರ ಆಗಬೇಕಾದ ಒಂದು ಪರಿಸ್ಥಿತಿ ನನಗೆ ಬರುತ್ತೆ ಅನ್ನೋ ವಾತಾವರಣ ಹಂಗಿರಬೇಕಾದಾಗಲೂ ನನ್ನ ಹಿತ, ನನ್ನ ಸುಖವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೊರಟ ಎಲ್ಲರ ಬದುಕು ಇದೇ ಪರಿಸ್ಥಿತಿ ಕಡೆಗೆ. ನಿನ್ನ ತಮ್ಮನ ಪರಿಸ್ಥಿತಿ ಅಲ್ಲ, ಎಲ್ಲರ ಪರಿಸ್ಥಿತಿನೂ ಇದೆ. ಈಗ ನಾಯಿಯ ಮಾಲೀಕನಂತಾಗಿದೆ ನಿನ್ನ ಬದುಕು. ಅರ್ಥವಾಗುತ್ತೆ ನಿಮ್ಮಂಥ ಸಂಸಾರಸ್ಥರಿಗೆ ಅಥವಾ ಸಂಸಾರಸ್ಥರಿಗೆ, ಅಥವಾ ನನ್ನದು, ನಮ್ಮಣ್ಣ, ನಮ್ಮ ತಮ್ಮ, ನಮ್ಮ ಕುಟುಂಬ, ನನ್ನ ತಂದೆ, ನನ್ನ ತಾಯಿ, ಈ ನಂದು ಅಂತ ಅಂದ್ಕೊಂಡು ಚಿಕ್ಕದ್ರಿಂದ ನಮಗೆ ಅದನ್ನೇ ಕಲಿಸಿ ಆ ದುಃಖ, ಅದು ಯಾರೋ ನಮ್ಮವರು ದೂರವಾದಾಗ, ಸತ್ತೋದಾಗ ಆ ದುಃಖ ಸಹಜ. ಬಟ್ ಇದರಿಂದ ಆಚೆಗೆ ಅವರ ಉದ್ಧಾರದ ಪ್ರಯತ್ನದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್, ನಿಮ್ಮ ಕೊಡುಗೆ ಇತ್ತೆ ಹೊರತು ಆತ ಹಾಗೆ ಬೀದಿ ಹೆಣವಾಗ್ಲಿಕ್ಕೆ ನಿಮ್ಮ ಕೊಡುಗೆ ಇರಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು, ಅವರವರು ತುಂಬ ದೇಹದಲ್ಲಿ ಶಕ್ತಿ ಇದ್ದಾಗ, ಕೈಕಾಲು ಚೆನ್ನಾಗಿದ್ದಾಗ ಏನೇನು ನಿರ್ಧಾರ ತಗೊಂಡ್ರಲ್ಲಪ್ಪ, ಅದೆಲ್ಲದರ ಒಟ್ಟು ಪ್ರತಿಫಲವಾಯ್ತಲ್ಲ ಇವತ್ತು. ಅಂದರೆ ಯಾವುದಾದ್ರೂ ಅಷ್ಟೇ, ತೋಳಲ್ಲಿ ತಾಕತ್ತಿದೆ ಅಥವಾ ಮೈಯ ತೋಳಬಲ ಇದೆ ಅಥವಾ ನಾನು ದುಡಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈ ಸಮಯದಲ್ಲಿ ಸ್ವಲ್ಪ ಹಿರಿಯರು ಹೇಳೋದು, ದೊಡ್ಡವರು ಹೇಳೋದು ಯಾಕೆ ಹೇಳ್ತಾರೆ, ಅಂಡ್ ನಾನೊಂದು ನಿರ್ಧಾರ ತೆಗೆದುಕೊಳ್ಬೇಕಾದ ಸಮಯದಲ್ಲಿ ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಊರಿನ ಬಗ್ಗೆ ಅಲ್ಲದೆ ಹೋದರೂ ಅಟ್ಲೀಸ್ಟ್ ನನ್ನೂರು ಅಂತ ಇರೋ 4 ಜನದ ಬಗ್ಗೆ ಯೋಚನೆ ಮಾಡದೆ ನಾನು ಏನು ಬೇಕಾ ನಿರ್ಧಾರ ತಗೊಳ್ತೀನಿ. ಹಾಗೆ ಕುಡಿತದ ಚಟ ಮತ್ತು ಆ ಹೆಣ್ಣಿನ ಆಯ್ಕೆಯ ವಿಚಾರ, ಆಕೆ ಸ್ವಯಂ
3-4 ಪುರುಷರೊಂದಿಗೆ ಅಥವಾ 1-2 ಪುರುಷರೊಂದಿಗೆ ಸಂಬಂಧ ಇಟ್ಟುಕೊಂಡ ಒಂದು ಹೆಣ್ಣು ಸಂಸಾರಸ್ಥಳಾಗಿ ಹೇಗಿರ್ಲಿಕ್ಕೆ ಸಾಧ್ಯನಪ್ಪ? ಮತ್ತೆ ಅಂತಹ ಒಂದು ಹೆಣ್ಣಿನಿಂದ ಒಂದು ಸಂಸಾರಸ್ಥ ಪುರುಷ ಅನುಭವಿಸಬಹುದಾದ ಯಾವ ಸಂಸ್ಕಾರದ ಸುಖವೂ ಅಲ್ಲಿ ಆತನಿಗೆ ಸಿಗಲಿಲ್ಲ. ಒಂದು ಆತ ಹೆಣ್ಣಿನ ವಿಚಾರದಲ್ಲಿ ತೆಗೆದುಕೊಂಡ ತಪ್ಪು ಹೆಜ್ಜೆ, ಮತ್ತು ಅದಾದ ನಂತರ ಅಂದರೆ ಈ ನನ್ನ ಹೆಂಡತಿ ಹಿಂಗೆ ಮೋಸ ಮಾಡಲು ಅದಕ್ಕೆ ನಾನು ಕುಡಿತೀನಿ, ಅದಕ್ಕೆ ನಾನು ಜೂಜಾಡ್ತೀನಿ. ಅಂದರೆ ಜೂಜಾಡ್ತೀನಿ ಅನ್ನೋ ಕಾರಣಕ್ಕೆ ನೀನು ಹೆಂಡತಿ ಹಿಂಗೆ ಮಾಡ್ತಾವಳ, ಅಥವಾ ನೀನು ಹೆಂಡತಿ ಹಿಂಗೆ ಮಾಡ್ತಾವಳೆ ಅನ್ನೋ ಕಾರಣಕ್ಕೆ ನೀನು ಜೂಜಾಡ್ತೀನಿ. ಅಂದರೆ ಇದಾದ ಮೇಲೆ ಅದು, ಅದಾದ ಮೇಲೆ ಇದು ವಿಷಯ ಅದಲ್ಲ. ಅಂತಿಮವಾಗಿ ನನ್ನ ಹೆಂಡತಿ ಹಿಂಗೆ ಮಾಡಿದ್ಲು ಅಂದರೆ ನನಗೆ ಅದಕ್ಕೆ ಬೇರೆ ದಾರಿನೂ ಇತ್ತು ಧರ್ಮವಾಗಿ ಬದುಕೋದಿಕ್ಕೆ. ನಿಮ್ಮ ತಮ್ಮ ಅನ್ನೋ ಒಂದು ವಿಚಾರವನ್ನು ತೆಗೆದು ಸ್ವಲ್ಪ ಸೈಡ್ಗಿಟ್ರೆ ಇಲ್ಲಿ ಆತ ಬದುಕಿದ ಬದುಕು ಪೂರ್ತಿ ಎಲ್ಲೂ ಒಂದು ನೀತಿ, ಒಂದು ನಿಯಮ, ಒಂದು ಸಂಸ್ಕಾರ, ಒಂದು ರೀತಿ ನೀತಿ ಏನೂ ಇರಲಿಲ್ವಲ್ಲಪ್ಪ ಅಲ್ಲಿ. ನೀನು ಹೋಗಪ್ಪ ಈಗಲಾದರೂ ಒಂದು ಬದುಕು ಕಟ್ಕೋ, ಚೆನ್ನಾಗಿ ದುಡಿ ಅಂತ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಟು ಕಳಿಸಿದಾಗ ನಾನು ಕುಡಿದು ಮಲಗ್ತೀನಿ, ಕುಡಿದು ಯಾರ ಜೊತೆ ಜಗಳ ಮಾಡ್ಕೊಳ್ತೀನಿ, ಅಥವಾ ಕುಡಿದು ನಾನು ವೆಚ್ಚ ಮಾಡಿ ದುಂದು ವೆಚ್ಚ ಮಾಡ್ತೀನಿ ಅಂದಾಗ, ಹೌದು ನನಗೆ ಈ ಕುಡಿತ ಚಟಕ್ಕೆ ಬಲಿಯಾಗ್ಬಿಟ್ಟಿದ್ದೀನಿ, ನಾನು ದಾಸನಾಗ್ಬಿಟ್ಟಿದ್ದೀನಿ, ನೀವೇನು ನನ್ನನ್ನು ದುಡೀರಿ ಅಂತ ಕಳಿಸಿದ್ರು ನನ್ನ ಜೀವನ ನಾನು ಅಲ್ಲೆಲ್ಲ ಹೋಗಿ ಖಂಡಿತ ದಾರಿ ತಪ್ತೀನಿ, ಹಾಗಾಗಿ ನಾನು ನಿಮ್ಮಲ್ಲೇ ಇರ್ತೀನಿ, ನನ್ನ ಒಂಚೂರು ಸರಿ ಮಾಡಿ ಅಂತ ಕೇಳ್ಕೊಂಡಿದ್ರೆ ನೀವು ಸರಿ ಮಾಡ್ತಿದ್ರಿ. ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದಾರೆ ಅವರೇ ಅಲ್ವಾ? ನೋಡಿ, ಸತ್ತವ್ರ ವಿಚಾರವನ್ನು ಸತ್ತವ್ರಿಗೆ ಬಿಡಿ ಅನ್ನೋ ಹಾಗೆ ನಾನೀಗ ಮಾತಾಡಿ ನಾನು ಆ ವಿಚಾರದಲ್ಲಿ ಪಾಪ ಕಟ್ಕೊಳ್ಳಲ್ಲ. ಆದರೆ ನಾನು ತಡಿಬೋದಿತ್ತ? ಇಲ್ಲ, ನೀವು ತಡೆಯೋಕೆ ಈಗ ನಿಮ್ಮ ಅಜ್ಜಿಯನ್ನು ನೀವು ಯಾವುದೋ ಒಂದು ಅಧರ್ಮದಿಂದ ತಡಿಬೋದು, ನಿಮ್ಮ ತಂದೆಯನ್ನು ನೀವು ತಡಿಬೋದು. ಯಾಕೆ? ಅವ್ರಿಗೆ ಮುದುಕರಾಗಿದ್ದಾರೆ, ನೀವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಬಟ್ ನಿನ್ನ ತಮ್ಮ ಕೇಳೋ ಸ್ಥಿತಿಲೂ ಇರಲಿಲ್ಲ, ಆತ ತುಂಬ ಮುಂದುವರೆದು ಬಿಟ್ಟಿದ್ದ ಎಲ್ಲ ರೀತಿಯಲ್ಲೂ ಕೂಡ. ಈ ನನಗೆ ಈ ಯೌವನ ಅಥವಾ ಈ ಪ್ರೇಮ ಇವೆಲ್ಲವೂ ಆರಂಭದಲ್ಲಿ ತುಂಬ ನಾನು ತುಂಬ ಯಂಗಾಗಿದ್ದೀನಿ, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ತುಂಬ ಹುಡುಗಿರು ಬೀಳ್ತಾರೆ, ಅಥವಾ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಮದುವೆ ಈ ವಿಚಾರ ಯಾವ ಈ ಯೌವನ, ಯಾವ ಈ ಪ್ರೇಮ ಮನುಷ್ಯನ ಬದುಕನ್ನು ಆನಂದಗೊಳಿಸಬೇಕಿತ್ತು, ನೆಮ್ಮದಿಯನ್ನು ತಂದುಕೊಡಬೇಕಿತ್ತು, ಇವೇ ಆತನನ್ನು ಬೀದಿ ಹೆಣ ಮಾಡಿತು ಅಂದರೆ ಪ್ರೇಮ ಕೆಟ್ಟದ್ದಲ್ಲ, ಯೌವನ ಕೆಟ್ಟದ್ದಲ್ಲ. ಅದನ್ನು ನಾವು ಕಂಡುಕೊಂಡ ಅಥವಾ ನೋಡುವ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೂ ಕೂಡ ಅದೇ ಯೌವನ, ಅದೇ ಹೆಣ್ಣು, ಅದೇ ಪ್ರೇಮ, ಅದೇ ಸಂಸಾರ ಎಲ್ಲವೂ ಹಿಂಗೆ ತಂದು ಬೀದಿಗೆ ನಿಲ್ಲಿಸುತ್ತೆ. ನೀವು ಸ್ವಯಂ ಯಾವುದೇ ವ್ಯಥೆ ಪಡೋದ್ರಲ್ಲಿ ಅರ್ಥವಿಲ್ಲ. ನೀವು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿದ್ದೀರಿ. ನೀವು ಈಗ ಒಬ್ಬ ಅಣ್ಣನಾಗಿ ನಿಮ್ಮ ಕಣ್ಣೀರನ್ನು ನಾನು ನಿಲ್ಲಿಸೋಕ್ಕಾಗದೇ ಇರ್ಬೋದು. ನಾಳೆ ನಿಮ್ಮದೇ ಸ್ಥಿತಿಯಲ್ಲಿರೋ ಯಾರೋ ಒಬ್ಬ ಅಣ್ಣನಿಗೆ ನಾನು ಈ ಮಾತನ್ನು ಧೈರ್ಯವಾಗಿ ಹೇಳಬಲ್ಲೆ, ಉಳಿಸಿಕೊಳ್ಳುವ ಪ್ರಯತ್ನವನ್ನು ಅಷ್ಟೂ ಮಾಡಿದಾಗಲೂ ಇಂಥದ್ದೇನೋ ಆಯಿತು ಅಂದಾಗ, ಭಗವಂತ ನಿನ್ನ ಇಚ್ಛೆ ಇದಾಯಿತು, ಇದಾಯಿತು, ಈಗ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ಅಜ್ಜಿ, ನಾನು ಅದು ನೋಡಿಕೊಂಡು ಮುಂದೆ ಹೋಗಬೇಕು. ತಮ್ಮನ ವಿಚಾರ ಮರೆಯೋಕ್ಕಾಗುತ್ತಾ? ಇಲ್ಲ, ನೀವು ಸಾಯೋವರೆಗೂ ಅದು ನೆನಪಿದ್ದೇ ಇರುತ್ತೆ. ಆದರೆ ಧರ್ಮ ತಿಳಿದವರಾಗಿ ಸ್ವಲ್ಪ ಮಮಕಾರವನ್ನು ತ್ಯಜಿಸಿ ನೀವು ಎಲ್ಲಿಯವರೆಗೂ ಒಬ್ಬ ದ್ರೋಣಾಚಾರ್ಯನ ಹಾಗೆ ಯೋಚನೆ ಮಾಡ್ತೀರಾ, ಅಶ್ವತ್ಥಾಮನ ಅಧರ್ಮಗಳು ನಿಮಗೆ ಗೊತ್ತಾಗಲ್ಲ. ಹೌದಲ್ಲ? ಹೌದು. ಎಲ್ಲಿಯವರೆಗೂ ನೀವು ಒಬ್ಬ ಲೋಕ ಧರ್ಮವನ್ನು ತಿಳಿದವರಾಗಿ ಸತ್ಯ ಧರ್ಮಕ್ಕೆ ಅಂಟಿಕೊಂಡು ಅವರವರು ಮಾಡಿದ್ದವರವರು ಅಬ್ಬಬ್ಬ ಅಂದರೆ ನೀವು ಪ್ರಾರ್ಥನೆ ಸಲ್ಲಿಸ್ಬೋದು, ಅಬ್ಬಬ್ಬ ಅಂದರೆ ಓಂ ಶಾಂತಿ ಎನ್ಬೋದು, ಅಬ್ಬಬ್ಬ ಅಂದರೆ ನೀವು ಅವರ ಆತ್ಮಕ್ಕೆ ಶಾಂತಿ ಕೋರ್ಬೋದು, ಅಥವಾ ಬದುಕಿದ್ದಾಗ ಅವ್ರಿಗೆ ಒಂದಷ್ಟು ಹಣ ಕೊಡ್ಬೋದು, ಹೋಗಪ್ಪ ಕಟ್ಕೋ ಬದುಕನ್ನ ಅಂತ ಹೇಳ್ಬೋದು. ಅದನ್ನು ಮೀರಿಯೂ ಅವ್ರು ಏನು ವೆಚ್ಚ ಮಾಡಬೇಕಾ, ಉಳಿಸ್ಬೇಕಾ, ಅಥವಾ ತಿಳಿದು ಬದುಕಬೇಕಾ, ಇಲ್ಲ ಬೇಕಾಬಿಟ್ಟಿ ಬದುಕಬೇಕಾ? ಯಾಕಂದರೆ ನೀವೇ 24 ಗಂಟೆ ಮಡ್ಲಲ್ಲಿ ಇಟ್ಕೊಂಡು ಓಡಾಡ್ಲಿಕ್ಕೆ ಅದು ಯಾವುದು ನಾಯಿಮರಿನೂ ಅಲ್ಲ, ಅಥವಾ ನೀವು ಹೆತ್ತ ಮಕ್ಕಳು ಅಲ್ಲ. ನೀವು ಸಲಹೆ ಕೊಟ್ಟದ್ದು 1 ಗಂಟೆ ಆದರೆ ಅವನ ಪಾಡಿಗೆ ಅವನು ಬದುಕಿದ್ದು 23 ಗಂಟೆ. ಆ 23 ಗಂಟೆಗಳಲ್ಲಿ ನಿನ್ನ 1 ಗಂಟೆಯಲ್ಲಿ ನಿಲ್ಲೋದೇ ಇಲ್ಲ. ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಇವೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗೋಯ್ತಲ್ಲ. ಯಾಕೆ ಅವೆಲ್ಲ ಕೆಲಸ ಮಾಡಲಿಲ್ಲ ಅಂದರೆ, ನೀವು ಅದನ್ನು ಜೊತೆಲೇ ಇಟ್ಕೊಂಡು ಊರಲ್ಲಿ ತಿದ್ದಿ ಬುದ್ಧಿ ಹೇಳಿ ನಿನ್ನ ಜೊತೆಲೇ ಇದ್ದಿದ್ರೆ ಆ ಸಲಹೆಗಳು, ನಿಮ್ಮ ಧರ್ಮ ಬುದ್ಧಿ ಅವನಿಗೂ ಹೋಗ್ತಿತ್ತು. ಬಟ್ ಅದು ಎಷ್ಟೋ ಹೋಗಿ ಅಲ್ಲೆಲ್ಲೋ ಕೆಟ್ಟು ಆಮೇಲೆ ಸಿಟಿ ತಿರುಗಿ, ನಗರ ತಿರುಗಿ, ಏನು ಪಟ್ಟಣದಲ್ಲಿ ಹೋಗಿ ಚಟ್ನಿ ತಿನ್ಕೊಂಡು ಬಂದವ್ರಿಗೆಲ್ಲ ನಿಮ್ಮ ಉಪದೇಶಗಳು ಆಗುವುದಿಲ್ಲ. ಹೌದಲ್ಲ? ತಪ್ಪಾಗಿದ್ದೇ ಅಲ್ಲಿ.
ಸರಿ, ನೀವು ಉಪದೇಶ ಎಲ್ಲಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರಿ? ಅಲ್ಲೆಲ್ಲೋ ಹೋಟ್ಲಿಕ್ಕಂಡಿದ್ದಾನೆ, ನನಗೆ ಎಲ್ಲ ಸೆಟ್ಲ್ ಆಗಿದ್ದೀನಿ ಅಂತ ಒಂದು ಫೋನ್ ಬಂತು. ಅದೇ ಸಮಯದಲ್ಲಿ ನೀವು ಊರಿಗೆ ಕರೆಸ್ಕೊಂಡ್ರಿ, ಅವ್ರ ಹತ್ರ ಎಲ್ಲ ಬಂದು ನಾನೇನೋ ಮಾಡ್ತೀನಿ ಅಂತ ದುಡ್ಡು ಇಸ್ಕೊಂಡು ಹೋದರು. ಮತ್ತು ಅದಾದಮೇಲೆ ಫೋನ್ ಬಂತು, ನಾನೊಂದು ಹುಡುಗಿ ಪ್ರೀತಿಸ್ತೀನಿ, ಅದು ಕೂಡ ಬೇರೆ ಕ್ಯಾಸ್ಟ್ ಹೆಣ್ಣುಮಗಳು. ತಪ್ಪದಲ್ಲ. ಊರಿಂದ ಬಹಿಷ್ಕಾರ ಹಾಕಲಿ, ತೊಂದರೆ ಇಲ್ಲ. ಊರಿಂದ ಬಹಿಷ್ಕಾರ ಹಾಕಲಿಕ್ಕೆ ಈ ಬಹಿಷ್ಕಾರ ಹಾಕುವ ಬುದ್ಧಿ ಇರೋರೆಲ್ಲ ಮೊದಲು ತಿಳ್ಕೊಳ್ಬೇಕು. ಇದನ್ನು ಹಿಡ್ಕೊಂಡು ನೀವು ಒಂದು ಕಾನೂನು ಹೋರಾಟ ಮಾಡಿದರೆ ಅವರೆಲ್ಲ ತಂದು ಬೀದಿ ನಿಲ್ಲಿಸ್ಬೋದಿತ್ತು. ಯಾಕೆ ನೀವು ಅದನ್ನು ಮಾಡಲಿಲ್ಲ? ಅಂದರೆ ನಿನ್ನ ತಮ್ಮ ನಾಳೆ ದಿನ ಊರಿಗೆ ಬಂದು ಊರಲ್ಲಿ ನಾಲ್ಕು ಜನರ ಹತ್ರ ಒಂದು ಮಜ್ಜಿಗೆನೋ ನೀರೋ ಓಡಾಡಿ ಬೆಳೆದ ಜಾಗ, ಅಲ್ಲಿ ಯಾರೋ ಒಬ್ಬರು ಅನ್ನ ಕೊಡ್ತಿರ್ಲಿಲ್ವ? ಬರ್ಲಿಕ್ಕೆ ಆಗದಂಗೆ ಆತ ಅಂತರ್ಜಾತಿ ವಿವಾಹ ಆಗಿದೆ ತಪ್ಪ ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಅಂತರ್ಜಾತಿ ವಿವಾಹ ತಪ್ಪಲ್ಲ. ಆದರೆ ಊರಿಗೆ ಬರ್ದಂಗೆ ನಾವು ನಿಮ್ಮನ್ನು ಬಹಿಷ್ಕಾರ ಹಾಕ್ಬಿಡ್ತೀವಿ ಇನ್ನೂ ಈ ದೊಡ್ಡತನ ಅನ್ಸ್ಕೊಂಡಿರೋ ಈ ಮುಟ್ಟಾಳರನ್ನು ತೆಗೆದು ಜೈಲಿಗೆ ಹಾಕ್ಬೋದಿತ್ತಲ್ಲ ನೀವು? ಯಾಕಿರಲಿಲ್ಲ ಧೈರ್ಯ? ಅಂದರೆ ಹೀಗೆ ತಮ್ಮ ಸರಿ ಹೋಗಲ್ಲ, ಅವನ ದಾರಿ ತಪ್ಪಿದ್ದಾನೆ ಅಂತ ಆತ ಗೊತ್ತಿದ್ದು ತಿದ್ದುವ ಧೈರ್ಯ ಇದ್ದಿದ್ದು, ಈ ಧೈರ್ಯ ತೋರಿಸ್ಬೇಕಿತ್ತು ನೀವು. ಒಂದು ವೇಳೆ ಆತ ಊರೊಳಗಡೆ ಬಂದು ಯಾರ ಹತ್ರನೂ ಒಂದು ತುತ್ತು ಅನ್ನ ಇಸ್ಕೊಂಡು, ಅಂದರೆ ಎಂಥ ಪಾಪಿ ಸಾವಾದರೂ ಕೂಡ ಹಸಿವಿನಿಂದ ಆಗಬಾರ್ದಂತೆ. ಯಾರೋ ಕೊಚ್ಚಾಕಿದ್ರು, ಯಾರೋ ಒಡೆದಾಕಿದ್ರು, ಅಥವಾ ಆಕ್ಸಿಡೆಂಟ್ ಆಯಿತು, ಇದು ಬೇರೆ. ಬಟ್ ಹಸಿವಿನಿಂದ ಸತ್ತ ಅನ್ನೋ ಆ ನೋವಿದೆಯಲ್ಲ, ಅದು ಲೋಕದಲ್ಲಿ ಅತ್ಯಂತ ದೊಡ್ಡ ನೋವಿನ ಸಾವು ಯಾವುದು ಅಂದರೆ ಹಸಿವಿನ ಸಾವು. ಗುರುಗಳ, ನನಗೆ ತುಂಬಾ ಕಾಡ್ತಾ ಇರುವಂತದ್ದು ನೀವು ಹೇಳಿ ಸತ್ಯ. ಆ ಒಂದು ಪ್ರಯತ್ನ ನಾನು ಮಾಡ್ಬೋದಾಗಿತ್ತು. ಆ ಪ್ರಯತ್ನ ನಾನು ಮಾಡಿದೆ ಗುರುಜಿ. ಅಂದ್ರೆ ನನ್ನ ತಮ್ಮನ ಸೀದಾ ಮನೆ ಒಳಗಡೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದೆ. ಆದ್ರೆ ಕರ್ಕೊಂಡು ಹೋದ್ಮೇಲೆ ಆದಂತ ಒಂದು ಘಟನೆಗಳಿದೆಯಲ್ಲ, ಅದು ನನ್ನ ಮನಸ್ಸಿಗೆ ತುಂಬಾ ಪೆಟ್ಟು ಕೊಟ್ಬಿಡುತ್ತೆ. ಏನ್ ಮಾಡಿದ್ರು? ನಮ್ ಚಿಕ್ಕಮ್ಮ ದೊಡ್ಡ ರಂಪಾಯಣನೆ ಮಾಡಾಕ್ಬಿಟ್ರು ಅಲ್ಲಿ ಊರಲ್ಲಿ. ಸಮಸ್ಯೆ ನಿನ್ ಮನೆಯವ್ರದ್ದಾಯ್ತೆ ಹೊರತು ಊರಿಂದ ಏನ್ ಮಾಡಿದ್ರು? ಊರ್ ಜನನು ಕೂಡ ನಿರ್ಧಾರ ಮಾಡ್ಕೊಂಡ್ರು, ಏನಂತ? ಇದು ಹಂಗಾಗುತ್ತೆ ಹಿಂಗಾಗುತ್ತೆ, ಇದು ಹೆಂಗ್ ಮಾಡ್ಬಿಡ್ತೀವಿ. ಸರಿ, ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಿತ್ತಲ್ಲ. ಅವನು ಅಷ್ಟೊತ್ತಿಗೆ ನಾನು ಆ ಪ್ರಯತ್ನ ಮಾಡ್ಲಿಕ್ಕೆ ರೆಡಿ ಆದಷ್ಟರಲ್ಲಿ ಇವನು ಮತ್ತೆ ವಾಪಸ್ ಊರಿಂದ ನಮ್ಮ ಆಯ್ತಪ್ಪ. ನೋಡಪ್ಪ, ಈಗ ಏನಂದ್ರೆ ಸಮಾಜಕ್ಕೆ ನಮ್ಮಿಂದ ಒಂದು ತಪ್ಪು ಸಂದೇಶ ಹೋಗಬಾರ್ದು, ಅರ್ಥ ಆಯ್ತಲ್ಲ? ಬಹಿಷ್ಕಾರ ಆಗ್ತಾರೆ ಅನ್ನೋ ಕಾರಣಕ್ಕೆ ಪ್ರೇಮವನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಬಹಿಷ್ಕಾರ ಅನ್ನೋದ್ಕಿಂತ ಅವರು ನಿಮ್ ಮನೆಗೆ ನಾವ್ ಯಾವುದೇ ವಿಚಾರಕ್ಕೆ ಬರಲ್ಲ, ಯಾವುದಕ್ಕೂ ನೀವು ನಮ್ಮ ಈ ಸಂಬಂಧಿಕರು ಯಾರು ಇದ್ ಮಾಡಲ್ಲ ಅನ್ನೋ ತರ ಮಾತಾಡ್ಬಿಟ್ರು. ಆಯ್ತು, ಒಂದು ಊರು, ಒಂದು ಇಡೀ ಪ್ರಜಾಪ್ರಭುತ್ವದ ಕಟ್ಟುಪಾಡಿನ ಒಳಗಡೆ ಇರಬೇಕಾದ್ರೆ ಇಂಥ ಹೆದರಿಸುವ ಮಾತಿಗೆಲ್ಲ ವಿದ್ಯಾವಂತರಾದ್ರೆ ನೀವು ಹೆದರಬಾರ್ದಿತ್ತು. ನೋಡಪ್ಪ, ಇಲ್ಲಿ ಒಂದು ಸಮಸ್ಯೆ ಸೇರಿಸೋದು ಸೇರಿಸದೇ ಇರೋದಲ್ಲ. ಈತನ ಸಂಗಾತಿಯ ಆಯ್ಕೆ ತಪ್ಪಿತ್ತು ಅಂದಾಗ ಸೇರಿಸ್ಕೊಂಡ್ರು ಸೇರಿಸ್ಕೊಳ್ದೇ ಹೋದ್ರೆ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಏನೋ ಈಗ ಸಮಸ್ಯೆ ಆಗಿದ್ದೆ ಇವನು ಆಯ್ಕೆ ಮಾಡ್ಕೊಂಡಂತ ಆ ಹುಡುಗಿರೇ ಸಮಸ್ಯೆ ಇತ್ತು ಗುರುಜಿ. ಅದೇನೇ ಹೇಳ್ತಾ ಇದ್ನಪ್ಪ, ಆಕೆ ಅಥವಾ ಇವರಿಬ್ರು ದಾಂಪತ್ಯ ಚೆನ್ನಾಗಿದ್ದು ಬಿಟ್ಟಿದ್ರೆ ಆಮೇಲೇನೋ ಹೋರಾಡ್ಕೊಬೋದಿತ್ತು. ಇಲ್ಲೇ ಸಮಸ್ಯೆ ಇರ್ಬೇಕಾದ್ರೆ ನೀವು ಒಳಗಡೆ ಕರ್ಕೊಂಡ್ರೇನು ಬಿಟ್ರೇನು? ಈಗ ಆಕೆ ಬಂದು ಇರುವಂತ ಹೆಣ್ಮಗಳು ಆಗಿರ್ಲಿಲ್ವಲ್ಲ. ಹೌದು. ಬಿಡಪ್ಪ, ಒಂದು ಏನಾಗ್ಬಿಡುತ್ತೆ. ಆದ್ರೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ. ಆದ್ರೆ ನನ್ಗೀಗ ಎಷ್ಟು ತುಂಬಾ ಕಾಡ್ತಾ ಇದೆ ಅಂದ್ರೆ, ಒಂದು ದಿನದಲ್ಲಿ 1-2-3 ಸಲನಾದ್ರೂ ನನ್ಗೆ ಅದು ನೆನಪಾಗುತ್ತೆ. ಏನಂತ ಅಂದ್ರೆ, ಸ್ವಲ್ಪ ನಾನು ಪ್ರೀತಿಯಿಂದ ಅವನ ಜೊತೆ ನಾನು ಸರಿಯಾಗಿ ಒಂದ್ ಸ್ವಲ್ಪ, ಯಾಕೆಂದ್ರೆ ನಿಂಗೆಲ್ಲ ಮಾಡಿದ್ನಲ್ಲ, ಅದು ಕೋಪದಲ್ಲಿ ಅವನಿಗೆ ತುಂಬಾ ಅಂದ್ರೆ ಕೆಟ್ಟದಾಗಿನದ್ಕಿಂತ ಅವ್ನು ಸರಿ ಹೋಗ್ಲಿ ಅಂತೇಳಿ ತುಂಬಾ ರ್ಯಾಶ್ ಆಗಿ ಎಲ್ಲಾ ತರನು ಮಾತಾಡ್ಬಿಟ್ಟಿದೀನಿ ಅವನ್ಗೆ. ಆದ್ರೆ ಇವಾಗ ಏನ್ ಅನ್ನಿಸ್ತಿದೆ ಅಂದ್ರೆ, ನಾನು ಈ ತರ ಎಲ್ಲ ಮಾತಾಡ್ಬಿಡ್ನಾ, ಅವ್ನಿಗೆ ಈ ತರ ಮಾತಾಡಿದ್ದು ತಪ್ಪಾಯ್ತಾ, ಅಥವಾ ನಾನು ಕಡೆ ಕ್ಷಣದಲ್ಲಿ ಅವನು ಊರಲ್ಲಿ ನಮ್ಮ ತಂದೆ ಜೊತೆ ವ್ಯಾಪಾರ ಮಾಡುವಾಗ ದುಡ್ಡಿನ ಎತ್ಕೊಂಡು ಹೋಗ್ಬೇಕಾದ್ರೆ ಅವನು ಅಟ್ಲೀಸ್ಟ್ ಅವಾಗಾದ್ರೂ ನಾನು ಕರ್ಕೊಂಡ್ ಬಂದು ನಮ್ಮ ಮನೇಲಿ ಇಟ್ಕೊಂಡು ಮತ್ತೆ ಏನಾದ್ರು ಒಂದೇ ಪ್ರಯತ್ನ ಮಾಡ್ಬೋದಾಗಿತ್ತ ಅಂತ ಇವಾಗ ಕಾಡ್ತಾ ಇದೆ. ಇಲ್ಲಪ್ಪ, ಅದು ಸ್ವಯಂ ಕೇಳಿಸ್ಕೊಳ್ಳಪ್ಪ. ಅವರ ಅಂತ್ಯದಲ್ಲಿ ನಿಮ್ಮದೇನಾದ್ರೂ ಪಾಲಿದೆ ಅಂದ್ರೆ ನೀವು ತೋರಿದ ಅತಿಯಾದ ಈ ಮೃದುತನವೇ ಅವನ ಆ ಇನ್ನೂ ಕೆಡೋದಿಕ್ಕೆ ಒಂದು ಕಾರಣವೂ ಹೌದು. ನೋಡಪ್ಪ, ನಾನು ಒಂದೆರಡು ಒಳ್ಳೆ ಮಾತಾಡ್ಬೋದಿತ್ತಲ್ಲ ಅಂದ್ಕೊಳ್ತಿರೋ ನೀವು, ಈಗ ನಾನು ಒಂದಿಡೀ ಮಹಾಭಾರತವನ್ನು ತಗೊಂಡ್ರೆ ಆ ಧೃತರಾಷ್ಟ್ರ ಅಂತಕ್ಕಂಥವನು ದುರ್ಯೋಧನನೊಂದಿಗೆ, ಅಂಥ ದುಷ್ಟನಾಗಿದ್ದ ದುರ್ಯೋಧನನೊಂದಿಗೆ ಎಂದೂ ಕಠಿಣವಾಗಿ ನಡ್ಕೊಳ್ಳಿಲ್ಲ ಅನ್ನೋದೇ ಶಾಪಕ್ಕೆ ಕಾರಣ ಆಯ್ತು. ಅಂದರೆ
ನೀವು ನಿಮ್ಮ ತಮ್ಮನೊಂದಿಗೆ ಪ್ರೀತಿಯಿಂದ ನಡ್ಕೊಳ್ಳಿಲ್ಲ ಅಥವಾ ಕೋಪದಲ್ಲಿ ಮಾತಾಡಿದ್ರಿ, ಮತ್ತು ಧೃತರಾಷ್ಟ್ರ ಅವ್ರದ ಮಗನೊಂದಿಗೆ ಅತ್ಯಂತ ಕೋಪದಲ್ಲಿ ಮಾತಾಡಲಿಲ್ಲ, ಆದರೂ ನಾಶ ಆಯ್ತಲ್ಲ. ವಿಷಯ ಅದಲ್ಲ. ನೀವು ಕೋಪದ, ಈಗ ಧೃತರಾಷ್ಟ್ರ ದುರ್ಯೋಧನ ಜೊತೆ ತುಂಬ ಕೋಪವಾಗಿ ಮಾತಾಡಿದ್ರು ಒಂದು ವೇಳೆ ಸರಿ ಹೋಗ್ತಿತ್ತೋ ಏನೋ, ಆತ ಎಂದೂ ಹಂಗೆ ಮಾತಾಡಲೇ ಇಲ್ಲ, ತನ್ನ ಮಗನನ್ನೇ ವಹಿಸ್ಕೊಂಡು ಬಂದ. ಅಂದರೆ ನಿಮ್ಮ ಧೃತರಾಷ್ಟ್ರ ದುರ್ಯೋಧನನೊಂದಿಗೆ ಕೋಪವಾಗಿ ಮಾತಾಡಲಿಲ್ಲ, ಬರೀ ಪ್ರೀತಿಯಿಂದ ಮಾತಾಡ್ದ. ನೀವು ನಿಮ್ಮ ತಮ್ಮನೊಂದಿಗೆ ಬರೀ ಪ್ರೀತಿಯಿಂದ ಮಾತಾಡಲಿಲ್ಲ, ಕೋಪದಿಂದ ಮಾತಾಡಿದ್ರಿ. ಇಲ್ಲಿ ಪರಸ್ಪರ ವಿರುದ್ಧವಾಗಿದ್ದರೂ ಕೂಡ ಅಂತಿಮವಾಗಿ ಕರ್ತೃ ಅಂತ ಯಾರಿದ್ದಾನೆ, ಅಥವಾ ಬುದ್ಧಿ ಹೇಳಿಸಿಕೊಳ್ಳುತ್ತಿರುವವನು ಅಂತ ಯಾರಿದ್ದಾನೆ, ಅವನ ಸ್ವಯಂ ಮೂಲ ಧರ್ಮವೇ ಅಥವಾ ಅವನ ವ್ಯಕ್ತಿತ್ವ, ಅವನ ಆತ್ಮಗುಣವೇ ಹಾಗೆ ಏನೇನೋ ಎರ್ರಾಬಿರ್ರಿ ಮಾಡುವ ಪ್ರಕ್ರಿಯೆ ಅಥವಾ ಎರ್ರಾಬಿರ್ರಿ ಹೆಂಗೆ ಬೇಕಂಗೆ ಹೆಜ್ಜೆ ಹಿಡ್ಕೊಂಡು ನುಗ್ಗೋ ಪ್ರಕ್ರಿಯೆ ಆಗಿರುವುದರಿಂದ ನಿಮ್ಮ ಬೈಗುಳವಾಗಲಿ ಅಥವಾ ನಿಮ್ಮ ಮೃದು ಮಾತಾಗಲಿ ಅಲ್ಲಿ ಏನೂ ಫಲ ಕೊಡಲಿಲ್ಲ. ನೀವು ಸುಮ್ಮನೆ ಅಣ್ಣನಾಗಿ ನಿಮ್ಮ ಕರ್ತವ್ಯ ಮೆರೆದಿದ್ದೀರಾ, ಅದ್ರ ಹೊರತಾಗಿ ಅದರ ಫಲ ಅಲ್ಲಿ ಎಲ್ಲೂ ಕಾಣ್ತಾನೇ ಇಲ್ಲ. ಹೌದಲ್ಲಪ್ಪ? ನಮ್ ತಂದೆನೂ ಕೂಡ ತುಂಬಾ ಪ್ರಯತ್ನ ಪಟ್ರು ಗುರುಜಿ, ನೀವ್ ಹೇಳಿ ಸತ್ಯ. ಅವನ್ ಪ್ರಯತ್ನನೇ ಇರ್ಲಿಲ್ಲ. ನಮ್ ತಂದೆನೂ ಕೂಡ ನನ್ ಮಗ ಅಂತಾನೆ ತಿಳ್ಕೊಂಡು ಅವ್ನ್ ಏನೇನ್ ಮಾಡ್ಬೇಕು ಎಲ್ಲಾ ತರನು ವ್ಯವಸ್ಥೆ ಮಾಡ್ಕೊಟ್ರು. ಆದ್ರೆ ಅವ್ರಿಗೆ ಮೋಸ ಮಾಡ್ಬಿಟ್ಟ ಕಡೆ. ಇಲ್ಲಪ್ಪ, ಅಂತಿಮವಾಗಿ ಧರ್ಮ ಅಥವಾ ಆಧ್ಯಾತ್ಮ ಹೇಳುತ್ತೆ ಅವರವರವರ ಪಾಲಿನ ಕರ್ಮವನ್ನು ಅವರು ಅನುಭವಿಸಲೇಬೇಕು. ನಾನು ಇದನ್ನ ಪೂರ್ವ ಜನ್ಮದ್ದು ಅಂತ ಹೇಳಿ ಅದಕ್ಕೆ ನಾನು ಮಣ್ಣೆರ್ಚಕ್ ಹೋಗಲ್ಲ. ಇಲ್ಲೇ ಮಾಡ್ಕೊಂಡು ಎಡವಟ್ಟುಗಳನ್ನೇ ಆತ ಅನುಭವಿಸಿದ್ದಾನೆ. ಹೌದಲ್ಲಪ್ಪ? ಬೇರೇನೂ ಅಲ್ಲ. ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಗುರು ಹಿರಿಯರು ಅಥವಾ ನಮ್ಮ ಸುತ್ತಮುತ್ತಲಿನವರನ್ನು ಧಿಕ್ಕರಿಸಿ ನಾವೇ ನಂಗೆ ದುಡ್ಡಿದೆ, ನಂಗೆ ದುಡ್ಡು ಬರ್ತಾ ಇದೆ, ನಾನು ಓಡ್ಲಿಕ್ಕಿದ್ದೀನಿ, ಅಥವಾ ನಂಗೆ ಕೈ ದುಡ್ಡು ಚೆನ್ನಾಗಿ ಆಡ್ತಿದೆ, ನಾನು ಏನು ಮಾಡಿದ್ರು ನಡೆಯುತ್ತೆ ಅಂದರೆ, ಒಂದು ಹಣ, ಒಂದು ಅಧಿಕಾರ, ಒಂದು ಸಂಪಾದನೆ ನನ್ನ ಕೈಲಿ ಏನೇನೋ ಮಾಡಿಸೋಕೆ ಶುರು ಮಾಡುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಸಂಪಾದನೆ ನಾಳೆ ನಿಮಗೆ ಶಾಪವಾಗುತ್ತೆ. ಹೌದು. ನಿನ್ನ ತಮ್ಮನ ಬದುಕಲ್ಲಿ ಸ್ವಯಂ ಆತನನ್ನು ಯಾವ ಕಡೆ ಬೇಕು ಆ ಕಡೆ ನುಗ್ಗಿಸಿದ್ದು, ನಾನೀಗ ಸ್ವತಂತ್ರನು, ನಂಗೆ ದುಡಿಯೋ ಶಕ್ತಿ ಬಂದಿದೆ, ನಾನೀಗ ದುಡಿತಾ ಇದ್ದೀನಿ, ಅದು ಈ ಧೈರ್ಯವೇ ತಾನೇ ಆತನ ಕೈಲಿ ಏನೇನೋ ಮಾಡಿಸಿರೋದು. ನಿಜ ಗುರುಜಿ. ಮೊದಲು ಅವನು ತುಂಬಾ ಹಣದ ವ್ಯಾಮೋಹ ಇದ್ದಾಗ, ಹಣದ ದುಡ್ಡಿದ್ದ ಅಮಲಿನಲ್ಲಿ ಅವನು ತುಂಬಾ ಅದೇ ತಪ್ಪುಗಳಲ್ಲಿ ಆ ಹೆಣ್ಣು ಕೂಡ ಬರ್ತಾರೆ. ಅದೇ ತಪ್ಪುಗಳಲ್ಲಿ ಜೂಜಾಟ, ಇವೆಲ್ಲವೂ ಕೂಡ ಹಣದ ಅಥವಾ ಒಂದು ಸ್ಥಿತಿವಂತರಾದ ಮೇಲೆ ಸ್ವಲ್ಪ ಮೊದಲಿಗಿಂತ ಹೆಚ್ಚು ವಿನಯರಾಗಬೇಕು. ಹೌದಲ್ಲಪ್ಪ? ನಿಮಗೂ ಗೊತ್ತದು. ಹೌದು. ನೀವು ನಿಮ್ಮ ಹೆಂಡತಿ, ನಿಮ್ಮ ಉಳಿದಿರೋ ಏನು ತಾಯಿ ತಂದೆ ಅಥವಾ ಏನಿದ್ದಾರಲ್ಲ, ಇವರು ನೋಡಿಕೊಂಡು ಹೋಗಿ ಇಲ್ಲಿ ಅವರ ಅಂತ್ಯ ಅಥವಾ ಅವರ ಆ ರೀತಿಯ ಅಂತ್ಯ, ಇದರಲ್ಲಿ ನಿಮ್ದು ಏನೂ ತಪ್ಪಿಲ್ಲ. ಅರ್ಥ ಆಯ್ತಲ್ಲ? ಒಂದೂವರೆ ವರ್ಷದಿಂದ ಈ ನೋವಿನ ತೊಳಲಾಟದಲ್ಲಿ ನಾವ್ ಎಷ್ಟೇ ತಿಳ್ಕೊಂಡ್ರು ಕೂಡ ನೀವ್ ಹೇಳದ್ರಲ್ಲ ಮಮಕಾರ ಅನ್ನೋದು, ದಯವಿಟ್ಟು ಅದು ನಿಜ ಗುರುಜಿ. ಯಾಕೆಂದ್ರೆ ಎಂತೆಂತ ಧೃತರಾಷ್ಟ್ರ ಮಮಕಾರದಿಂದ ಏನೇನೆಲ್ಲ ಆಯ್ತು ಅಂತ ನಾವು ನೋಡಿದೀವಿ. ಬಟ್ ಅದನ್ನ ನೈಜವಾಗಿ ಅನುಭವಿಸ್ದಾಗಲೇ ಗೊತ್ತಾಗೋದು ಗುರುಜಿ ಅದೆಷ್ಟು ಕಷ್ಟ. ಈ ಅಂಟಿಕೊಳ್ಳೋದಿದೆಯಲ್ಲ, ಆ ಅಂಟಿಕೊಳ್ಳುವಿಕೆ ಬಹಳ ಈ ಪ್ರಪಂಚದಲ್ಲಿ ಬದುಕನೆ ಅದೆಷ್ಟೇ ಓದಿ ತಿಳ್ಕೊಂಡು ಏನೇ ಮಾಡಿದ್ರು ಕೂಡ ಅದರಿಂದ ಹೊರಗಡೆ ಬರೋದು ಕಷ್ಟ ಅಂತ ಹೇಳಲ್ಲ. ಅಂದ್ರೆ ದಿನದ 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ 8 ರಿಂದ 10 ಗಂಟೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ ಅವರನ್ನ ನೀವು ಅವರ ಮೇಲೆ ಪ್ರಭಾವ ಬೀರ್ಬೋದಂತೆ. ಬಟ್ ಎಲ್ಲೋ ತಿಂಗಳಿಗೂ ವರ್ಷಕ್ಕೂ ಒಮ್ಮೆ ಬರೋರು ಫೋನಲ್ಲಿ ಮಾತಾಡೋರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಆಗಲ್ಲಪ್ಪ. ಹಾಗಾಗಿ ಯಾಕಂದ್ರೆ ಕಿವಿಗೆ ಏನು ಕೇಳುತ್ತೋ ಅದಕ್ಕಿಂತ ಹೆಚ್ಚು ಪ್ರಭಾವ ಕಣ್ಣಿನ ನೋಡು. ಅಂದರೆ ಈಗ ನೀವು ಫೋನ ಮಾತಾಡ್ತೀರಾ, ಅದು ಕೇವಲ ಒಂದು ಧ್ವನಿ ಮೂಲಕ ಸಂಭಾಷಣೆ. ಬಟ್ ಎದುರುಗಡೆ ಇದ್ದಾಗ ಬೀರುವ ಪರಿಣಾಮ ಬೇರೆ. ನಾನು ಫೋನಲ್ಲಿ ತುಂಬ ಬುದ್ಧಿ ಹೇಳಿದ್ರೆ ಅದು ಆಗಲ್ವಂತೆ. ಕೆಲವೊಮ್ಮೆ ತಿದ್ಕೊಳ್ಳೋರ್ಗಾಗುತ್ತೆ. ಬಟ್ ಈ ರೀತಿ ಸ್ವಲ್ಪ ಮಿತಿ ಮೀರಿ ಹೋಗಿರೋರಿಗೆ ಅದಕ್ಕೆ ನೇರವಾದ ಕೌನ್ಸಿಲಿಂಗೇ ಬೇಕಿರುತ್ತೆ. ಅದಕ್ಕೆ ಫೋನಲ್ಲಿ ಆಗಲ್ಲ. ಹಾಗಾಗಿ ನಿಮ್ಮ ತಮ್ಮನ ವಿಚಾರದಲ್ಲಿ ನೀವು ಏನೇನು ಪ್ರಯತ್ನ ಮಾಡ್ಬೋದು ಮಾಡಿದ್ದೀರಿ. ಆ ವಿಚಾರದಲ್ಲಿ ನಿಮ್ಮ ಹೆಂಡತಿ ಕೂಡ ಗೌರವಾನ್ವಿತವಾಗಿ ನಡ್ಕೊಂಡಿದ್ದಾರೆ. ನಿಮ್ಮ ಬದುಕಲ್ಲಿ ಮತ್ತು ತಮ್ಮನ ಈ ರೀತಿಯ ಅಂತ್ಯ ಅದೆಲ್ಲದಕ್ಕೂ ಅವರವರೇ ಮಾಡಿಕೊಂಡ ತಪ್ಪುಗಳು ಇರಲಿ. ನಾವಿಲ್ಲಿ ದೂಷಿಸ್ಲಿಕ್ಕೆ ಹೋಗಲ್ಲ. ಆ ಆತ್ಮಕ್ಕೆ ಮುಂದಿನ ದಾರಿ ಬೆಳಕಾಗಿರಲಿ. ಬಟ್ ಈಗ ನೀವು ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ಉಳಿದ ಬದುಕನ್ನು ಕತ್ತಲೆ ಮಾಡಿಕೊಳ್ಬೇಡಿ. ಈ ಆಯಿತು, ಅಜ್ಜಿ ಹೆಂಡತಿ ಎಲ್ಲ ಇರಲಿ,
ಅದ್ರ ಜೊತೆ ಸ್ವಲ್ಪ ಬೆಳಕು ಅಂತ ಹೊರಡಿ. ಬಿಡಿ. ಈಗ ನನಗೆ ಅರ್ಥವಾಗುತ್ತೆ. ಈಗ ನಾನು ನನ್ನ ತಾಯಿ ನನ್ನ ಮನೆ, ಬಟ್ ಅದ್ರ ನಡುವೆ ನಾನು ಒಂದು ಪಾಠ ಕಲ್ತ್ಬಿಟ್ಟಿದ್ದೆ. ಆಯಿತು, ಏನೋ ಅಂದ್ಕೊಂಡಿದ್ದೆ, ಅವರು ಏನೋ ನನ್ನಿಂದ ನಿರೀಕ್ಷೆ ಮಾಡ್ತಿರ್ಬೋದು, ಅಥವಾ ನನ್ನ ಸುತ್ತಮುತ್ತ. ಇಲ್ಲ, ನನಗೆ ಅರ್ಥವಾಗಿದೆ. ನಾನೇನು ಕೊಡ್ತೀನಿ ಕೊಟ್ಬಿಟ್ಟು ಮರ್ತು ಬಿಡ್ತೀನಿ. ಅವರು ನನಗೇನು ಕೊಡ್ತಾರೆ ನಾನು ನೆನ್ಪಿಟ್ಕೊಳ್ತೀನಿ. ನಾನು ಯಾರಿಗೆ ಕೊಟ್ಟನೋ ಮರ್ತು ಬಿಡಬೇಕು, ನನಗೆ ಯಾರು ಕೊಟ್ಟರೋ ನಾನು ಅದನ್ನು ಸ್ಮರಿಸಬೇಕು. ಆದರೆ ಇವರು ಹಿಂಗಿರಲಿ ನೋಡಿ, ಬಿದ್ದಾದ ಮೇಲೆ ಬರ್ತಾರೆ, ಅವ್ರಿಗೆ ಸಲಹೆ ಕೊಡಿ. ಇಲ್ಲ, ನೀವು ಸಲಹೆ ಕೊಟ್ಟಾದ್ಮೇಲೆ ಅವ್ರು ಬೀಳ್ತಾನೆ ಹೋಗ್ತಾರೆ ಎಂದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಭಗವಂತನ ಅವತಾರಗಳಾದರೂ ಕೆಲವರ ದರಿದ್ರತನವನ್ನು, ಕೆಲವರ ಎಡವಟ್ಟುಗಳನ್ನು ಸರಿ ಮಾಡ್ಲಿಕ್ಕೆ ಭಗವಂತನ ಕೈಲೂ ಆಗಲಿಲ್ಲ. ಹಾಗಿದ್ದಾಗ ನಾವು ಯಕಶ್ಚಿತ್ ನರಮನುಷ್ಯರಾಗಿ ಸಲಹೆ ಕೊಡ್ಬೋದು, ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳ್ಬೋದು. ಅದನ್ನು ಮೀರಿಯೂ ನಾನು ಅದನ್ನೇ ಮಾಡ್ತೀನಿ ಅಂತ ಹೋದಾಗ ತೀರಾ ತಲೆ ಕೆಡಿಸ್ಕೊಳ್ಳುವಷ್ಟು ಮಮಕಾರ ಬರಬಾರ್ದು ಮನುಷ್ಯನಿಗೆ. ಹಾಗಾಗಿ ನಿಮ್ಮ ಹೆಂಡತಿ ಆದರೂ ಅಷ್ಟೇ, ನಿಮ್ಮ ಅಜ್ಜಿ ಆದರೂ, ಇನ್ನು ಸ್ವಲ್ಪದರಲ್ಲಿ ಇನ್ನೂ ಯಾರೋ ಒಬ್ರು ಹೊರಡ್ತಾರೆ, ಆಮೇಲೆ ಇನ್ನೂ ಯಾರೋ ಒಬ್ರು ಹೊರಡ್ತಾರೆ. ಆಯಿತು, ನಿಮ್ಮ ಕೈಲಿರೋದೇನು, ಇರೋವರೆಗೂ ಅವ್ರನ್ನ ತುಂಬ ಚೆನ್ನಾಗಿ ನಗ್ನಗ್ತಾ ಇಟ್ಕೊಳ್ಳಿ. ಆಮೇಲೆ ಕಾಯಿಲೆಯೋ, ಆಕ್ಸಿಡೆಂಟೋ, ಹೃದಯಘಾತವೋ, ವಯೋಸಹಜವೋ ಏನೋ ಒಂದು ಕಾರಣ ಸಾವಿಗೆ ಹೊರಡ್ತಾರೆ. ಆಗ ಹೊರಟಾಗ ಒಂದೆರಡು ಹನಿ ಕಣ್ಣೀರು ಬರ್ಬೋದು, ಬಟ್ ಅದಕ್ಕಿಂತ ದೊಡ್ಡ ತೃಪ್ತಿ ನಿಮ್ಗೆ ಏನಿರಬೇಕು ಅಂದರೆ, ಇದ್ದಾಗ ನೋಡ್ಕೊಂಡಪ್ಪ, ಇದ್ದಾಗ ನೋಡ್ಕೊಂಡು. ಈಗ ಮಹಾಲಯ ಅಮಾವಾಸ್ಯೆ ಬತ್ತು ಅಂತ ನಾನು ಅವ್ರಿಗೆ ಭಾಳ ದೊಡ್ಡ ತಿಂಡಿ ಎಲ್ಲ ತಂದು ಇಟ್ಬಿಟ್ಟು ಅವ್ರು ಬದುಕಿದ್ದಾಗ ನಾನು ಅವರನ್ನ ಪ್ರೀತಿಯಿಂದ ನೋಡ್ಕೊಳಕ್ಕಾಯ್ತೋ ಇಲ್ವೋ. ಬಟ್ ನಿಮ್ಮ ತಮ್ಮನ ವಿಚಾರದಲ್ಲಿ ನಿಮ್ಮ ಕೈಲಿ ಅದು ಇರಲಿಲ್ಲ. ಬಟ್ ನಿಮ್ಮ ತಂದೆ, ನಿಮ್ಮ ತಾಯಿ, ಅಥವಾ ನಿಮ್ಮ ಅಜ್ಜಿ, ಅಥವಾ ನಿಮ್ಮ ಹೆಂಡತಿ, ಈ ಸುತ್ತಮುತ್ತ ಇರೋ ನಿನ್ನವರು ಅಂತ ಬದುಕಿರೋರು ಒಂದಷ್ಟು ಜನ ಇದೆ, ಅವ್ರ ಜೊತೆ ಅತ್ಯಂತ ಪ್ರೇಮದಿಂದ ನಡ್ಕೊಳ್ಳಿ. ತಮ್ಮನ ಬದುಕಿನಲ್ಲಿ ಅವನ ಹೆಣ್ಣಿನ ಆಯ್ಕೆಯೇ ಆತನಿಗೆ ವಿಷವಾಯಿತು. ಹೆಣ್ಣಿನ ಆಯ್ಕೆ ಯಾವಾಗ ವಿಷವಾಯಿತು, ಆ ನಂತರ ಕೈ ಇಟ್ಟ ವಿಚಾರಗಳೆಲ್ಲ ನಷ್ಟವಾಗ್ತಾ ಬಂತು. ಅದರಿಂದ ಕುಡಿತ, ಜೂಜಾಟ, ದುಂದು ವೆಚ್ಚ, ಎಲ್ವೇ ಕಲ್ಲಿಲ್ಲ. ಅಂದರೆ ಒಂದು ಹೆಣ್ಣನ್ನು ಆ ಮಟ್ಟಿಗೆ ಪ್ರೀತಿಸಿ ಆ ಮಟ್ಟಿಗೆ ಬದುಕೊಳಗಡೆ ತಂದುಕೊಳ್ತೀನಿ ಅನ್ನೋ ಆ ವಿಚಾರವೇ ಮೂರ್ಖತನ ಅಂತ ರಾಮಕೃಷ್ಣ ಪರಮಹಂಸರು. ಅಂದರೆ ಒಂದು ಹೆಣ್ಣನ್ನು ಪ್ರೀತಿಸೋದು ಅಂದ್ರೆ ಅರ್ಥ ನಿಮಗಿಂತ ಹೆಚ್ಚಾಗಿ ಅಂತ ಯಾರನ್ನೂ ಪ್ರೀತಿಸಬಾರ್ದು ಈ ಜಗತ್ತಲ್ಲಿ, ನಿಮಗಿಂತ ಹೆಚ್ಚಾಗಿ. ಅಂದ್ರೆ ಅವ್ರಿಲ್ಲ ಅಂದ್ರೆ ನಾನು ಇಲ್ಲ ಅನ್ನೋ ವಿಚಾರ ಇದೆಯಲ್ಲ, ಇದು ಆಧ್ಯಾತ್ಮಿಕ ವಿರುದ್ಧವಾದದ್ದು. ಇದು ನಾನಿದ್ರೆ ನಾನು, ಅವ್ರ ವಿಚಾರ ಇದೆಯಲ್ಲ, ಅಥವಾ ನನ್ನ ಹೆಂಡತಿ, ಮಕ್ಕಳು, ಸ್ನೇಹಿತರು, ಅಣ್ಣ, ತಮ್ಮ, ಬಂಧು ಬಳಗ, ಈ ಜಗತ್ತಲ್ಲಿ ನಿನಗಿಂತ ಹೆಚ್ಚು ಯಾರೂ ಇಲ್ಲ. ಇದನ್ನ ಅಯ್ಯೋ ನನಗೆ ಅವಳು ಪ್ರೀತಿ, ಅವಳು ಕಂಡ್ರೆ ನಂಗೆ ತುಂಬ ಇಷ್ಟ, ಅವಳು ಇಲ್ಲದೆ ಹೋದ್ರೆ ನಾನು ಸತ್ತೇ ಹೋಗ್ತೀನಿ, ಈ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಯೇ ಆ ಪ್ರೇಮ ಮುಂದೆ ಅವರಿಗೆ ವಿಷವಾಗುತ್ತೆ. ಹಾಗಾಗಿ ದೊಡ್ಡವ್ರು ಏನು ಹೇಳಿದ್ರು, ಮದುವೆ ಆಗಪ್ಪ, ಸುಮ್ಮನೆ ಮದುವೆ ಆಗು, ಪ್ರೀತಿ ಮಾಡು ಅಷ್ಟೇ. ಅದು ನೀನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು, ಅಥವಾ ನಾನು ಅಂದ್ಕೊಂಡಿದ್ದು ಒಂಚೂರು ಆ ಕಡೆ ಈ ಕಡೆ ಆದರೂ ನಾನು ಇರಲ್ಲ ಅನ್ನೋ ಈ ಉದ್ದಟತನ, ಈ ಅಜ್ಞಾನ, ಇದೇ ನಿನಗೆ ಶಾಪ. ಬೇಡ, ನೀನು ಬಯಸಿದಂತೆ ನಡಿಬೇಕು ಅಂತ ಆಸೆ ಪಡಬೇಡ, ಅಂದ್ಕೋ, ಆಯ್ತಾ, ಸಂತೋಷ. ಆಗ್ಲಿಲ್ವಾ, ಅಯ್ಯೋ ನನ್ನ ತಮ್ಮ ಅಲ್ಲ, ನನ್ನ ತಮ್ಮ ಯಾಕೆ, ಒಂದೇ ಹೆಣ್ಣಿನ ಹೊಟ್ಟೆಲಿ ಹುಟ್ಟಿದ ಒಂದು ತಮ್ಮ, ಬಟ್ ಅದಕ್ಕೂ ಮೀರಿದ ಇನ್ನೊಂದು ಎತ್ತರದ ಸ್ಥಾನ ಏನು, ಮನುಷ್ಯರು. ಅಂದರೆ ನೀವಾಗಲೇ ಹೇಳಿದ್ರಿ, ಇರೋದು ಎರಡೇ ಜಾತಿ, ಗಂಡು ಹೆಣ್ಣು. ಇರೋದೊಂದೇ ಜಾತಿ ಮನುಷ್ಯ. ಗಂಡು ಹೆಣ್ಣು ಅನ್ನೋದು ಅದು ಲಿಂಗ, ಜಾತಿ ಅಲ್ಲ. ಅದು ಹೆಣ್ಣು ಗಂಡು, ಅದು ಲಿಂಗ. ಮನುಷ್ಯ ಜಾತಿ ತಾನೊಂದೇ ವಲಂ, ಅದೊಂದೇ ಇರೋದು. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಅದು ಕೂಡ ಒಂದು ಹಂತಕ್ಕೆ ಅದು ಅಧರ್ಮವೇ ಆಗುತ್ತೆ. ಈ ಮನುಷ್ಯ ಜಾತಿ ಅದಕ್ಕಿಂತ ಇನ್ನೂ ಎತ್ತರವಾದದ್ದು. ಇದು ಭಗವಂತನ ಸೃಷ್ಟಿ, ಅಂದ್ರೆ ಅದೇ ಆರಂಭದ ಕತೆ. ಇನ್ನು ಮನುಷ್ಯ ಅಂದಾಗ್ಲೂ ಅದು ತಾರತಮ್ಯ. ಯಾಕಂದ್ರೆ ಪಕ್ಷಿ ಜಾತಿ, ಪ್ರಾಣಿ ಜಾತಿ, ಮನುಷ್ಯ ಜಾತಿ, ಅದರಲ್ಲೂ ಬೇರೆ ಬೇರೆ ಇದಾವೆ. ಇನ್ನೂ ಎತ್ತರದ ಸ್ಥಿತಿಗೆ ಹೋಗ್ಬೇಕಂದ್ರೆ ಎಲ್ಲ ಜೀವರಾಶಿಗಳು ಭಗವಂತನ ಸೃಷ್ಟಿಯಿಂದ ಅದು ಪ್ರಥಮ ಆಯ್ಕೆ. ಹಾಗಾಗಿ ಇಲ್ಲಿ ತಮ್ಮನ ವಿಚಾರದಲ್ಲಿ ಈ ನರಳಾಟ ಯಾಕೆ ಆಗ್ತಿದೆ ಅಂದರೆ, ತಮ್ಮ ಏನು ಮಾಡ್ಕೊಂಡಂಗಾದ ಅಂತ ನಿಮಗೂ ಗೊತ್ತು, ಆದರೆ ಅದನ್ನು ಮರೆಮಾಚುವಷ್ಟು ಮಮಕಾರ ಇದೆ ಎಂದಾಗ ಆತನ ತಪ್ಪು ಕೆಲಸಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ.
ನಿಮಗೇನು ಗೊತ್ತಿಲ್ಲ ಅಂತ ಇಲ್ಲ, ಬಟ್ ಮಮಕಾರ ಅದನ್ನು ಮುಚ್ಚುತ್ತಾ ಇದೆ. ನೋಡಿ, ಅವತ್ತು ಮಹಾಭಾರತ ಯುದ್ಧವಾದಾಗ ತನ್ನ ಮಕ್ಕಳೆಲ್ಲ ಸತ್ತು ಇಡೀ ವಂಶ ಸರ್ವನಾಶವಾದಾಗ ಬಾಯಿ ಮುಚ್ಕೊಂಡು ಕಾಡ್ಗೋದ್ರು ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲ. ಯಾಕೆ? ಅವತ್ತಿಗೆ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಯ್ತು, ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟು ಅವ್ರ ಪರ ವಹಿಸ್ಕೊಂಡು ಅಂತ. ಹಂಗೆ ಆ ಮಮಕಾರಗಳಿಂದ ಪೆಟ್ಟು ತಿಂದಾಗ ನಾವು ಆ ಧೃತರಾಷ್ಟ್ರ ಗಾಂಧಾರಿ ಥರ ಅರ್ಥ ಮಾಡ್ಕೊಂಬಿಟ್ಟು ಸೈಲೆಂಟ್ ಆಗ್ಬಿಡ್ಬೇಕು. ಹೌದಪ್ಪ, ನನ್ನ ಮಮಕಾರಕ್ಕಿಂತ ಒಂದು ಪ್ರಕೃತಿ ಧರ್ಮ ಅಂತ ಇದೆ, ಇದನ್ನು ತಿಂದ್ರೆ ಇದಾಗುತ್ತೆ, ಹಿಂಗೆ ಹೆಣ್ಣಿನಿಂದ ಹೋಗಿ ತೀರಾ ಮಿತಿ ಮೀರಿದ್ರೆ ಹಿಂಗಾಗುತ್ತೆ. ನನ್ನ ತಮ್ಮ ಅನ್ನೋ ಮಮಕಾರಕ್ಕಿಂತ ಆ ಪ್ರಕೃತಿ ಧರ್ಮದ ಮುಂದೆ ನಂದು ಏನೂ ಇಲ್ಲ ಮಮಕಾರ. ನಿರಂತರವಾಗಿ ಎಣ್ಣೆ ಕುಡಿದು ಅಥವಾ ಯಾವುದೋ ಹೆಣ್ಣಿನ ವಿಚಾರದಲ್ಲಿ ಈ ಮಟ್ಟು ಸ್ವಾಭಿಮಾನ ಕಳ್ಕೊಂಡು ತಾನು ಬದುಕಿರೋದು ಮುಖ್ಯ ಅನ್ನೋ ವಿಚಾರವನ್ನೇ ಕಳ್ಕೊಂಡು ನಾನು ದುಡಿತೀನಿ ಅಥವಾ ಹೆಂಗೆ ಬೇಕಂಗೆ ಖರ್ಚು ಮಾಡ್ತೀನಿ, ಏನು ಬೇಕದನ್ನು ಕುಡಿತೀನಿ, ಹೆಂಗೆ ಬೇಕಂಗೆ ಬದುಕ್ತೀನಿ, ಈ ಮಟ್ಟಿಗೆ ಹೋಗ್ತಾ ಇರುವ ಈತನನ್ನು ಅಂದರೆ ಅದೊಂದು ಪ್ರಕೃತಿ ಧರ್ಮ ಇದೆ. ಅದಕ್ಕೆ ವಿರುದ್ಧವಾಗಿ ಹೋದವರು ನಿನ್ನ ತಮ್ಮ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಕೃಷ್ಣನ ಮಗನನ್ನು ಬಿಡಲಿಲ್ಲ. ಅದು ಏನಾಯ್ತು ಸಾಂಬನ್ ಕತೆ. ಹಾಗಾಗಿ ಇಲ್ಲಿ ಮಮಕಾರಕ್ಕೆ ಜಾಗ ಬೇಡ. ಒಂದ್ ದಿವಸ ತಮ್ಮ ಹೋದ್ರು, ಅಮ್ಮ ಹೋದ್ರು, ನಾಳೆ ಅಜ್ಜಿ ಹೋಗ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ನೀವೊಬ್ಬರು ಶಿಕ್ಷಕರಾಗಿ ಅಥವಾ ನೀವೊಬ್ಬರು ನಿಮ್ಮ ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ತಂದೆಗೆ ಒಳ್ಳೆ ಮಗನಾಗಿ, ಅಜ್ಜಿಗೆ ಒಳ್ಳೆ ಮೊಮ್ಮಗನಾಗಿ, ಊರಿಗೆ ಒಳ್ಳೆ ನಾಗರಿಕನಾಗಿ ಬಹಳ ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಇದು ಯಾವುದೋ ನಿಮ್ಮ ಕೈಲಿ ಒಂಚೂರು ಇತ್ತು, ನೋಡ್ಕೊಳಕ್ ಹೋದ್ರಿ, ಬಟ್ ಅದು ಗಾಳಿಗೆ ಹಾರೋಯ್ತು, ಬಿಡಿ ಅದನ್ನ. ಏನೋ ಆಗಾಗ ಸ್ಮರಿಸ್ಕೊಂಡು ಒಬ್ಬ ವಯಸ್ಸಿಗೆ ಬಂದ ಮಗ ಹೆಂಗಿರಬಾರ್ದು ಅನ್ನೋದಕ್ಕೆ ನಿನ್ನ ತಮ್ಮ ಉದಾಹರಣೆ ಅದಷ್ಟೇ. ನೋಡಿ, ಲೋಕದಲ್ಲಿ ನಾವು ಎರಡು ತರ ವ್ಯಕ್ತಿಗಳನ್ನು ಓದ್ತೀವಿ. ಒಂದು ಹೆಂಗಿರ್ಬೇಕು ಮತ್ತೆ ಹೆಂಗಿರಬಾರ್ದು. ಇವರಿಬ್ರು ಓದಿದೀವಿ ನಾವು. ರಾವಣನ್ನು ಓದಿದ್ದೀವಿ, ರಾಮನನ್ನು ಓದಿದ್ದೀವಿ. ರಾಮನ ಕಥೆಯಲ್ಲಿ ರಾವಣ ಬರದೆ ಹೋದ್ರೆ ರಾಮಂಗ್ ಬೆಲೆನೇ ಇಲ್ಲ ಅಲ್ಲಿ. ಗುರುಗಳೇ, ನಾನು ನಿಮ್ಮನ್ನ ತುಂಬಾ ನಂಬಿದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನಾನು ಫೋನ್ ಮಾಡಿ ಸುಳ್ಳು ಹೇಳಿದೆ. ಏನಂತ ಅಂದ್ರೆ ನಾನು ಮಾತಾಡಿಲ್ಲ ಅಂತ. ಆದ್ರೆ ನೀವು ಒಂದೇ ಒಂದು ಮಾತು ಹೇಳಿದ್ರಿ ನನಗೆ, ನೀವ್ ಯಾರು, ಏನ್ ಮಾಡ್ತಾ ಇದೀರಿ. ನಾನ್ ನಿಮ್ಮನ್ನ ಗುರು, ಮಾರ್ಗದರ್ಶಕ ಮನ್ಸಾರಿನಾದ್ರೂ ಒಪ್ಕೊಂಡಿದೀನಿ. ಯಾಕೆಂದ್ರೆ ನೀವು ಮೊದಲು ಹೇಳದಂತ ರೀತಿಯಲ್ಲಿ ನನ್ಗೆ ಅರ್ಥ ಆಗಿದೆ. ನನಗೆ ಈಗಿರ್ತಕ್ಕಂತ ಕೊನೆ ಎಷ್ಟ್ ದಿನ ಬದುಕ್ತಾರೋ ಗೊತ್ತಿಲ್ಲ. ನಮ್ಮ ಅಜ್ಜಿ ನಾನ್ 3 ಕಣ್ಣು ಅಂತ ಹೇಳಿದ್ದೆ, ಉಳಿದಿರುವಂತದ್ದು ನಾನು 1 ಕಣ್ಣು. ನನ್ನ ಗುರುವಿನ ಮೇಲೆ ಆಣೆ ಮಾಡಿ. ಯಾವ ಕಣ್ಣು ಇಲ್ಲ ಕಣಪ್ಪ. ನಿಮ್ಮ ಅಜ್ಜಿಗಿರೋ ದೇವ್ರು ಕೊಟ್ರೆ 2 ಕಣ್ಣು, ಅವರು ಒಂದ್ ದಿವಸ ಅಂದ್ರೆ ಹಾಕಿದು ಒಂದು ಮಮಕಾರ. ಹೌದು, ಅರ್ಥವಾಗುತ್ತೆ ನನಗೆ. ಅದ್ ನಾವು ಅಲ್ಲೇ ಬೆಳೆದಿರೋದ್ರಿಂದ ಅದು ಒಂದು ಜೀವ ಮೊದ್ಲಿಂದನೂ ಸಂತೋಷನೇ ಕಂಡಿಲ್ಲ. ಅವ್ರಿಗೂ ಗಂಡು ಮಕ್ಳು ಯಾರೋ ಇದ್ದಿದ್ರೆ ನಿಮಗೆ ಈ ಮಟ್ಟಿನ ಆದ್ಯತೆ ಸಿಕ್ತಿತ್ತೋ ಇಲ್ವೋ, ಸಿಕ್ತಿರ್ಬೋದು, ಅದು ಬೇರೆ. ಬಟ್ ಅಲ್ಲಿ ಯಾರು ಇಲ್ಲ, ಅದಕ್ಕೆ ಈ ಕಡೆ ಒಂಚೂರು ಗಮನ ಜಾಸ್ತಿ. ಹೌದಲ್ಲಪ್ಪ? ನೀನ್ ಅಲ್ಲೂ ಸೂಕ್ಷ್ಮ ಹುಡುಕ್ತೋಗ, ಅಲ್ಲೂ ಒಂದ್ ಚಿಕ್ಕ ಸ್ವಾರ್ಥ ಇದೆ. ಬಟ್ ಕೆಟ್ಟ ಸ್ವಾರ್ಥ ಅಂತಲ್ಲ, ಅದು ಒಂದ್ ಚಿಕ್ಕ ಒಳ್ಳೆ ಸ್ವಾರ್ಥ ಅಲ್ವಾ? ನಮ್ಮ ಹೆಣ್ಮಗಳು ವಂಶ ಬೆಳಿಬೇಕು ಅಂತ. ನಾಳೆ ಏನೋ ನೀವು ಅವ್ರಿಗೆ ಹಾಕ್ತೀರಾ ಅಂತಲ್ಲ, ನಂಗೆ ಗಂಡು ಮಕ್ಳಂತೂ ಇಲ್ಲ, ಇವರಾದ್ರೂ ನನ್ನ ಕಡೆಗಾಲಲ್ಲಿ ಒಂಚೂರು ನೋಡ್ಕೊಳ್ತಾರೆ ಅಂತ ಅಲ್ವಾ? ಅದು ಕೆಟ್ಟದ್ದು ಅಂತಲ್ಲ, ಅದು ಹಾಗೆ ಇರೋದು. ಇರ್ಲೇಬೇಕು, ಇರ್ಲಿಲ್ಲ ಅಂದ್ರೆ ಜಗತ್ತೇ ನಡೆಯಲ್ಲ ಅಲ್ವಾ? ಆ ಆಸೆಗಳು, ಈ ಏನೂ ಬೇಡ್ರಪ್ಪ ಅನ್ನೋ ಸನ್ಯಾಸಿಗಳಿಗಿಂತ ಎಲ್ಲ ಇರಬೇಕು ಅನ್ನೋ ಗೃಹಸ್ಥರೇ ಜಾಸ್ತಿ ಇದ್ದಾರೆ. ಹೌದಲ್ಲ? ಸಹಜ. ಬಟ್ ಆ ನಡುವೆ ನಮ್ಮಂತವ್ರು ಬಂದು ಒಂಚೂರು ನೆನಪು ಮಾಡ್ತೀವಿ. ಹೌದಪ್ಪ, ನೀವು ಏನು ವೈರಾಗ್ಯ ತಗೊಂಬಿಡಿ ಅಂದ್ರೆ ನೀವು ತಗೊಳ್ಳೋರಲ್ಲ, ಒಂಚೂರು ನೋಡ್ಕೊಳ್ರಪ್ಪ, ಈ ಕಡೆನೂ ಒಂಚೂರು ಕಣ್ಣು ಆಯ್ಸ್ರಪ್ಪ ಅಂತ ಹೇಳಕ್ ಬರ್ತಾರಷ್ಟೇ. ಹಾಗಾಗಿ ನಮ್ಮ ಶಾಸ್ತ್ರಗಳು ಹೇಳ್ತವೆ, ಬ್ರಹ್ಮಚರ್ಯಕ್ಕಿಂತ, ಗುರುಕುಲಕ್ಕಿಂತ ಅಥವಾ ವಾನಪ್ರಸ್ಥಕ್ಕಿಂತ, ಎಲ್ಲ ಸನ್ಯಾಸತ್ವಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ. ಅದರಲ್ಲೇ ಇರುವ ನೀವು ಈ ಕಡೆ ವಾನಪ್ರಸ್ಥದಲ್ಲಿದ್ದ, ಈಗ ವಾನಪ್ರಸ್ಥ ಅಂದ್ರೆ ಕಾಡಿನಲ್ಲಿರೋದು ಅಂತ ಅರ್ಥ. ನೀವು ಮನೆಯೊಳಗಡೆ ನೀವು 40-50 ಆದಾಗ ಕಾಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ಮನೆಯೊಳಗಡೆ ಇದ್ದೇ ಮನಸ್ಸಲ್ಲಿ ವಾನಪ್ರಸ್ಥ ಮಾಡ್ಬೇಕು ನೀವು. ಇಲ್ಲ ಅಂದ್ರೆ ಅದು ಆಗಲ್ಲ, ನೆಮ್ಮದಿ ಇರಲ್ಲ ಜೀವನ. ಅದಕ್ಕೆ ಈಗ ಅವರವರ ಕರ್ಮಾನುಸಾರವಾಗಿ ಬಂದು ಇಲ್ಲಿ ನಾಟಕ ರಂಗದಲ್ಲಿ ಕುಣಿದ್ರು ಹೊರಟೋದ್ರು. ಈಗ ಅಟ್ಲೀಸ್ಟ್ ಇರೋ ಈ ಪಾತ್ರಧಾರಿಗಳು ಏನಿದಾರೋ, ಈಗ ನನ್ನ ಹೆಂಡತಿ ಆಗಿರ್ಬೋದು,
ನಮ್ಮ ಅಜ್ಜಿ ಆಗಿರ್ಬೋದು, ಇವ್ರನ್ನ ಸಂತೋಷವಾಗಿ ಇಟ್ಕೊಂಡು ಪ್ರಾಮಾಣಿಕವಾಗಿ ದುಡಿದು ಸತ್ಯ ನಿಯತ್ತಾಗಿ ಬದುಕಿ, ಒಬ್ರಿಗೆ ಅನ್ಯಾಯ ಮಾಡದೆ, ಒಬ್ರಿಗೆ ತಲೆ ಹೊಡಿದೆ, ಇನ್ನೊಬ್ರಿಗೆ ಇನ್ಯಾವುದೋ ನನ್ನ ತಮ್ಮನ ರೀತಿ ಜೂಜಾಟಕ್ಕೆ ಬಲಿಯಾಗಿದೆ, ಅವನಂತರ ಒಂದು ಕುಡಿತಕ್ಕೆ ಬಲಿಯಾಗಿದೆ. ಹೌದಪ್ಪ, ನಮ್ಮ ಮೊಮ್ಮಗ ಇವನಿಂದನಾದ್ರೂ ಸುಖ ಪಟ್ಟೆ ಅಂತೇಳಿ ಅನ್ಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದಾದ ನಂತರ ನನ್ನ ಕೈಲಾದ್ರೆ ಈ ಸಮಾಜಕ್ಕೆ ಮತ್ತೆ ಈ ನಮ್ ದೇಶಕ್ಕೆ ಈ ಎಲ್ಲದಕ್ಕೂ ಒಂದು ಒಳಿತ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅಷ್ಟೇ ಗುರುಜಿ, ಇನ್ನೇನಿಲ್ಲ. ಇದೊಂದು ತುಂಬಾ ತಮ್ಮನ ವಿಚಾರದಲ್ಲಿ ನೀವು ನಡ್ಕೊಂಡ ರೀತಿ ನೀವು ಸಹನಾಮಯಿ. ನನಗೆ ಅನ್ಸೋದು ಯಪ್ಪ ಇವ್ರು ಇನ್ನೂ ಎಷ್ಟು ಟ್ರೈ ಮಾಡ್ಯಾರಯ್ಯ ಅಂತ ಅನ್ಸೋದು. ಇರಲಿ, ಅದು ಅಣ್ಣನಾಗಿ ನೀವು ಮಾಡಿದ್ದೀರಿ. ಬಟ್ ಹೋಗ್ತಾ 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 ಒಂದು ಸತ್ಯ ತಿಳಿದು ನಾವು ಸಾಯ್ಬೇಕು. ಮಮಕಾರದಲ್ಲೇ ಸಾಯ್ಬಾರ್ದು. ಕಡೆಗಾದ್ರೂ ಸತ್ಯ ತಿಳಿಬೇಕು ನಾವು. ಈ ಕಾಡ್ಗೋದ ಮೇಲೆ ಈ ಧೃತರಾಷ್ಟ್ರ, ಗಾಂಧಾರಿ, ಈ ಕುಂತಿ ಕೂಡ ಅವ್ರ ಜೊತೆನೇ ಹೋಗ್ಬಿಟ್ರು. ತನ್ನ ಮಕ್ಳಿಗೆ ರಾಜ್ಯ ಸಿಕ್ತು, ನಾನು ಆಳ್ಕೊಂಡಿರೋಣ ಅಂತ ಅನ್ಲಿಲ್ಲ, ಆಕಿನೂ ಹೊಂಟ್ಬಿಟ್ಲು. ಅವ್ರಿಗೆ ಸಿಕ್ಕ ಸಾವೆಂತದ್ದು ಅಂದ್ರೆ ಕಾಳ್ಗೀಚಲ್ಲಿ ಸಿಕ್ಸತ್ತೋದ್ರು. ಕಾಡಲ್ಲಿ ಹೋದ್ರಲ್ಲ, ಕಾಳ್ಗೀಚು ಕಾಡಿನಲ್ಲಿ ಹತ್ಕೊಂಡು ಬೆಂಕಿಗೆ ಸಿಕ್ಸತ್ತೋದ್ರು. ಅಂದ್ರೆ ನೋಡಿ, ಕುಂತಿ ಮಕ್ಕಳ ಕಷ್ಟದ ಸಮಯದಲ್ಲಿ ವನವಾಸ, ಅಜ್ಞಾತವಾಸ, ಅವಮಾನ, ಯುದ್ಧ, ಮನೆಗಳ ಕಲಹ, ಅವ್ರ ಕಂಡ್ರೆ ಇವ್ರಿಗೆ ಈ ಕಷ್ಟದ ಸಮಯದಲ್ಲಿ ಮಕ್ಳ ಜೊತೆ ಇದ್ದವಳು ಮಕ್ಳಿಗೆ ರಾಜ್ಯ ಸಿಕ್ಕಿದ ಮೇಲೆ ಕಾಡ್ಗೆ ಹೋಗ್ಬಿಟ್ಲು. ನೋಡಿ ಆಕೆ ಬದುಕು ಎಂಥದ್ದು ಅಂದ್ರೆ, ಹೌದಪ್ಪ ನಿಮ್ಮ ದುಃಖದಲ್ಲಿ ನಾನಿದ್ದೆ, ಸುಖ ಬಂತ ನಾನು ಅಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಅಂದ್ರೆ ಮಮಕಾರ ಬೆಳಿಲಿಕ್ಕೆ ಅಲ್ಲಿ ಜಾಗನೇ ಇಲ್ಲ. ಕುಂತಿ ಬದುಕು ಭಗವದ್ಗೀತೆಗಿಂತ ದೊಡ್ಡದು ಅಂತಾರೆ. ಅಂದ್ರೆ ಕುಂತಿ ಆಕೆ ಬದುಕು ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಮತ್ತೆ ಆ ಹಸ್ತಿನಾವತಿಯ ಸಾಮ್ರಾಜ್ಯ, ಒಂದು ದ್ರೌಪದಿಯಂತಹ ತನ್ನ ಕುಲವಧು, ಒಂದು ಆ ವಂಶದ ಹೆಣ್ಣಿಗೆ ಅಪಮಾನವಾಗುವ ಸಮಯದಲ್ಲೂ ಕೂಡ ಆಕೆ ಎಲ್ಲ ಆದ್ಮೇಲೆ ಓಡಿ ಬರ್ತಾಳೆ. ಮತ್ತೆ ಆಕೆ ಕೂಡ ತನ್ನ ವಂಶದ ವಿರುದ್ಧವೇ ತಿರುಗಿ ಬೀಳಿದ ಒಂದು ಹೆಣ್ಣಿಗೆ ಅವಮಾನವಾದಾಗ ಒಂದು ಹೆಣ್ಣು ಗಟ್ಟಿಯಾಗಲ್ಲಿ ನಿಂತವಳು ಅಂದ್ರೆ ಕುಂತಿ ಒಬ್ಳೆ. ಗಾಂಧಾರಿ ಕೂಡ ಒಂದು ಹಂತಕ್ಕೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಡ್ತಾಳೆ. ಬಟ್ ಇಲ್ಲಿ ಕುಂತಿ ಅನ್ನೋ ಪಾತ್ರ, ಯಾಕೆ ನಾನು ಮಮಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ತನ್ನ ಗಂಡ ಸತ್ತು ಹೋದಾಗ ಅಯ್ಯೋ ಮಕ್ಳಿದಾರಲ್ಲಪ್ಪ ಅಂತ ಬದುಕುದ್ಲು. ಮಕ್ಕಳು ಕಾಡ್ಗೆ ಹೋದಾಗ ಅಯ್ಯೋ ನಾಳೆ ಕೃಷ್ಣ ಇದ್ದಾನೆ, ನನ್ನ ಮಕ್ಕಳಿಗೆ ರಾಜ್ಯ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಬದುಕುದ್ಲು. ಬಟ್ ಎಲ್ಲವೂ ಅಂದ್ಕೊಂಡಂಗೆ ಆದಮೇಲೆ ಕಾಡ್ಗೆ ಹೊರಟ್ಲು. ಅದು ಹಾಗಿರ್ಬೇಕು ಮನುಷ್ಯ, ಯಶಸ್ಸು ಬರೋವರೆಗೂ ಅಲ್ಲೇ ಇರ್ಬೇಕಂತೆ, ಅಥವಾ ಅಂದ್ಕೊಂಡಿದ್ದಾಗೋವರೆಗೂ ಆ ಸ್ಟ್ರಗಲ್ ಟೈಮಲ್ಲಿ ಜೊತೆಲೇ ಇರ್ಬೇಕಂತೆ. ಸಿಗ್ತಾ ಆದಷ್ಟು ಮನೆಯಿಂದ ದೂರ ಹೋಗದೆ ಇದ್ರು ಸ್ವಲ್ಪ, ಇಲ್ಲಪ್ಪ ನಾನು ಇದ್ರೊಳಗೆ ಬರಲ್ಲಪ್ಪ, ನೀವು ಖುಷಿಯಾಗಿರಿ, ತೊಂದರೆ ಇಲ್ಲ. ಈಗ ವಯಸ್ಸಾದ ಮುದುಕದಿರು ಅಲ್ಲಿ ಮಕ್ಕಳು ಏನಾದ್ರು ತಿಂಡಿ ತಾಂಡು ಆಟ ಆಡ್ತಿದ್ದಾರೆ, 2 ಮಕ್ಕಳು ಪುಟ್ಟ ಮಕ್ಕಳು ಆಟ ಆಡ್ತಿದ್ದಾವೆ, ಅಲ್ಲಿ ವಯಸ್ಸಾದ ಅಲ್ಲಿಲ್ಲದ ಮುದುಕ ಕೂತಿದ್ದಾನೆ. ಆ ಮಕ್ಳಿಗೆ ತಿಂಡಿ ಖಾಲಿ ಆಯಿತು, ಯಾರೋ ಹೊರಗಡೆಯಿಂದ ಒಂದು ಹೆಣ್ಮಗಳು ಬಂದ್ಲು, ತಗೊಳ್ರಪ್ಪ ತಿಂಡಿ ಖಾಲಿ ಆಯ್ತಾ, ತಗೊಳ್ರಿ. ತಾತ ನಿಂಗೊಂದು ಬೇಕಾ ಅಂದ್, ಅಯ್ಯೋ ನಂಗೆ ಬೇಡಪ್ಪ, ಮಕ್ಳಿಗೆ ಕೊಡಪ್ಪ ಅಂದ್ರೆ ನನಗೆ ಬೇಡ ಅನ್ನೋ ವಯಸ್ಸಿಗೆ ಬಂದು ಕೂತಿದ್ದಾನ ಆತ. ಅಂದ್ರೆ ಇದೇ ತಾತ, ಈ ತಾತ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗ್ ಬೇಕು ಅಂತ ಕಿತ್ಕೊಂತಿದ್ದು ವಯಸ್ಸು, ಅದನ್ನ ದಾಟಿ ಬಂದಿದ್ದಾರೆ ಈಗ ತಾತ. ಈ ಕೊಡ್ಲಿಕ್ಕೆ ಹೋದ್ರು ನಂಗೆ ಬೇಡ ಅಂತಾರೆ. ಅಂದ್ರೆ ಈ ಬೇಡ ಅನ್ನೋದು ಒಂದು ಸಮಯ ಬರುತ್ತೆ, ಅಟ್ಲೀಸ್ಟ್ ಆಗ್ಲಾದ್ರೂ ನಾನು ಬೇಡ ಅಂಬಿಡ್ಬೇಕು. ಬಟ್ ಈಗ ಮನುಷ್ಯ ಕಲಿಯುಗ ಕೆಟ್ಟು ಹೋಗ್ಬಿಟ್ಟಿದೆ, ಎಷ್ಟು 80 ಆದ್ರೂ ನನಗೆ ಬೇಕು ಅಂತಾರೆ. ಆ ಕಾಲಕ್ಕೆ ಬಂದು ನಿಂತಿರ್ಬೇಕಾದ್ರೆ ಬಹಳ ಸಂತೋಷ. ಒಬ್ಬ ಅಣ್ಣನಾಗಿ ಗೆದ್ದಿದ್ದೀರಿ. ಗುರುಜಿ ದಯವಿಟ್ಟು ನಿಮ್ ಪಾದ ಮುಟ್ಟಿ ಇಲ್ಲಿಂದಾನೆ ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ನಾವು ದೇವರಿಗೆ ಸುಳ್ಳು ಹೇಳಿದ್ರೆ ಅದು ಏನ್ ಶಿಕ್ಷೆ ಅನುಭವಿಸ್ಬೇಕು ನಮ್ಗೆ ಗೊತ್ತಿದೆ. ಆದ್ರೆ ನಾನು ಮೊದಲೇ ಸುಳ್ಳು ಹೇಳಿದೀನಿ. ಏನು ಸುಳ್ಳು ಹೇಳಿದೀನಿ ಅಂದ್ರೆ, ನಿಮ್ ಜೊತೆ ಇವತ್ತು ನಾನು ಮಾತಾಡ್ಲಿಲ್ಲ ಅಂದಿದ್ರೆ ಸತ್ಯ ಹೇಳ್ತೀನಿ, ನೀವು ಕೌನ್ಸಿಲಿಂಗ್ ಕರಿತಿದ್ರಿ, ನಾನು ಬರ್ತೀನಿ, ಅಲ್ಲಿ ಬಂದು ಎಷ್ಟು ದಿನಗಳು ಬೇಕಾಗ್ತಿತ್ತು ಅಲ್ಲಿ ಬರ್ಲಿಕ್ಕೆ. ಆದ್ರೆ ಆ ಬರುವಷ್ಟು ದಿನಗಳಲ್ಲಿ ನರಕ ಅನುಭವಿಸ್ಬಿಟ್ಟಿರ್ತಿದ್ದೆ. ಯಾಕೆಂದ್ರೆ ಈ ಕೊರಗಿನಿಂದ ಇವತ್ತು ನನ್ಗೆ ಒಂದು ಮಾರ್ಗದರ್ಶನ ಮಾಡಿದೀರಾ. ನನಗೂ ಒಂದು ಈಗ ಅಂದ್ರೆ ನಾನು ಎಷ್ಟೇ ತಿಳ್ಕೊಂಡಿದ್ರು ನಿಜ ಹೇಳ್ತೀನಿ, ಭಗವದ್ಗೀತೆ ಬರಿಬಹುದು, ಓದ್ಬೋದು, ಆದ್ರೆ ಗುರುವಿನ ಮಾರ್ಗದರ್ಶನ ಮೂಲಕ ಓದ್ಬೇಕು, ಗುರುವಿನ ಮಾರ್ಗದರ್ಶನ ಮೂಲಕ ಕಲಿಬೇಕು ಅನ್ನೋದು ಇದೇ ಕಾರಣಕ್ಕೆ ಗುರುಜಿ. ನಾನು ಭಗವದ್ಗೀತೆ ಓದ್ಕೊಂಡು ಹೋಗಿದ್ರೆ ಅಲ್ಲೂ ಕೂಡ ಇದೆಲ್ಲ ಇದೆ, ಮಮಕಾರದ ಬಗ್ಗೆ ಇದೆ, ತ್ಯಾಗದ ಬಗ್ಗೆ ಇದೆ, ಎಲ್ಲ ಇದೆ. ನಾನು ಬರೀ ಬರ್ಕೊಡ್ತೀನಿ, ಓದ್ತೀನಿ, ಹೋಗ್ತಾ ಇದೀನಿ, ಅರ್ಥ ಮಾಡ್ಕೋತೀನಿ. ಆದ್ರೆ ಅದನ್ನ ಅನುಭವಕ್ಕೆ ತರುವಂತವ್ರು ಗುರುಗಳು.
ಹೀಗಾಗಿ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಮುಕ್ತಿ ಪಡೆಯಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಇಲ್ಲ, ಸ್ವಯಂ ನೀವೊಬ್ರು ಶಿಕ್ಷಕರಾಗಿದ್ದೀರಿ. ನನಗೆ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾನು ಭಗವದ್ಗೀತೆ ಬೆಳಗ್ಗೆ ಹೊತ್ತು ನಡೆಯೋ ಭಗವದ್ಗೀತೆ ತರಗತಿಯಲ್ಲಿ ಅದಾದಮೇಲೆ ನೀವು ಗ್ರೂಪಲ್ಲಿ ಹಾಕೋದು ಅಥವಾ ಫೇಸ್ಬುಕ್ಕಲ್ಲಿ ಹಾಕೋದು, ಅದಕ್ಕೆ ಎಷ್ಟು ಶ್ರಮ ಬೇಕು. ಈಗ ನಾನು ಏನು ಹೇಳಿರ್ತೀವೋ ಅದನ್ನು ಪಿನ್ ಟು ಪಿನ್ ಬರ್ದಿರ್ತೀರಾ. ನಾನು ಓದ್ತೀನಿ ಬಿಡುವಾಗಿದ್ದಾಗ, ಓಕೆ ಇವ್ರೇನು ಬರ್ದಾರ. ಸತ್ಯ ಹೇಳ್ತೀನಿ, ನನ್ನ ನೀವೆಲ್ಲಿ ತನಕ ಭಗವದ್ಗೀತೆ ಪ್ರವಚನ ಮಾಡ್ತೀರೋ ಅಲ್ಲಿ ತನಕನೂ ಕೂಡ ಒಂದು ದಿನವೂ ಕೂಡ ತಪ್ಪದೆ ನಾನು ಮಾಡ್ತೀನಿ ಈ ಕಾರ್ಯವನ್ನ. ಏನಕ್ಕೆ ಅಂದ್ರೆ ನಾನು ಬರೆಯುವಂತ ಸಮಯ ಅದು 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು. ಆದ್ರೆ ನನ್ನ ಮನ್ಸು ಆ 2 ಅವರು ಇನ್ನೊಬ್ರಿಗೆ ತೊಂದರೆ ಕೊಡಲ್ಲ, ಇನ್ನೊಬ್ರಿಗೆ ಮೋಸ ಮಾಡಲ್ಲ, ಇನ್ನೊಬ್ರಿಗೆ ಅನ್ಯಾಯ ಮಾಡಲ್ಲ. ಸತ್ಯ ಸತ್ಯ. ಆ ಭಗವಂತನ ಚಿಂತನೆಯಲ್ಲಿ ತೊಡಗಿರುತ್ತೆ. ನೋಡಿ, ಆ 2 ಗಂಟೆ ವೇಸ್ಟ್ ಆಯ್ತು ಅನ್ನೋದಕ್ಕಿಂತ ಅಲ್ಲಿ ನಾನು ಯಾವುದೂ ಅಕ್ರಮಗಳಲ್ಲಿ ಭಾಗಿಯಾಗದಂತೆ ಈ ಸರಸ್ವತಿ, ಈ ಲೇಖನಿ, ಈ ಪುಸ್ತಕ ಅಥವಾ ಈ ಚಿಂತನೆ ನನ್ನನ್ನು ಅಲ್ಲಿ ಒಂದು ಕಡೆ ಬಂಧಿಸಿಟ್ಟಿದೆಯಲ್ಲ, ಆ ಬಂಧನವೂ ಕೂಡ ಶ್ರೇಷ್ಠವೇ ಹೌದು. ಹೌದು, ಯಾಕೆಂದ್ರೆ ಶ್ರೇಷ್ಠ ಕಾರ್ಯ. ಪ್ರಪಂಚದಲ್ಲಿ ಯಾವುದು ಸತ್ಯನೋ, ಯಾವುದು ಉಳ್ಕೊಳ್ಳುತ್ತೋ, ಯಾವುದು ನಿರ್ವಿನಾಶವೋ ಅದನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸತ್ಯ. ಬಹಳ ಸಂತೋಷ. ಆ ವಿಚಾರದಲ್ಲಿ ನಿಮ್ಗೆ ಒಳ್ಳೇದಾಗಲಿ. ಉಳಿದಿರೋ ಅಜ್ಜಿ, ಹೆಂಡತಿ, ಈ ವಿಚಾರಗಳಲ್ಲಿ ನೀವು ಇನ್ನಷ್ಟು ಕಾರ್ಯಪ್ರವೃತ್ತರಾಗಿ, ಅದೇ ಹೇಳಿದ್ನಲ್ಲ, ಕಮಲದ ಎಲೆಯ ಥರ ಕೆಸರಿನಲ್ಲಿ ಇದು ಎಲ್ಲವೂ ನಿಭಾಯಿಸಿ, ಆದರೆ ಅಂಟಿಸ್ಕೊಳ್ಬೇಡಿ. ಅವರವರು ಹೊರಟು ನಿಂತರ ಗೊತ್ತಿಲ್ಲ, ಅವ್ರು ಮುಂಚೆನೋ ನೀವು ಮುಂಚೆನೋ ಗೊತ್ತಿಲ್ಲ. ಈ ಕ್ಷಣವನ್ನು ಆನಂದಿಸಿ ಬಿಡಿ, ಸಂತೋಷವಾಗಿದ್ದು ಬಿಡಿ. ನಾವು ಬಯಸಿದ ಆ ಒಳ್ಳೆಯ ಸಮಯ ಇನ್ನು ಬರ್ಲಿಕ್ಕೆ ಎಷ್ಟು ದೂರ ಇದೆಯೋ, ಇನ್ನು ಎಷ್ಟು ಸಮಯ ಬೇಕೋ ಅಥವಾ ಅದು ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಭಗವದ್ಗೀತೆ ವಿಚಾರವನ್ನು ಬರೆಯುವುದು, ಮನನ ಮಾಡುವುದು, ಜೊತೆಗೆ ಪಾಲಿಸುವುದು ಅಂತ ಯಾವಾಗ ಬರುತ್ತೆ ಸ್ವಲ್ಪ ಕಠಿಣ ಅನಿಸಬಹುದು, ಮತ್ತೆ ಜಗತ್ತಿಗೆ ನೀವು ಹುಚ್ಚರು ತರ ಕಾಣಿಸಬಹುದು. ಆದ್ರೆ ಅದೇ ಸತ್ಯ, ಆ ಹುಚ್ಚರನ್ನೇ ಕಡೆಗೆಲ್ಲ ಹುಡುಕೊಂಡು ಬರೋದು. ಸತ್ಯ ಗುರುಜಿ, ಸತ್ಯ. ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ. ಬಹಳ ಸಂತೋಷ. 20 ನಿಮಿಷ ಅಂದೆ, ಈ 1 ಗಂಟೆ ಆದ್ರೂ ನನಗೆ ನೋಡಿ, ನಾನು ಸುಮ್ಮನೆ ಅವ್ರಿಗೆ ಒಂಚೂರು ಅದರ ಜಾಗ್ರತೆ ಕೊಡ್ಲಿಕ್ಕೆ ಹಂಗಂತೀನಿ. ಬಟ್ ಅದರಲ್ಲಿ ಕೃಷ್ಣನ ಅನುಗ್ರಹ ಇರ್ಬೇಕಾದ್ರೆ ನಾವ್ಯಾರು ಸಮಯದ ನಿಗದಿ ಮಾಡ್ಲಿಕ್ಕೆ? ಭಗವಂತ ನಿಮ್ಗೆ ಮಾಡ್ಲಿ. ಆದ್ರೆ ನೀವು ಇಷ್ಟೆಲ್ಲ ಒಂದು ಪ್ರೀತಿ ಕರುಣೆಯನ್ನ ತೋರಿ ಎಲ್ರಿಗೂ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀರಾ. ಈ ನೀವ್ ಹೇಳಿದಾಗೆ ಈ ಹುಚ್ಚರ ಸಂತೆಯಲ್ಲಿ ಒಬ್ಬ ಗುರುವಾಗಿ ನಮ್ಗೆಲ್ಲ ಸಿಕ್ಕಿದೀರಾ. ಯಾರು ಏನೇ ಅನ್ಕೊಳ್ಳಿ, ಏನೇ ಮಾತಾಡ್ಕೊಳ್ಳಿ, ನಿಮ್ ಕಾರ್ಯಗಳನ್ನ ಯಾವತ್ತೂ ಕೂಡ ನಿಲ್ಲಿಸ್ಬೇಡಿ. ನೀವೇನಾದ್ರೂ ಈಗ ನಿನ್ನೆ ಒಂದ್ ದಿವ್ಸ ಏನೋ, ಇವತ್ತೊಂದ್ ದಿವ್ಸ ಏನೋ ಭಗವದ್ಗೀತೆ ಮಿಸ್ ಆಯ್ತು. ಅಲ್ಲೆಲ್ಲೂ ಒತ್ತಾಡ್ಬಿಟ್ಟಿದೀನಿ ನಾನು, ಅಯ್ಯೋ ಇವತ್ತು ಸಿಗ್ಲಿವಲ್ಲಪ್ಪ, ಇಲ್ಲೋದ್ರು ಏನಾಯ್ತು ಪಾಪ ಹುಷಾರಿಲ್ವಂತೆ. ಅವರು ಮನುಷ್ಯರೇ, ಅವ್ರಿಗೂ ದೇಹದ ಸಂಬಂಧ ಸಮಸ್ಯೆಗಳಿರುತ್ತೆ, ಏನ್ ನೋವು ಅನುಭವಿಸ್ತಾ ಇದಾರೋ ಅಂತ ಯೋಚನೆ ಮಾಡ್ತಿರ್ತೀನಿ. ಅಯ್ಯೋ ಸ್ವಲ್ಪ ದೇಹ ತುಂಬ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ವರ್ಕೌಟ್ ಅಂತ ಹೋಗಿ ದೇಹ ತುಂಬಾ ಆಯಾಸ ಆಗ್ತಿದೆ. ಹಾಗಾಗಿ ಸ್ವಲ್ಪ ಕಷ್ಟವಾಗ್ಬಿಡ್ತು. ಎದ್ದು ನೋಡ್ಕೊಳ್ತೀನಿ, ಅಲ್ಲಿ ಟೈಮ್ ತುಂಬಾ ಮೀರಿ ಹೋಗ್ಬಿಟ್ಟಿದೆ. ಆಯಿತು ಅಂತ ಆಮಂತ್ರ ಕ್ಷಮೆ ಕೇಳಿ ಸ್ವಲ್ಪ ಅವ್ರಿಗೊಂಚೂರು ಭರವಸೆ ತುಂಬಿ ಧೈರ್ಯ ಹೇಳಿ ಹಾಗೆ ಮುಂದುವರೆದು ಬಹಳ ಸಂತೋಷ. ಈ ವಿಚಾರದಲ್ಲಿ ನೀವು ಈ 2 ಎಪಿಸೋಡ್ ನಲ್ಲಿ ನನ್ನ ಜೀವನದ ಸಂಪೂರ್ಣ ಒಂದು ಚಿತ್ರಣವನ್ನ ಕಟ್ಕೊಟ್ಟಿದ್ದೀರಾ. ಸಂಪೂರ್ಣ ರಾಮಾಯಣ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ ಕಾಲಕ್ಕೆ ಯಾರಿಗ್ ಬೇಕಾದ್ರೂ ಕಟ್ಕೊಟ್ಟಿದ್ದೀರಾ ನನಗೆ. ಅದನ್ನ ಆ ನಂಬಿಕೆಯನ್ನು ಉಳಿಸ್ಕೊಂಡು ಪ್ರಾಮಾಣಿಕವಾಗಿ ಎಲ್ಲೂ ಕೂಡ ಒಂದು ಸಣ್ಣ ತೊಡಕು ಬರದಾಗೆ, ಯಾರಿಗೂ ಅವಮಾನ ಆಗದಾಗೆ, ಯಾರಿಗೂ ನೋವು ಮಾಡದ ಹಾಗೆ, ಯಾರಿಗೂ ತೊಂದರೆ ಕೊಡದ ಹಾಗೆ ಪ್ರಾಮಾಣಿಕವಾಗಿ ಬದುಕಿ ನನ್ನ ಗುರುವಿಗೆ ಒಂದು ಏನ್ ಕೊಡ್ಬೇಕು ಅದನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಕೊಡ್ತೀನಿ. ಅಂದ್ರೆ ನಾನು ದುಡ್ಡು ತಂದು ಕೊಟ್ಬಿಡ್ತೀನಿ ಅಥವಾ ಏನೋ ಕೊಟ್ಬಿಡ್ತೀನಿ ಅಥವಾ ಬಂಗ್ಲೆ ಕಟ್ಕೊಟ್ಬಿಡ್ತೀನಿ ಅಂತ ಹೇಳ್ತಿಲ್ಲ. ಗುರುವಿಗೆ ಬೇಕಾಗಿರೋದು ಶಿಷ್ಯನ ಪ್ರಾಮಾಣಿಕತನ, ಪ್ರಾಮಾಣಿಕ ಬದುಕು. ಅದನ್ನ ನಾನು ಪ್ರಾಮಾಣಿಕವಾಗಿ ಬದುಕಿ ನಿಮ್ಮ ಶಿಷ್ಯನಾಗಿ ಬದುಕ್ತೀನಿ. ಅದ್ಭುತ. ನಿಮ್ಮ ಮಾತು ಅಷ್ಟು ಮೃದುವಾಗಿದ್ದಾವೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಈ ಕಾಲದಲ್ಲಿ ಅಥವಾ ನಿಮ್ಮ ನಿವೃತ್ತಿಯ ಕಾಲದಲ್ಲಿ ಜ್ಞಾನದ ಪ್ರಸಾರಕರಾಗಿ ಕೆಲಸ ಮಾಡಿ. ನಿಮ್ಮಲ್ಲಿ ತುಂಬಾ ಅದ್ಭುತವಾದ ಚಿಂತನೆಗಳಿದ್ದಾವೆ ಅಥವಾ ಮನನ ಮಾಡಿದ್ದೀರಿ, ಕೇಳ್ಕೊಂಡಿದ್ದೀರಿ. ಅದನ್ನ ಮುಂದಿನ ಜನರೇಷನ್ಗೆ ತಲುಪಿಸುವ ಕೆಲಸ ಮಾಡಿ, ಅದಷ್ಟೇ ನಮ್ಮ ಪ್ರಾರ್ಥನೆ. ಕಡೆಯ ಒಂದು ರಿಕ್ವೆಸ್ಟ್ ಗುರುಜಿ, ದಯವಿಟ್ಟು ಏನ್ ಭಗವದ್ಗೀತೆಯನ್ನ ಬೆಳಗಿನ ತರಗತಿ ಮಾಡ್ತಾ ಇದೀರೋ, ಎಷ್ಟೋ ಜನಕ್ಕೆ ಅದ್ರ ಉಪಯೋಗ ಬೇಕಾಗಿದೆ.
ಹಾಗಾಗಿ ನೀವೇನು ಈಗ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದಿರೋ ನಿಮ್ಮ ಆ ನಿಮ್ಮ ಕಾಲಿಡ್ದು ಕೇಳ್ಕೊತೀನಿ, ಅದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಯಾಕೆಂದ್ರೆ ಬೆಳಗಿನ ತರಗತಿಯನ್ನ ಮಾಡಿದಾಗ ನಮಗೆ ಸಿಗದೆ ಇದ್ದಾಗ ಕೆಲವೊಂದ್ಸಲ ಕಾರ್ಯದ ನಿಮಿತ್ತ ಅಥವಾ ಅನಾರೋಗ್ಯದ ನಿಮಿತ್ತ ಕೇಳಲಿಕ್ಕೆ ಆಗಲ್ಲ ಒಂದೊಂದ್ಸಲ. ಆಗ ನೀವು ಈ ರೀತಿ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ತುಂಬಾ ಸಹಾಯ ಆಗ್ತಿದೆ ಎಷ್ಟೋ ಜನಕ್ಕೆ. ರಿಪೀಟೆಡ್ ಕೇಳ್ಬೋದು. ದಯವಿಟ್ಟು ಇದೊಂದನ್ನ ಕೊನೆ ತನಕ ಮಾಡ್ಕೊಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ಅಂಡ್ ಸಂತೋಷ, ಸಮಯ ಆಯ್ತು. ಒಳ್ಳೆದಾಗಲಿ. ನಿಮ್ಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಆರೋಗ್ಯ ಚೆನ್ನಾಗಿ ನೀವು ಕೂಡ ನೋಡ್ಕೊಳ್ಳಿ. ಅಷ್ಟೇ ಕಳೆದು ಹೋದದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಏನಿದೆಯೋ ಅದ್ರ ಕಡೆ ಗಮನ ಕೊಡಿ. ನನಗೆ ಒಂದು ಈಗ ಸರಿಯಾದಂತ ಒಂದು ಗ್ರಿಪ್ ಸಿಕ್ಕಿದೆ ಗುರುಜಿ, ನಂಗೆ ಅರ್ಥ ಆಗಿದೆ. ಜೀವನದ ಗ್ರಿಪ್ ಸಿಕ್ಕಿದೆ, ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ಆಯ್ತು, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ. ಧನ್ಯವಾದಗಳು ಗುರುಜಿ. ಶುಭವಾಗಲಿ. ಧನ್ಯವಾದಗಳು ಗುರುಜಿ. ಕೃಷ್ಣ ನೋಡಿ, ಇವ್ರ ಕತೆ ಕೇಳಿದಾಗ ಈ ಹಿಂದೆ ಬಹುಶಃ ಒಂದು ವರ್ಷದ ಹಿಂದೆ ಅನ್ಸುತ್ತೆ ಇವ್ರು ಮಾತಾಡಿದ್ದು. ಅದಕ್ಕೆ ನಾನು ಅವ್ರ ಕರೆಯನ್ನು ಮತ್ತೆ ತಗೊಂಡೆ. ಪಾಪ ತಾಯಿ ವಿಚಾರದಲ್ಲಿ, ತಮ್ಮನ ವಿಚಾರದಲ್ಲಿ, ಒಟ್ಟಾರೆಯಾಗಿ ಅವರ ಬದುಕೆ ಅವರ ನಿಯಂತ್ರಣ ತಪ್ಪಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋದಾಗ ಏನು ನಡೀತಾ ಇದೆ ಅಂತ ಗೊತ್ತಾಗದೆ ಒದ್ದಾಡಿ ಒಂದು ಹಂತಕ್ಕೆ ಓಕೆ ನನ್ನ ಕಂಟ್ರೋಲಿಗೆ ಬಂತಪ್ಪ ಗಾಳಿಪಟದ ಸೂತ್ರ ಅನ್ನೋ ಅಷ್ಟೊತ್ತು ಮತ್ತೆ ಗಾಳಿಪಟವೇ ಕಿತ್ಕೊಂಡು ಹೋಯ್ತು. ತಮ್ಮ ಹಾಗೆ ಹೋದಾಗ ಅಥವಾ ಆ ಶವವನ್ನು ಆ ರೀತಿಯಲ್ಲಿ ನೋಡಿದಾಗ ಅಥವಾ ಆ ರೀತಿ ಆ ಕಾರಣಕ್ಕೆ ಹಸಿವಿನಿಂದ ಅಥವಾ ಒದ್ದಾಡಿ ಅಥವಾ ಯಾರ ಆಶ್ರಯವೂ ಸಿಗದೆ ಹಂಗಾದಾಗ ಅನಾಥವಾಗಿ ಬಿದ್ದಾಗ ಅದು ಒಬ್ಬ ಅಣ್ಣನಿಗೆ ಬಹಳ ದೊಡ್ಡ ನೋವೇ, ನನಗೆ ಅರ್ಥವಾಗುತ್ತೆ. ಅದನ್ನು ಮೀರಿಯೂ ಕೂಡ ಈಗ ಉಳಿದವ್ರಿಗೆ ಬೇಕಲ್ಲ, ನೀವು ಅದು ಹೋಗಿರೋದ್ರ ಬಗ್ಗೆ ಕೊರಕೊಂಡು ಕೂತ್ಕೊಂಡ್ರೆ ಕಾಯಿಲೆ ಬಂದರೆ ನಿಮ್ಮ ಅನಾರೋಗ್ಯ ಜೀವನವನ್ನು ಬದುಕಿರೋರಿಗೆ ಕೊಡುಗೆಯಾಗಿ ಕೊಡ್ತೀರಾ? ಇಲ್ಲ. ಬದುಕಿರೋರಿಗೆ ನಿಮ್ಮ ಆರೋಗ್ಯಯುತ ನಗುಮುಖದ ಜೀವನವನ್ನೇ ನಿಮ್ಮ ಬದುಕಿರೋರಿಗೆ ನೀವು ಕೊಡೋ ದೊಡ್ಡ ಕೊಡುಗೆ ಅಲ್ವಾ? ಹೋಗೋರೆಲ್ಲ ಒಳ್ಳೆಯವರು, ನಮ್ಮ ಹಿರಿಯರು ಅನ್ನೋ ಹಾಗೆ ಕಾಲದ ಪ್ರವಾಹದಲ್ಲಿ ಎಲ್ಲರೂ ಕೊಚ್ಚಿ ಹೋಗ್ತಾ ಇದ್ದೀವಿ. ಒಂಚೂರು ಮುಂದೆ, ನಾವೊಂಚೂರು ಹಿಂದೆ ಅಷ್ಟೇ. ಒಳ್ಳೆಯದಾಗಲಿ, ಶುಭವಾಗಲಿ.